ಎಸ್, ಮನಸ್ಸು ಮಾಡಿದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನಮ್ಗೆ ಮನಸ್ಸಿಲ್ಲ ಅಂದ್ರೆ ಇಲ್ಲಿರೋ ಕಾಫಿ ಲೋಟನು ಎತ್ತು ನಾವು ಸಿಂಕಲ್ಲಿ ಇಡ್ಲಿಕ್ಕೆ ಆಗಲ್ಲ. ಅಷ್ಟು ನಮ್ಮ ಒಂದು ಮನಸ್ಸು ಬಹಳ ಮುಖ್ಯ. ಸೊ ನಾವು ಏನು ಒಂದ್ ಒಳ್ಳೆ ಚಿಂತನೆ ಮಾಡ್ತೀವಿ, ಅದೇ ತರ ಆಗ್ತಾ ಬರುತ್ತೆ. ಸೊ ಈ ಒಂದು ವೇದಿಕೆನ ಮನಸ್ಸು ಮಾಡಿ ಸೃಷ್ಟಿ ಮಾಡಿದಕ್ಕೆ ಈ ವೇದಿಕೆ ಸೃಷ್ಟಿಯಾಗಿದೆ. ನಾವೆಲ್ಲ ಮನಸ್ಸು ಮಾಡಿ ಬಂದಿದ್ದಕ್ಕೆ ಈ ವೇದಿಕೆನಲ್ಲಿ ಎಲ್ಲರೂ ಕಲೀಲಿಕ್ಕೆ ಇದೆ. ಸೊ ಎಲ್ಲರೂ ಯಾರೆಲ್ಲ ಮನಸ್ಸು ಮಾಡಿ ಈ ಒಂದು ವೇದಿಕೆಗೆ ಬಂದಿದ್ದೀರೋ, ಇಲ್ಲಿ ಏನು ಒಳ್ಳೇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಂದಾ ಪಟ್ಗಾರ್ ಅಂತ, ನಾನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೆ. ಈಗ ರಿಟೈರ್ಮೆಂಟ್ ತಗೊಂಡಿದ್ದೀನಿ. ನಾನೀಗ ಹೌಸ್ ಮೇಕರ್ ಆಗಿದ್ದೀನಿ. ಈ ಒಂದು ವೇದಿಕೆಗೆ ಮನಸ್ಸು ಮಾಡಿ ನಾನು ಈ ಒಂದು ಬಿಸ್ನೆಸ್ ತಗೊಂಡು ಇದರಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಾನು ಸ್ವಾಗತ ಬಯಸ್ತೀನಿ. ಸೊ ನಾವು ಈಗ ಏನಂದ್ರೆ ಬುಕ್ ರೀಡಿಂಗ್, ನಾವೇನಂದ್ರೆ ಪ್ರತಿದಿನ ಪುಸ್ತಕ ಓದ್ಬೇಕು ಅಂತ ಹೇಳ್ತಾರೆ. ಪುಸ್ತಕದಲ್ಲಿ ನಾವು ತುಂಬಾ ಜ್ಞಾನ ಪಡ್ಕೋಬಹುದು. ಸೊ ಆ ಒಂದು ಪುಸ್ತಕದ ಓದೋ ಅಭ್ಯಾಸ ಅಥವಾ ಹವ್ಯಾಸ ಬೆಳೆಸ್ಕೊಂಡ್ರೆ ಬಹಳ ಒಳ್ಳೇದು. ಏನಾಗುತ್ತೆ ಅಂದ್ರೆ ನಮ್ದು ಜ್ಞಾನ ವೃದ್ಧಿ ಆಗ್ತಾ ಬರುತ್ತೆ. ಸೊ ಹಾಗಿರ್ಬೇಕಾದ್ರೆ ಇವತ್ತು ಒಂದು ಪುಸ್ತಕದ ಒಂದು ಕೆಲವು ಭಾಗಗಳನ್ನು ಓದ್ಲಿಕ್ಕೆ ನಮ್ಮ ಶಾರದಾ ಮೇಡಮ್ ಅವ್ರನ್ನ ನಾನು ವೇದಿಕೆ ಕರೀತಾ ಇದ್ದೀನಿ. ವೆಲ್ಕಮ್ ಶಾರದಾ ಮೇಡಮ್, ಓವರ್ ಟು ಯು. ಮ್ಯೂಟ್ ಆಗಿದೆ ಮೇಡಮ್, ಮ್ಯೂಟ್ ಆಗಿದೆ. ಗುಡ್ ಮಾರ್ನಿಂಗ್. ನಾನು ಶಾರದಾಂಬಳ್, ಹೌಸ್ ವೈಫ್, ಬ್ಯಾಂಗ್ಳೂರಲ್ಲಿ ಇರೋದು. ನನಗೆ ಈ ಮೈನ್ ಮೋದಿಕೆರ ಅವಕಾಶ ತುಂಬ ಹೆಲ್ಪ್ ಆಗಿರೋದು ಏನಂದರೆ, ನನ್ನ ವ್ಯಕ್ತಿತ್ವದಲ್ಲಿ ತುಂಬ ಬದಲಾವಣೆಗಳು ತಂದಿರೋದು. ಆ್ಯಂಡ್ ಅದರಲ್ಲಿ ಕೆಲವು ಅಭ್ಯಾಸಗಳನ್ನ ನಾವು ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋಕ್ಕೂ ನನಗೆ ಈ ಬೇಸಿಕ್ ಕೋರ್ಸ್ ತುಂಬ ಹೆಲ್ಪ್ ಆಗಿದೆ. ಸೊ ಆ ಥರ ಇರುವಾಗ ಒಂದು ನಾವು ಏನಾಗಿದ್ದೀವಿ ಅದು ಇಂಪಾರ್ಟೆಂಟ್. ಓಕೆ, ಸೊ ದ ಸಿಂಪ್ಲೆಸ್ಟ್ ವೇ ಇದರಲ್ಲಿ ಈ ಬುಕ್ಕಲ್ಲಿ ಕೊಟ್ಟಿರೋದು, ದಿಸ್ ಇಸ್ ಸೀಕ್ರೆಟ್ ಬೈ ರಾಂಡಾ ಬೈರೋನಿ ಅಂತ. ಸೊ ಅವರು ಆ ಬುಕ್ಕಲ್ಲಿ ಕೊಟ್ಟಿರೋದೇನೆಂದರೆ, ದ ಸಿಂಪ್ಲೆಸ್ಟ್ ವೇ ಫಾರ್ ಮೀ ಟು ಲುಕ್ ಅಟ್ ದ ಲಾ ಆಫ್ ಅಟ್ರಾಕ್ಷನ್ ಇಫ್ ಐ ಥಿಂಕ್ ಆಫ್ ಎ ಮ್ಯಾಗ್ನೆಟ್ ಆಸ್ ಎ ಮ್ಯಾಗ್ನೆಟ್ ಆ್ಯಂಡ್ ಐ ನೋ ದಟ್ ಎ ಮ್ಯಾಗ್ನೆಟ್ ವಿಲ್ ಅಟ್ರಾಕ್ಟ್ ಟು ಇಟ್. ಸೊ ನಾವು ಯಾವಾಗಲೂ ಏನು ಥಿಂಕ್ ಮಾಡ್ತೀವೋ ಅದೇ ನಮಗೆ ವಾಪಸ್ಸು ತುಂಬ ಜನನ ಅಟ್ರಾಕ್ಟ್ ಮಾಡುತ್ತೆ. ಆ ಥಿಂಕಿಂಗಲ್ಲಿ ಇರೋರೇ ಅಟ್ರಾಕ್ಟ್ ಆಗ್ತಾರೆ. ಸೊ ಹಾಗಾಗಿ ನಮ್ಮ ಥಿಂಕಿಂಗ್ನ ಒಳ್ಳೆ ರೀತಿ ನಾವು ತಗೊಳ್ಬೇಕು ಅನ್ನೋದಕ್ಕೆ ಈ ಬುಕ್ ರೀಡಿಂಗ್ ತುಂಬ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ನಂದಾ ಫಾರ್ ಕಾಲಿಂಗ್ ಮೀ. ಆ್ಯಂಡ್ ಈಗ ನಾವು ದಿನನಿತ್ಯ ಮೋದಿಕೇರಲ್ಲಿ ನಮ್ಗೆ ಗೊತ್ತಿದೆ, ಪ್ರಾಡಕ್ಟ್ಸ್ ಅದೇ ಬ್ಯಾಕ್ ಬೋನ್, ಹೌದಲ್ವಾ? ಸೊ ಈ ಪ್ರಾಡಕ್ಟ್ಸನ್ನು ನಾವು ಬಳಸಬೇಕಾದ್ರೆ ಅದರ ಬಗ್ಗೆ ನಾಲೆಜ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ ರೀತಿಯಲ್ಲಿ ಇವತ್ತು ನಮಗೆ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡೋದಕ್ಕೆ ನಾನು ಮಹೇಶ್ ಪಟ್ಕರ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಮಹೇಶ್ ಸರ್. ಎಸ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಒಂದು ವಂಡರ್ಫುಲ್ ಅವಕಾಶದಲ್ಲಿ ಇದ್ದೀನಿ. ನಾನು ಆಲ್ರೆಡಿ ಒಂದು ಹಳ್ಳಿ ಸಿರ್ಸಿ, ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯಲ್ಲಿ ವಾಸ ಮಾಡ್ಕೊಂಡಿದ್ದು. ನನಗೆ ಮೇಡಮ್ ಒಂದು ಪ್ರಾಡಕ್ಟ್ ಅಂದ್ರೆ, ನಾವು ಹೊರಗಡೆ ಧೂಳಲ್ಲಿ ಅಥವಾ ಧೂಳಿಗೆ ಈ ತರ ಹೊರಗಡೆ ಏನಾದ್ರು ನಾವು ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಯಾವ್ದಾದ್ರು ಸೋಪ್ ಹಾಕ್ಬಿಟ್ಟು ನಾವು ನಮ್ಮ ಬಾಡಿಯನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ನಾವು ಹೊರಗಡೆ ತಿನ್ನುವ ಆಹಾರ ಇದೆಯಲ್ವಾ, ಸೊ ಹಣ್ಣು ತರಕಾರಿ ಎನಿವನ್ ಯಾವುದೇ ಸೊ ಐಟಮ್ ತಿಂದಾಗ ವಿಷ, ಆಲ್ಮೋಸ್ಟ್ ಎಲ್ಲ ಹಣ್ಣು ಅಥವಾ ತರಕಾರಿ ಎಲ್ಲದರಲ್ಲೂ ವಿಷಾಂಶ ಇರೋದ್ರಿಂದ, ಸೊ ವಿಷಕಾರಿ ಔಷಧ ಪ್ರಾಡಕ್ಟ್ಗಳನ್ನೇ ನಾವು ಸೇವನೆ ಮಾಡ್ತಾ ಇದ್ದೀವಿ. ಸೊ ಅದನ್ನ ತೆಗಿಲಿಕ್ಕೆ ಸೊ ನಮ್ಮ ಹತ್ರ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ವೆಲ್ಸ್ ಆಯುರ್ವೇದಿಕ್ ಅಂತ ಡಿಟಾಕ್ಸ್ ಹೇಳಿ. ಸೊ ಇದನ್ನ ನೀವು ಪ್ರತಿದಿನ ಬೆಳಿಗ್ಗೆ ಒಂದು, ಸಂಜೆ ಒಂದು, ಖಾಲಿ ಹೊಟ್ಟೆಯಲ್ಲಿ ಬಿಫೋರ್ ಮೀಲ್ ಹಾಫ್ ಆನ್ ಅವರ್ ಮೊದಲು ಒಂದು ಟ್ಯಾಬ್ಲೆಟ್ಸ್ ಅನ್ನ ನೀವು ತಗೊಂಡ್ರೆ, ಸೊ ನೀವೇನು ತಗೊಳ್ತಿರಲ್ಲ, ಸೊ ಇದ್ರ ಜೊತೆಗೆ ಅಂದ್ರೆ ಇದರಿಂದ ನಮಗೆ
ನನ್ನ ಬಾಡಿ ಒಳಗಡೆ ಇರುವ ಟಾಕ್ಸಿನ್ ಗಳನ್ನ ಹೊರಗೆ ಹಾಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಕಾಯಿಲೆ ಬರ್ದಿದ್ದಾಗೆ ತಡೆಗಟ್ಟಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಈಗ ಸಿಚುವೇಶನ್ ಹೇಗಿದೆ ಅಂದ್ರೆ ನಾವು ತಿನ್ನುವ ಆಹಾರದಿಂದನೇ ನಮ್ಗೆ ಸೊ ಕಾಯಿಲೆಗಳು ಬರ್ತಾ ಇದೆ, ಎಲ್ಲ ವಿಷಪೂರಿತ ಆಹಾರ ಇರೋದ್ರಿಂದ. ಸೊ ನಮ್ಗೆ ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಸೊ ನಮ್ಮ ಮೋದಿ ಕೇರಲ್ಲಿ ವೆಲ್ ಡಿಟಾಕ್ಸ್ ಒಂದು ಟ್ಯಾಬ್ಲೆಟ್ಸ್ ಬಂದಿದೆ. ಸೊ ನಾವೆಲ್ಲ ಇದನ್ನ ಬಳಸ್ತಾ ಇದೀವಿ. ಸೊ ಯಾರಿಗೆಲ್ಲ ಈ ಅವಶ್ಯಕತೆ ಇದೆ ಖಂಡಿತ ಇದನ್ನ ಬಳಸ್ಕೊಂಡು ಏನು ಡಾಕ್ಟರ್ ಇಂದ ದೂರ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು, ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹೇಶ್. ಇವತ್ತು ಒಂದು ಒಳ್ಳೆ ವಂಡರ್ಫುಲ್ ಪ್ರಾಡಕ್ಟ್ ಹೇಳಿದಿರಿ, ಡಿಟಾಕ್ಸ್ ಅಂತ. ಅಂದ್ರೆ ನಮ್ಮ ಬಾಡಿಲಿರೋ ಟಾಕ್ಸನ್ ಅಂದ್ರೆ ಟಾಕ್ಸಿಫಿಕೇಶನ್, ಏನು ವಿಷಕಾರಿಕ ವಸ್ತುಗಳನ್ನು ಹೊರಗೆ ಹಾಕುವಂತ ಒಂದು ವಸ್ತು. ಸೊ ಬರೀ ನಾವು ತಿನ್ನೋ ಆಹಾರದಿಂದ ಅಲ್ಲ, ನಾವು ಹೊರಗಡೆ ಓಡಾಡ್ಬೇಕಾದ್ರೆ ಪೊಲ್ಯೂಷನ್ ಇಂದನೂ ನಾವು ಮೂಗಿಂದ ಉಸಿರಾಡ್ತೀವಿ, ಅಲ್ಲಿಂದನೂ ನಮ್ಗೆ ಬಾಡಿ ಒಳಗಡೆ ಹೋಗಿರುತ್ತೆ. ಮನೆ ಪೇಂಟ್ ವಾಸನೆ ತಗೊಂಡ್ರು ಅದು ವಿಷಕಾರಿಕ. ಸೊ ಅದನ್ನೆಲ್ಲ ಹೊರಗೆ ಹಾಕ್ಬೇಕಂದ್ರೆ ಒಂದೇ ಉಪಾಯ ಡಿಟಾಕ್ಸ್. ಈ ಒಂದು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನಾವು ಒಳಗಡೆ ಇಂದ ಪ್ರತಿಯೊಂದು ಅಂಗಗಳು ಕ್ಲೀನ್ ಆಗತ್ತೆ ಅಂತ ಹೇಳಿದಿರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ಏನಂದ್ರೆ ಮನಸ್ಸು ಅಂತ ಇದೆ. ಆ ಒಂದು ಮನಸ್ಸು ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸಿರತ್ತೆ. ಸೊ ನಾವ್ ಏನ್ ಡಿಸೈಡ್ ಮಾಡ್ತಿರ್ತೀವೋ ಅದೇ ನಾವು ಆಗ್ತೀವಿ, ಅಥವಾ ನಾವು ನಮ್ಗೆಲ್ಲ ಏನ್ ಆಸೆ ಇದೋ ಅದನ್ನ ಪೂರೈಸ್ಕೊಳಕ್ ನಮ್ಮ ಮನಸ್ಸೇ ತುಂಬಾ ಇಂಪಾರ್ಟೆಂಟು. ಆ ಮನಸ್ಸನ್ನ ನಾವು ಮನಸ್ಸು ಮಾಡಿದ್ರೆ ಆಗತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಒಳ್ಳೆ ಒಂದು ವಿಡಿಯೋ ನೋಡ್ಬೋದು. ಇದ್ರಲ್ಲಿ ನಾವು ಒಂದು ನಮ್ಮ ಗ್ರೇಟ್ ಲೀಡರ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವ್ರ ಮಾತಿನ ಪ್ರತಿಯೊಬ್ರು ಕೂಲಂಕುಷವಾಗಿ ಕೇಳಿ. ಸೊ ಅದು ನಮಗೆ ಸೂಕ್ತ ಅನ್ಸುತ್ತೆ, ನಮ್ಗೆ ಅದು ಇನ್ವಾಲ್ವ್, ನಾವು ಅದಕ್ಕೆ ಏನದು ಎಕ್ಸಾಂಪಲ್ ಆಗಿರ್ತೀವಿ. ಸೊ ಎಲ್ಲರೂ ಅದನ್ನ ಕೇಳ್ಕೊಳ್ಳಿ. ವೆಲ್ಕಮ್ ವಿಜಯ್ ಸರ್, ಯು ಆರ್ ಆನ್ ದ ಸ್ಕ್ರೀನ್. ಥ್ಯಾಂಕ್ ಯು ಮೇಡಮ್. ಚಿನ್ನಗಣಿಯನ್ನ ಐಡೆಂಟಿಫೈ ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ರು, ಅಷ್ಟೆಲ್ಲ ಕಷ್ಟಪಡೋದು ಬೇಡ. ನಾವು ನಮ್ಮೊಳಗಿನ ಗಣಿಯನ್ನ ತೆಗಿಯಕ್ಕೆ ಅದಕ್ಕೆ ಸಿಂಪಲ್ ಟಿಪ್ಸ್, ಸಿಂಪಲ್ ಟ್ರುತ್ ಇರುವಂತದ್ದು. ಸೈನ್ಸ್ ಅಂದ್ರೆ ಏನು ಇದೆ, ಅದು ಆಲ್ರೆಡಿ ಅದನ್ನ ಹುಡುಕುವಂಥದ್ದು. ರಿಸರ್ಚ್ ಅಂದ್ರೆ ಬೇರೆ ಏನು ಅಲ್ಲ, ಪುನಃ ಸರ್ಚ್ ಮಾಡುವಂಥದ್ದು. ಈಗ ನನ್ನೊಳಗಡೆನೆ ಇರೋದನ್ನ ಪುನಃ ಸರ್ಚ್ ಮಾಡುವಂತಹ ಕೆಲ್ಸಕ್ಕೆ ಇವತ್ತಿನ ಕ್ಲಾಸ್ ಹೆಲ್ಪ್ ಆಗ್ತಾ ಇದೆ. ಅದಕ್ಕೆ ನಾನು ನೀವು ಅಲ್ಲ, ಅದಕ್ಕಿಂತ ಬೆಟರ್ ಪರ್ಸನ್ ಅನ್ನ ನಾನು ಸ್ಕ್ರೀನ್ ಮೇಲೆ ಇನ್ವೈಟ್ ಮಾಡ್ತೀನಿ. ಆಲ್ರೆಡಿ ತುಂಬಾ ಜನಗಳ ಗಣಿಯನ್ನ, ಚಿನ್ನದ ಗಣಿನ, ವಜ್ರದ ಗಣಿಯನ್ನ, ಅವರ ಒಳಗಿನ ಸಾಮರ್ಥ್ಯವನ್ನ ಐಡೆಂಟಿಫೈ ಮಾಡಿದಂತಹ ಪರ್ಸನ್ ಅವರು. ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಸಮೀರ್ ಮೋದಿ ಸರಿಗೆ ತುಂಬಾ ಹತ್ರ ಆದವರು. ಅವರ ಬಾಯಿಯಲ್ಲಿ ಕೇಳೋಣ. ಥ್ಯಾಂಕ್ ಯು ಶಾರದಾ, ಹೆಲ್ಪಿಂಗ್ ಮೀ ಟು. ಅವರನ್ನ ಸ್ಕ್ರೀನ್ ಮೇಲೆ ಇನ್ವೈಟ್ ಮಾಡಿದ್ದಕ್ಕೆ ಶಾರದಾ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಸ್, ಎಲ್ರೂ ಕೇಳ್ಕೊಳ್ಳಿ, ಕ್ಲಿಯರ್ ಆಗಿ ನೋಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವಂತದ್ದನ್ನ, ನಿಮ್ಮೊಳಗಿನ ಸಾಮರ್ಥ್ಯವನ್ನ. ಇದಕ್ಕೆ ಒಂದು ರಿಯಲ್ ಡೆಮೋನ್ಸ್ಟ್ರೇಷನ್. ಏನು ಡೆಮೋನ್ಸ್ಟ್ರೇಷನ್? ಫಿಸಿಕಲ್ ಡೆಮೋನ್ಸ್ಟ್ರೇಷನ್. ನಾನು ನೀವು ಮಾಡುವಂತದ್ದು. ನಾನು ಕೈ ಬೆರಳು 2 ಜೋಡಿಸಿ ತೋರಿಸಿದೆ, ಅದೇ ತರ ಡಿಫ್ರೆಂಟ್ ನಿಮ್ಮೊಳಗಿನ ಸಾಮರ್ಥ್ಯವನ್ನ ಹಾಕುವಂತದ್ದನ್ನ ನೆಕ್ಸ್ಟ್ ಫಿಸಿಕಲ್ ಪ್ರೋಗ್ರಾಮ್ ಅಲ್ಲಿ ತೋರಿಸ್ತೀನಿ ನಾನು. ಈಗ ಕೇಳ್ಕೊಳ್ಳೋಣ ಎಲ್ರು. ಎಸ್, ವೆಲ್ಕಮ್ ವಿಜಯ್ ಸರ್ ಆನ್ ದ ಸ್ಕ್ರೀನ್. ಕೇಳ್ತಾ ಇದೆಯಾ ಎಲ್ರಿಗೂ? ಇಲ್ಲ ಸ್ಟಾರ್ಟ್ ಆಗಿಲ್ಲ. ಸ್ವಲ್ಪ ಇದಾಗಿದೆ, ಒಂದ್ ನಿಮಿಷ. ಕೇಳ್ತಾ ಇಲ್ಲ. ಸ್ಟಾರ್ಟ್ ಆಗಿ ಪರವಾಗಿಲ್ಲ, ಸ್ಟಾರ್ಟ್ ಆಗುತ್ತೆ. ಸೊ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಷ್ಟು ಶಕ್ತಿ ಇದೆ ಅದನ್ನೆಲ್ಲ ಇವಾಗ ಅವರು ಎಬ್ಬಿಸ್ತಾ ಇರ್ತಾರೆ. ಸುಪ್ತ ಮನಸ್ಸಿನ ಸಾಮರ್ಥ್ಯ ಅಂತ ಹೇಳ್ತೀವಿ. ಈ ಸುಪ್ತ ಅಂದ್ರೆ ಏನಿದೆ? ನಮ್ಮ ಒಳಗಡೆ ಹುದುಗಿರುವಂತದ್ದು, ಅಡಗಿರುವಂತದ್ದಕ್ಕೆ ಸುಪ್ತ ಅಂತ ಹೇಳ್ತೀವಿ. ಅಡಗಿ ಕೂತಿರುತ್ತೆ, ನಮಗೆ ಕಾಣಲ್ಲ, ಅದು ನಮ್ಗೆ ಗೊತ್ತಿರಲ್ಲ. ಕೆಲವು ವಿಷಯ ನಮಗೆ ಗೊತ್ತಿದೆ, ಇಗ್ನೋರೆನ್ಸ್ ಅಂತ ಹೇಳ್ತೀವಿ. ಅದು ಮಳೆ ಬಂದಿರೋದ್ರಿಂದ ನೆಟ್ವರ್ಕ್ ಎಲ್ಲ ಅಂತ ಹೇಳ್ತೀವಲ್ಲ, ಬರುತ್ತೆ, ವೇಟ್ ಮಾಡಿ, ಬರ್ತಾ ಇರದೆ. ಇವತ್ತು ನಮ್ಮ ಮನಸ್ಸು ಒಂದು ಜಾಗೃತವಾಗಿರುತ್ತೆ. ಅದಕ್ಕೆ ಜಾಗೃತ ಮನಸ್ಸು ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಅರಿವಿರ್ತಕ್ಕಂಥದ್ದು. ನಾನು ಮಾತಾಡ್ತಾ ವಾಲ್ಯೂಮ್ ಬೇಕಾದ್ರೆ ದೊಡ್ಡ ಮಾಡ್ಕೊಳ್ಳಿ ನಿಮ್ಮ ಒಂದು. ಈಗೇನು ನಾವು ನೋಡ್ತಿದೀವಿ,
ಮೊಬೈಲಲ್ಲಿ ಅರಿವಾಗ್ತಿದೆ, ನಾನು ಮಾತಾಡ್ತಾ ಇದ್ದೀನಿ, ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ, ನಿಮ್ಮನ್ನ ಹತ್ರ ಮಾತಾಡ್ತಾ ಇದ್ದೀನಿ, ಈ ತರ ಇದು ಗೊತ್ತಿರೋದು. ಇದು ನನಗೆ ಅರಿವಿರ್ತಕ್ಕಂಥ ಒಂದು, ಇದು ಜಾಗೃತವಾಗಿರ್ತಕ್ಕಂಥ ಮನಸ್ಸು, ಜಾಗೃತ ಮನಸ್ಸು. ಇನ್ನೊಂದು ಅದೇನೆ ಸುಪ್ತ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಇವೆರಡೂ ಸಹ ನಮ್ಮಲ್ಲೇ ಇದೆ. ಇವೆರಡರ ಒಂದು ಶಕ್ತಿನ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್, ಹೈಲಿ ಪವರ್ಫುಲ್ ಅಂಡ್ ತುಂಬಾ ಜನಗಳಿಗೆ ಇದು ಗೊತ್ತಿಲ್ಲ. ಗೊತ್ತಿದ್ರು ಸ್ವಲ್ಪ ಸ್ವಲ್ಪ ಅದನ್ನು ಯೂಸ್ ಮಾಡ್ಕೊಂಡಿರ್ತೀವಿ. ಬಟ್ ಅಗಾಧವಾದ ಒಂದು ಶಕ್ತಿ ಇದೆ. ಈ ಅಗಾಧವಾದ ಒಂದು ಶಕ್ತಿನ ನಾನೇನೆ ಯೂಸ್ ಮಾಡ್ಕೊಳ್ಳೋದು ಹೇಗೆ, ಅಂಡ್ ನನ್ನ ಜೀವನ ಇವತ್ತು ಏಕೆ ಹೀಗಾಗಿದೆ ಅನ್ನೋದಕ್ಕೆ ನಾವು ಇನ್ನೊಂದು ಆಂಗಲ್ ಅಲ್ಲಿ ನೋಡ್ತಾ ಹೋಗೋಣ. ಎಸ್ ಫ್ರೆಂಡ್ಸ್, ಈಗ ನೋಡೋಣ ಜಾಗೃತ ಮನಸ್ಸು. ಇದು ನಾನು ಎಚ್ಚರವಾಗಿದ್ದ ಕೆಲಸ ಮಾಡುತ್ತೆ. ನಿದ್ದೆ ಟೈಮಲ್ಲಿ ಇದು ಕೆಲಸ ಮಾಡಲ್ಲ. ನಿದ್ದೆ ಟೈಮಲ್ಲಿ ನಿದ್ದೆನ ಒಂದ್ ಕಡೆ ಟೆಂಪರರಿ ಡೆತ್ ಅಂತಾನು ಹೇಳ್ತಾರೆ. ನಾವು ಸತ್ತಿದ್ದಂಗೆ ನಮ್ಗೆ ಏನೂ ಗೊತ್ತಿರೋದಿಲ್ಲ, ನಾನು ಯಾರು, ನಾನು ಏನ್ ಮಾಡ್ತೀನಿ ಏನೂ ಗೊತ್ತಿರಲ್ಲ. ಕನ್ಸ್ಬಿದ್ರೆ ಕನ್ಸಲ್ಲಿ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ರೆ ಜಾಗೃತವಾಗಿದ್ದಾಗ, ಎಚ್ಚರವಾಗಿದ್ದಾಗ ಏನ್ ನಮ್ಮ ಮನಸ್ಸು ನಮಗೆ ಅರಿವಾಗುತ್ತೆ, ಅದು ಜಾಗೃತ ಮನಸ್ಸು. ಅದೇ ತರ ಸುಪ್ತ ಮನಸ್ಸು ಏನಪ್ಪಾ ಅಂದ್ರೆ ಎಲ್ಲ ವಾಲ್ಯೂಮ್ ಡೋರ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ವಾಲ್ಯೂಮ್ ಡೋರ್ 24/7 ನೋ ರೆಸ್ಟ್. ನಾನು ಮಲಗಿರ್ಲಿ, ಇನ್ನೂ ನೆಕ್ಸ್ಟ್ ಲೆವೆಲ್ ನೋಡ್ತಾ ಹೋಗ್ತೀರಾ, ಯಾವಾಗೆಲ್ಲ ಕೆಲಸ ಮಾಡ್ತಾ, ಯಾವ ತರ ಕೆಲಸ ಮಾಡ್ತಿದ್ರ, ಈ ಎಲ್ಲ ಟೈಮಲ್ಲಿ ಕೆಲಸ ಮಾಡ್ತಿರುತ್ತೆ. ಇಷ್ಟು ಇದರ ಒಂದು ಪರಿಚಯ. ಅದೇ ತರ ಎಷ್ಟು ಪವರ್ಫುಲ್ ಇದು ಎಷ್ಟು ಪವರ್ಫುಲ್, 1,00,000 ಪಟ್ಟು ಅಂತ ಹೇಳ್ತಾರೆ. ನಮ್ದೇನು ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಜಾಗೃತ ಮನಸ್ಸಿನ 1,00,000 ಪಟ್ಟು ಶಕ್ತಿಯುತವಾದದ್ದು, ಅಷ್ಟು ಸಾಮರ್ಥ್ಯ ಇದೆ. Hey, are you someone who faces problems in remembering Excel formulas? What if I tell you that ಅಷ್ಟು ಸಾಮರ್ಥ್ಯ ಇದೆ. ಲೆಕ್ಕಕ್ಕೆ ಎಷ್ಟು ಇರ್ಬೋದು ಅದರಲ್ಲಿ ಅಂತ. ಎಸ್, ದಟ್ ಇಸ್ ಅ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಅಂತ ಒಂದು ಶಕ್ತಿ ಇದೆ. ಇದು ನಮಗೆ ಗೊತ್ತಿಲ್ಲ, ಅಂಡ್ ನಮ್ಮೊಳಗಡೆ ಇದೆ. ನಾನು ಯಾವತ್ತೂ ಸಹಿತ ದೇವರಿಗೆ ನಾನು ಹೇಳ್ತೀನೋ, ದೇವರಿಗೆ ಪ್ರೇ ಮಾಡ್ತೀವಿ ಅದು ಇದು ಅಂತ, ನಮ್ಮೊಳಗಡೆ ಆ ಶಕ್ತಿನ ಆಲ್ರೆಡಿ ಇನ್ಬಿಲ್ಟ್ ಆಗಿ ಕಳಿಸ್ಬಿಟ್ಟಿದ್ದಾರೆ. ಈ ಒಂದು ಶಕ್ತಿನ ಇವತ್ತು ನಿಮಗೆ ಪರಿಚಯ ಆಗುತ್ತೆ. ಇನ್ಬಿಲ್ಟ್ ಆಪ್ ವಿಚ್ ಇಸ್ ನಾಟ್ ಯೂಸ್ಡ್. ಮೊಬೈಲ್ ತಗೊಂಡಾಗಲೇ ಆಪ್ ಇನ್ಸ್ಟಾಲ್ ಆಗಿದೆ ಅಂತೀವಲ್ಲ, ಇನ್ಸ್ಟಾಲ್ ಆಗಿದೆ ಆಲ್ರೆಡಿ, ಅದನ್ನ ನಾವು ಯೂಸ್ ಮಾಡ್ಕೊಂಡಿಲ್ಲ. ಅದನ್ನ ಇವತ್ತು ನೀವು ನೋಡ್ತೀರಾ ಹೇಗೆ ಆ ಒಂದು ಆಪ್ ಅನ್ನ ಪವರ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಂತ. ಎಸ್, ಜಾಗೃತ ಮನಸ್ಸು ಏನು ಡಿಫ್ರೆನ್ಸ್? ಜಾಗೃತ ಮನಸ್ಸಿಗೂ ಸುಪ್ತ ಮನಸ್ಸಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದ್ರೆ, ಕಾನ್ಶಿಯಸ್ ಮೈಂಡ್ ಏನು ತೀರ್ಪು ಕೊಡುತ್ತೋ, ಅಂದ್ರೆ ಏನ್ ಡಿಕ್ಲೇರ್ ಮಾಡುತ್ತೋ, ಏನ್ ಮಾತಾಡುತ್ತೋ, ಏನ್ ಪ್ರೋಗ್ರಾಮ್ ಮಾಡುತ್ತೋ, ಸಬ್ ಕಾನ್ಶಿಯಸ್ ಮೈಂಡ್ ಯಾವುದನ್ನು ತೀರ್ಪು ಕೊಡಲ್ಲ. ಅದು ಹೇಗಿದೆಯೋ ಹಾಗೆ ನೀವೇನ್ ಫೀಡ್ ಮಾಡಿರ್ತೀರೋ ಅದನ್ನ ಹಂಗೆ ತಗೊಳುತ್ತೆ. ಇವೆರಡರ ಮಧ್ಯೆ ಇರ್ತಕ್ಕಂಥ ಸಂಬಂಧ ಇದೊಂದೇ. ಜಾಗೃತ ಮನಸ್ಸು ಏನ್ ಹೇಳುತ್ತೆ ಅದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಹಂಗೆ ಸ್ವೀಕಾರ ಮಾಡುತ್ತೆ, ಮತ್ತೆ ಸ್ಟೋರ್ ಮಾಡ್ಕೊಳ್ಳುತ್ತೆ, ಕಾರ್ಯನಿರ್ವಹಿಸ್ತಾ ಇರುತ್ತೆ. ಆ ಬೇಸ್ ಮೇಲೆ ನೀವೇನ್ ಪ್ರೋಗ್ರಾಮ್ ಮಾಡಿರ್ತೀರಲ್ಲ, ಆ ಬೇಸ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ ಈ ಸಬ್ ಕಾನ್ಶಿಯಸ್ ಮೈಂಡ್. ಅದರಿಂದ ಇವತ್ತು ನಮ್ಮ ಲೈಫ್ ಈಗಲ್ಲ ಇದೆ. ನಮ್ಮ ಲೈಫ್ ಅಲ್ಲ ಯಾಕೀಗೆ ಅಂದ್ರೆ, ನೀವು ನೋಡ್ತಾ ಹೋಗ್ತೀರಾ ಎಲ್ಲದೂ ಸಹಿತ ನಾವೇ ಮಾಡಿರ್ತಕ್ಕಂಥ ಪ್ರೋಗ್ರಾಮಿಂಗ್. ನಮ್ಮ ಲೈಫ್ ನಲ್ಲಿ ಏನೇನೆಲ್ಲ ನಾವು ಪ್ರೋಗ್ರಾಮ್ ಮಾಡಿದೀವಿ, ನಮ್ಮ ಲೈಫ್ ಯಾಕೀಗೆ ಅಂತಕ್ಕಂಥ ಒಂದು ಚಿತ್ರಣ ಇವತ್ತು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಮುಂದಿನ ಒಂದು ನೋಡೋಣ. ಹೇಗೆ ಜಾಗೃತ ಮನಸ್ಸು ಅಂದ್ರೆ ಏನು, ಸುಪ್ತ ಮನಸ್ಸು ಅಂದ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡ್ತಾನೆ, ವಿತ್ ಎಕ್ಸಾಂಪಲ್ಸ್ ಕೊಡ್ತಾನೆ. ಈ ಜಾಗೃತ ಮನಸ್ಸು ಏನಪ್ಪಾ ಅಂದ್ರೆ, ಒಂದು ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಒಂದು ಕೀಪ್ಯಾಡ್ ಇದೆ. ಕೀಪ್ಯಾಡ್ ಅಲ್ಲಿ ಏನ್ ಮಾಡ್ತೀವಿ, ಇಷ್ಟೊಂದು ಕೀಪ್ಯಾಡ್ ಇದೆ, ನಾವು ಟೈಪ್ ಮಾಡ್ತೀವಿ. ಏನೇನೇನೇನು ಟೈಪ್ ಮಾಡ್ತೀವೋ ಅದಷ್ಟೇ ಅಲ್ಲಿ ಎಂಟ್ರಿ ಆಗುತ್ತೆ. ಸರ್ ನಾನು ಏನ್ ಫೀಡ್ ಮಾಡ್ತೀನಿ ಅದು ಎಂಟ್ರಿ ಆಗುತ್ತೆ. ಇದು ಕಾನ್ಶಿಯಸ್ ಮೈಂಡ್. ನಾನು ಕಾನ್ಶಿಯಸ್ ಆಗಿ ನಾನು ಮಾಡ್ತಾ ಹೋಗ್ತೀನಿ. ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಹೇಗಪ್ಪ ಅಂದ್ರೆ, ಇದು CPU ಇದೆ, ಪ್ರೊಸೆಸರ್. ಇಲ್ಲೇನಾಗುತ್ತೆ, ನಾವೇನು ಟೈಪ್ ಮಾಡಿರ್ತೀವಿ ಅದು ಸ್ಟೋರ್ ಆಗುತ್ತೆ. ಅದು ಸ್ಟೋರ್ ಆದಾಗ ಅದೇನು ಸಹಿತ ತೀರ್ಪು ಕೊಡಲ್ಲ. ನೀವೇನೇನು ಡಾಟಾ ಎಂಟ್ರಿ ಗೊತ್ತಿದೆಯಲ್ಲ, ಡಾಟಾ ನಾವೇನು ಎಂಟ್ರಿ ಮಾಡ್ತೀವಿ ಅದನ್ನ ಸ್ವೀಕಾರ ಮಾಡುತ್ತೆ. ಅದನ್ನ ಸ್ವೀಕಾರ ಮಾಡಿಬಿಟ್ಟು ನಾನು ಯಾವಾಗ ಸರ್ಚ್ ಬಟನ್ ಕೊಡ್ತೀನಲ್ಲ, ಆ ಸರ್ಚ್ ಬಟನ್ ಕೊಟ್ಟಾಗ ಅಲ್ಲೇನು ನಾವು ಫೀಡ್ ಮಾಡಿರ್ತೀವೋ ಅದನ್ನೇ ವಾಪಸ್ ಕೊಡುತ್ತೆ. ಇದು ಕಂಪ್ಯೂಟರ್. ಅದೇ ತರ ನನ್ನ ಮೈಂಡು ಸಹ. ನಾನು ಇದುವರೆಗೂ ಏನೇನೇನೆಲ್ಲ ನಾನು ಪ್ರೋಗ್ರಾಮ್ ಮಾಡಿದ್ದೀನೋ, ಸಣ್ಣ ಮಗುವಿನಿಂದ ಹಿಡ್ಕೊಂಡು ಎಲ್ಲಿ ತನಕ, ಅದನ್ನೇ ಇವತ್ತು ನನಗೆ ಕೊಡ್ತಾ ಇದೆ. ನನ್ನ ಜೀವನ ಇವತ್ತು ಯಾಕೆ ಹೀಗೆ ಅಂದ್ರೆ, ನಾನೇ ಮಾಡಿರ್ತಕ್ಕಂಥ ಪ್ರೋಗ್ರಾಮಿಂಗ್. ಅದನ್ನು ನೀವು ಬಿಡಿಬಿಡಿಯಾಗಿ ನೋಡ್ತಾ ಬರ್ತೀರಾ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ದಿ ಜಸ್ಟ್ ಅಕ್ಸೆಪ್ಟಿಂಗ್ ಡಾಟಾ, ಅಂಡ್ ಆ ಅಕ್ಸೆಪ್ಟೆಡ್ ಡಾಟಾ ಮೇಲೆ ನಾವು ಅದು ನನಗೆ ತಂದು ಕೊಡುತ್ತೆ. ನಾನೇನಾದ್ರು ಸರ್ಚ್ ಕೊಟ್ಟರೆ ಅಲ್ಲೇನು ಸ್ಟೋರ್ ಆಗಿರ್ತಾರ ಅದ್ರ ಮೇಲೆ ನೀವು ಇದನ್ನ ಸ್ಟೋರ್ ಮಾಡಿದ್ರಿ ತಗೊಳ್ಳಿ ಅಂತ ಕೊಡುತ್ತೆ. ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ವಿಡಿಯೋಗಳಿದೆ, ನಾವೇನು ಸರ್ಚ್ ಮಾಡ್ತೀವಿ ಅದು ತಂದು ಕೊಡುತ್ತೆ. ಫೀಡ್ ಮಾಡಿರೋರು ನಾವೇ ಜಾಗೃತವಾಗಿ ಮಾಡಿರ್ತೀವಿ, ನಮಗೆ ಬೇಕಾಗಿದ್ದ ತಂದು ಕೊಡ್ತಲ್ಲ ಆ ತರ. ಡಾಟಾ ಎಂಟ್ರಿ ಮಾಡಿರ್ತೀವಿ, ಎಲ್ಲ ಹೆಸರುಗಳು, ಎಲ್ಲ ಅಂಶಗಳು ಏನೆಲ್ಲ ಇದೆ ವರ್ಲ್ಡ್ ಇರ್ತಕ್ಕಂಥ ಎಲ್ಲ ನಾನೇ ಒಂದು ಕಂಪ್ಯೂಟರ್ ಡಾಟಾ ಎಂಟ್ರಿ ಮಾಡಿರ್ತೀನಿ. ಸರ್ಚ್ ಕೊಟ್ಟಾಗ ನಾನು ಏನು ಸರ್ಚ್ ಕೊಡ್ತೀನೋ ಅದನ್ನ ಅಲ್ಲಿರೋದನ್ನ ತಂದು ಕೊಡುತ್ತೆ. ಅದಕ್ಕೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ, ಇನ್ನೂ ಕ್ಲೀನ್ ಅರ್ಥ ಆಗುತ್ತೆ. ಅದೇನಪ್ಪ ಅಂದ್ರೆ, ಇವತ್ತೆಲ್ಲರೂ ಸಹಿತ ನಿಮ್ಮ ಮೊಬೈಲ್ ಸ್ಟೋರ್ ಮಾಡ್ಕೊಂಡಿದ್ದೀರಾ ಹೆಸರು? ಪ್ರತಿಯೊಬ್ಬರು ಮೊಬೈಲ್ ಸ್ಟೋರ್ ಮಾಡ್ಕೊಂಡಿದ್ದೀರಾ? ಯಾವ್ದಾವ ನಂಬರ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಫಸ್ಟ್ ನಂಬರ್ ಬಂದಿರುತ್ತೆ, ಆಮೇಲೆ ಅವ್ರ ಹೆಸರು ನಾವು ಅದಕ್ಕೆ ಹಾಕ್ತೀವಿ. ಅವ್ರ ಹೆಸರನ್ನ ಸ್ಟೋರ್ ಮಾಡಬೇಕಾದ್ರೆ ನಾವೇನು ಹೆಸರು ಕೊಟ್ಟಿರ್ತೀವೋ ಅದನ್ನೇ ಸ್ಟೋರ್ ಮಾಡ್ಕೊಳುತ್ತೆ. ಹೆಸರು ನಾವು ಹೆಸರು ಟೈಪ್ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಅದನ್ನ ಹೇಳುತ್ತಾ, ನೋ ಇಟ್ ಇಸ್ ಸ್ಪೆಲ್ಲಿಂಗ್ ರಾಂಗ್ ಅಂತ. ನೋ, ಹೆಸರು ನೀವು ರಾಮ ಅನ್ನೋ ಕಡೆ ಭೀಮಾ ಅಂತ ಸ್ಟೋರ್ ಮಾಡಿದ್ರೆ ಹೇಳ್ತಾ, ಅವ್ನು ರಾಮ ಅಲ್ಲ ಅವನು ಭೀಮಾ, ಭೀಮಾ ಅಲ್ಲ ಅವ್ನು ರಾಮ ಅಂತ ಹೇಳ್ತಾ. ನೋ ಚಾನ್ಸ್. ಕಂಪ್ಯೂಟರ್ ಗೊತ್ತಿಲ್ಲ ನಾನು ಏನು ಸ್ಟೋರ್ ಮಾಡಿರ್ತೀನೋ ಅದನ್ನ ಕೊಡುತ್ತೆ. ನಾವು ನಮ್ಮ ಫ್ರೆಂಡ್ಸ್ಗಳಿಗೆ ನಿಕ್ ನೇಮ್ ಹಾಕಿರ್ತೀವಿ, ಏನೇನೋ ಒಂದೊಂದು. ಪೇರೆಂಟ್ಸ್ಗೆ ಬಾಸು, ಬಿಗ್ ಬಾಸು, ಫ್ರೆಂಡ್ಸ್ಗಳಿಗೆ ತರಲೆ, ಏನೇನೆಲ್ಲ ನೀವು ಸ್ಟೋರ್ ಮಾಡಿರ್ತೀರೋ ಅದೇನೇ ಸ್ವೀಕಾರ ಮಾಡುತ್ತೆ. ಅದು ಸ್ಟೋರ್ ಮಾಡೋ ಟೈಮಲ್ಲಿ ಅಥವಾ ಆಮೇಲೆ ಪ್ರಶ್ನೆ ಮಾಡಲ್ಲ, ನೀವು ಮಾಡಿರೋದು ರಾಂಗ್ ಡಾಟಾ ಅಂತ ಹೇಳಲ್ಲ. ನೀವೇನೇನು ಸ್ಟೋರ್ ಮಾಡಿರ್ತೀರೋ ಅದನ್ನ ಹಾಗೆ ತಂದು ಕೊಡುತ್ತೆ. ಇಷ್ಟ ಅರ್ಥ ಆಯ್ತಲ್ವಾ? ಇದು ಅರ್ಥ ಆದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈಗ ನೋಡೋಣ ಇದು ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ನಮಗೆ ಕೆಲಸ ಮಾಡುತ್ತೆ, ಇದ್ರ ಶಕ್ತಿ ಎಷ್ಟು ನನ್ನೊಳಗಡೆ ಇದೆಯಾ ಇಲ್ವಾ, ಫಸ್ಟ್ ಅದು ಗುರುತಿಸಬೇಕಲ್ಲ. ನನ್ನೊಳಗಡೆ ಎಷ್ಟು ಶಕ್ತಿ ಇದೆ, ನನಗೆ ಕೆಲವೊಂದು ಡೆಮೋಗಳು ಆಗಿದೆಯಾ ನನ್ನ ಲೈಫಲ್ಲಿ, ಕೆಲವರಿಗೆ ಪ್ರೂಫ್ ಬೇಕಲ್ವಾ, ನನ್ನೊಳಗಡೆ ಇಂಥ ಒಂದು ಶಕ್ತಿ ಇದೆಯಾ.
ನನ್ನ ಮನಸ್ಸಿಗೆ 4 ಲಕ್ಷ ಪಟ್ಟು ಶಕ್ತಿ ಇದೆ, ನಂತರ ಒಂದು ನನಗೆ ಅರಿವಿರಲ್ವಾ, ಅದನ್ನ ನೋಡ್ತಾ ಹೋಗೋಣ. ಈಗ ಒಂದು ಎಕ್ಸಾಂಪಲ್, ನೀವೆಲ್ಲರೂ ಸಹ ಒಂದು ಅಲ್ರಾಮ್, ಸಾಮಾನ್ಯ ಅಲ್ರಾಮ್ ಇಟ್ಕೊಂತೀವಿ ಸಾಕಷ್ಟು ಟೈಮಲ್ಲಿ. ವಿಶೇಷವಾಗಿ ಒಂದು ಟೈಮಲ್ಲಿ ನೀವು ಅಲ್ರಾಮ್ ಹೊಡೆಯೋದಕ್ಕಿಂತ ಮೊದಲೇ ಎದ್ದಿರ್ತೀರ. ಎಷ್ಟು ಸರಿ ಅನುಭವ ಆಗಿದೆ? ಯಾವಾಗಾಗಿದೆ? ಯಾರಿಗಾಗಿದೆ? ಸಾಮಾನ್ಯವಾಗಿ ಯಾವಾಗ ಅಂದ್ರೆ ನಾವು ಟೂರ್ ಹೊರಟಾಗ ಸಾಮಾನ್ಯವಾಗಿ ನಾವೆಲ್ಲರೂ ಎದ್ದೇಳೋದು, ಸಾಮಾನ್ಯವಾಗಿ ಎಲ್ಲರೂ ಕೆಲವರು ಎದ್ದೇಳ್ತಿರ್ತೀರ 6 ಎಲ್ಲ ಇದು ಎಲ್ಲಕ್ಕೂ ಕೇಳಿಸ್ತಾ ಇದೆಯಾ ಇದು ವಾಯ್ಸ್? ಎಲ್ಲರೂ ಸ್ವಲ್ಪ ತಮ್ಮ ಒಪಿನಿಯನ್ ಹೇಳ್ಬೇಕು. 4 ಗಂಟೆ ಅಲ್ರಾಮ್ ಇಟ್ಟಿದ್ರೆ 4 ಗಂಟೆ ಅಲ್ರಾಮ್ ಹೊಡೆದ ಮೇಲೆ ಎದ್ದೇಳ್ತೀರಾ, ಹೊಡೆಯಕ್ಕೆ ಮೊದಲೇ ಎದ್ದೇಳ್ತೀರಾ? ಅನ್ಮ್ಯೂಟ್ ಮಾಡಿ ಮಾತಾಡಿ, ಯಾರಾದ್ರೂ ಕೇಳಿಸ್ತಾ ಇದೆ ಕ್ಲಿಯರ್ ಆಗಿ ವಿಡಿಯೋ? ಎಸ್ ಮೇಡಮ್, ಕೇಳಿಸ್ತಾ ಇದೆ. ನೀವು ಯಾಕೆ ಎದ್ರಿ? ವಿಡಿಯೋ ಕ್ಲಿಯರ್ ಇಲ್ಲ, ವಿಡಿಯೋ ಕ್ಲಿಯರ್ ಇಲ್ಲ ಮಾತ್ರ. ವಿಡಿಯೋ ಕ್ಲಿಯರ್ ಇಲ್ಲ, ಕೇಳಿಸ್ತಾ ಇದೆಯಾ ಅಂತ ಅದು ಇಂಪಾರ್ಟೆಂಟ್. ಕೇಳಿಸ್ತಾ ಇಲ್ಲ, ಕ್ಲಿಯರಿಟಿ ಇಲ್ಲ. ಹೌದಾ? ಇದು ಶಾರದಾ ಮೇಡಮ್ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟು ಇನ್ನೊಂದ್ಸಲ ಎಂಟರ್ ಮಾಡಿ ಮೇಡಮ್. ಎಲ್ಲರಿಗೂ ಕೇಳಿಸ್ಬೇಕಲ್ವಾ? ಇನ್ನೊಂದ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಬಿಟ್ಟು ಮಾಡಿ. ಇಲ್ಲ, ನನ್ನ ಮೊಬೈಲ್ ಅಲ್ಲಿ ಫುಲ್ ವಾಲ್ಯೂಮ್ ಇದೆ. ಐ ಹ್ಯಾವ್ ಕೆಪ್ಟ್ ಫುಲ್ ವಾಲ್ಯೂಮ್. ಅಲ್ಲ, ನೀವು ಸ್ಟಾಪ್ ಮಾಡಿ, ವಿಡಿಯೋ ಸ್ಟಾಪ್ ಮಾಡಿ ಇನ್ನೊಂದ್ಸಲ ಎಂಟ್ರಿ ಕೊಡಿ, ಅಲ್ಲಿ ವಾಲ್ಯೂಮ್ ಜೋರ್ ಕೊಟ್ಬಿಟ್ಟು ಕೊಡಿ ಮೇಡಮ್. ಓಕೆ. ಅಲ್ಲ ಮೇಡಮ್, ನಾನ್ ಶೇರ್ ಮಾಡ್ಬೇಕಾ? ಮಾಡ್ತೀರಂದ್ರೆ ಮಾಡಿ. ಹಾ, ಮಾಡ್ತೀನಿ. ಇಷ್ಟು ಮಾಡಿ. ಓಕೆ. ಬ್ಯಾಕ್ ಹೋಗ್ಬೇಕಲ್ಲ? ಶಾರದಾ ಮೇಡಮ್, ನೀವು ಸ್ಟಾಪ್ ಮಾಡಿ. ಅದು ಸ್ಕ್ರೀನ್ ಬ್ಯಾಕ್ ಹೋದ್ರೆ ಮಾಡ್ಲಿಕ್ಕೆ ಆಗತ್ತೆ. ಮಾಡ್ತಾರೆ, ಒಂದ್ ನಿಮಿಷ. ಶೇರಿಂಗ್ ಸ್ಟಾಪ್ ಶೇರಿಂಗ್ ಮಾಡ್ತಾರೆ, ವೆಯ್ಟ್ ಮಾಡಿ ಒಂಚೂರು. ಎಸ್. ಓಕೆ, ಇವಾಗ ಸ್ಟಾರ್ಟ್ ಮಾಡಿ ಮಹೇಶ್. ಇಲ್ಲ, ಒಂದ್ ನಿಮಿಷ, ನಾನ್ ಹಾಕ್ತೀನಿ ಬೇರೆ ಒಂದು ಇದು. ಮಹೇಶ್, ಒಂದ್ ನಿಮಿಷ ಸ್ಟಾರ್ಟ್ ಮಾಡಿ. ಮಹೇಶ್ ವೆಯ್ಟ್ ಮಾಡಿ ಮಹೇಶ್. ಹಾ, ಎಸ್ ಮೇಡಮ್. ಯಾರಿಗೆಲ್ಲ ವಿಡಿಯೋ ಆಡಿಯೋ ಕೇಳಿಸಿಲ್ಲ, ಸೊ ಇವತ್ತು ಮನುಷ್ಯನ ಬಗ್ಗೆ, ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳ್ತಾ ಇರಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸಿಗೆ ಮಾತು ಕೇಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇರುವ ವಿಡಿಯೋ ಮನಸ್ಸಿನ ಬಗ್ಗೆ ಹೇಳ್ತಾ ಇದೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಶೇರ್ ಆಗಿಲ್ಲ ಮಹೇಶ್. Whenever I had ice cream or cold water, I would experience a sharp shooting sensation, so I just kept ignoring it. Even my hot chai was giving me the same amount of discomfort. My dentist recommended Sensodyne, so now I can be completely carefree and sip my hot cup of tea. It really works. Do you want to go from being an average, unnoticed employee to a valuable asset of your company? Then
Namaste friends, good morning. Welcome to the 10th day of Diamond class. ಲಾಸ್ಟ್ ಸೆಷನ್ ಒಂದು ಅದ್ಭುತವಾದ ಸೆಷನ್ನ ನೀವು ಅಟೆಂಡ್ ಮಾಡಿದ್ದೀರಾ. ಹೆಬ್ಬಾಯಿಂದ ಸ್ವಾಮೀಜಿಯವರ ಒಂದು ಅದ್ಭುತವಾದ ಒಂದು ಮೆಸೇಜ್, ವಿವೇಕಾನಂದ ಅವರ ಒಂದು ಮೆಸೇಜ್ ಅದ್ಭುತವಾಗಿ ನಿಮ್ಮೆಲ್ಲರಿಗೂ ಸಹಿತ ಹಾಡುವಾಗಿ ಹೃದಯಕ್ಕೆ ನಾಟಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಸಹಿತ ನಿರ್ಧಾರ ಮಾಡಿದ್ರಾ? ಸಾಕು ಅಂತನಾ, ಇನ್ನು ಬೇಕು ಅಂತನ? ಕೊನೆಗೆ ಹೇಳಿದ್ರು ಎಷ್ಟಿದ್ರೂ ಸಾಕಲ್ಲ, ಏನಿದ್ರೂ ಬೇಕು ಅಂತಕ್ಕಂಥ ಒಂದು ದೃಢವಾದ ನಿರ್ಧಾರ ನಾವು ಮಾಡಬೇಕಾಗಿದೆ. ಇಲ್ಲಾಂದ್ರೆ ನಾವು ಕಾವಿ ತೊಡ್ಕೋಬೇಕಾಗಿದೆ. ಸಂಸಾರಗಳಿಗೆ ದೊಡ್ಡ ದೊಡ್ಡ ಕನಸಿರಲೇಬೇಕು, ಅದರ್ವೈಸ್ ನಾವು ಸನ್ಯಾಸತ್ವ ಪಡ್ಕೋಬೇಕು ಅಂತ. ಅಂಡ್ ನಮ್ಮೆಲ್ಲರಲ್ಲೂ ಸಹಿತ ಒಂದು ವಜ್ರದ ಗಣಿ ಇದೆ. ಈ ವಜ್ರ ನಮ್ಮೊಳಗಡೆನೇ ಇದೆ, ನಾವೆಲ್ಲೆಲ್ಲ ಹುಡುಕ್ತಾ ಇದ್ದೀವಿ ಅನ್ನೋದು ಒಂದು ಅರಿವಾಗಿದೆ. ಈಗ ಇಂಥ ಒಂದು ಜ್ಞಾನನ ನಮಗೆ ಏನ್ ಪಡ್ಕೊಂಡಿದೀವಿ ಅದನ್ನ ನಾವು ನಮ್ಮ ಒಂದು ಹೊಸ ಜನ್ಮ, ಮರುಜನ್ಮ ಅಂತ ಹೇಳಿದ್ವಿ, ದ್ವಿಜತ್ವನ ಎಲ್ಲರೂ ಸಹಿತ ಪಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಈ ಒಂದು ರೀತಿನಲ್ಲೂ ನಾನು ನೋಡ್ಬೋದಿತ್ತು. ಸ್ಪಿರಿಚುವಲಿ ಇದು ಸಹ ಸ್ಪಿರಿಚುವಲ್, ಬೇರೆಯವರ ಜೊತೆ ಅವರ ಖುಷಿ ಕೊಡೋದು ಸ್ಪಿರಿಚುವಲ್. ಧ್ಯಾನ ಅಂದ್ರೆ ಕಸ್ಟಮರ್ಗಳ ಒಂದು ಖುಷಿ, ಅವರ ಸೇವೆ ಮಾಡೋದು, ಅವರು ತೃಪ್ತನಾದ್ರೆ, ಗ್ರಾಹಕ ತೃಪ್ತನಾದ್ರೆ ಇನ್ನು ಯಾವ ಧ್ಯಾನ ಮಾಡೋದು ಬೇಕಿಲ್ಲ ಅಂತಕ್ಕಂಥ ಎಷ್ಟೋ ಒಂದು ಅಂಶಗಳನ್ನ ನಾವು ಇವತ್ತು ನಿರ್ಮಲ ಸ್ವಾಮೀಜಿ ಅವರಿಂದ ಕಲ್ತಿದ್ದೀವಿ ಫ್ರೆಂಡ್ಸ್. ಖಂಡಿತ ಇವಾಗ ನೋಡ್ತಾ ಹೋಗೋಣ. ಇದೆಲ್ಲದೂ ಸಹ ನಾವು ಪಡ್ಕೊಳ್ಳೋದಕ್ಕೆ ಇನ್ನು ಸಾಕಷ್ಟು ನಮಗೆ ಅಸ್ತ್ರಗಳು ಬೇಕು. ಈ ಅಸ್ತ್ರಗಳು ಏನೇನು, ಆ ಅಸ್ತ್ರಗಳನ್ನ ಇವಾಗ ನೋಡ್ತಾ ಹೋಗೋಣ. ನಮ್ಮ ಅಸ್ತ್ರ, ಎಸ್ ಫ್ರೆಂಡ್ಸ್, ಇವತ್ತಿನ ಒಂದು ಡೈಮಂಡ್ ಕ್ಲಾಸ್ನ ಒಂದು ವಿಶೇಷತೆ, ಈ ಒಂದು ಸಕ್ಸಸ್ಫುಲ್ ವ್ಯಕ್ತಿಗಳ ಒಂದು ಟಾಪ್ ಮೋಸ್ಟ್ ಸೀಕ್ರೆಟ್. ಯಾರೆಲ್ಲ ಯಶಸ್ವಿ ವ್ಯಕ್ತಿಗಳು, ಏನ್ 4 ತರ ಕೆಟಗರಿ ನೋಡಿದ್ರಲ್ಲ ನೀವು, ಆ 4 ತರ ಕೆಟಗರಿಗಳು ಎಕ್ಸ್ಟ್ರಾರ್ಡಿನರಿ ಸಕ್ಸಸ್ ಆಗಿರ್ತಕ್ಕಂಥ ಒಂದು ಸಕ್ಸಸ್ ಸೀಕ್ರೆಟ್ ಇವತ್ತು ನಿಮಗೆ ಸಿಗ್ತಾ ಇದೆ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ಸಾಕಷ್ಟು, ಎಸ್, ನಮ್ಮಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್, ಇವತ್ತು ನಮ್ಮೊಳಗಡೆ ಒಂದು ಶಕ್ತಿ ಇದೆ. ಆ ಶಕ್ತಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಂದು ಅಗಾಧವಾದ ಅರಿವೇ ಇಲ್ಲದೆ ಇರತಕ್ಕಂಥ ಒಂದು ಸಾಮರ್ಥ್ಯ ನಮ್ಮೊಳಗಡೆ ಇದೆ. ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋದೆ. ಇದನ್ನೇ ಇವತ್ತು ಎಲ್ಲ ಯಶಸ್ವಿ ವ್ಯಕ್ತಿಗಳು ಪವರ್ಫುಲ್ ಆಗಿ ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂತ ಒಂದು ಅಂಶನ ಇವತ್ತು ನೀವು ನೋಡಕ್ಕೆ ಹೋಗ್ತಾ ಇದ್ದೀರಾ. ವೆಲ್ಕಮ್ ಟು ದಿಸ್ ಸೆಷನ್. ಒಂದು ಎಕ್ಸ್ಟ್ರಾರ್ಡಿನರಿ ಅನುಭವ ಆಗುತ್ತೆ ನನಗೆ. ಈ ಒಂದು ಸೆಷನ್ 2000 ಆ ಟೈಮಲ್ಲಿ ಒಂದು ಸೆಷನ್ ಅಟೆಂಡ್ ಮಾಡಿದ್ದು. ನನ್ನ ಮೆಂಟರ್ ಒಂದು ಕ್ಯಾಪಿಟಲ್ ಹೋಟೆಲ್ ಅವತ್ತಿನ ಕಾಲದಲ್ಲಿ 800 ರೂಪೀಸ್ ಚಾರ್ಜ್ ಪೇ ಮಾಡಿಬಿಟ್ಟು ನಾನು ಅಟೆಂಡ್ ಮಾಡಿದ್ದು ಈ ಒಂದು ಸೆಷನ್. ಅವತ್ತಿಂದ ಇವತ್ತಿನ ತನಕ ನಮ್ಮ ಸಕ್ಸಸ್ಗೆ ಬಹಳ ಮುಖ್ಯವಾದ ಒಂದು ರೋಲ್ ಈ ಒಂದು ಟಾಪಿಕ್ ಪ್ಲೇ ಮಾಡಿದೆ ಅಂದ್ರೆ ತಪ್ಪಾಗಲಾರದು ಫ್ರೆಂಡ್ಸ್. ಅಂತ ಒಂದು ಅತ್ಯದ್ಭುತವಾದ ಒಂದು ಸಬ್ಜೆಕ್ಟ್ ಇವತ್ತು ನಾವು ಮಾತಾಡಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ನಮ್ಮೊಳಗಡೆ ನೋಡಿದೀವಿ, ನಮ್ಮೊಳಗಡೆ ಡೈಮಂಡ್ ಇದೆ, ನಮ್ಮಲ್ಲಿ ವಜ್ರದ ಗಣಿ ಇದೆ. ಆ ವಜ್ರದ ಗಣಿ ಅಂದ್ರೆ ಏನು, ಹೇಗೆ ಆ ವಜ್ರದ ಗಣಿನ ಹೊರಗಡೆ ತಗೊಳ್ಳೋದು, ಅದನ್ನ ಇವತ್ತು ನಾವು ನೋಡ್ತಾ ಹೋಗ್ತೀವಿ. ಅದೇ ನಮ್ಮ ಒಂದು ಮನಸ್ಸಿನ ಸಾಮರ್ಥ್ಯ. ಮನಸ್ಸಿನ ಸಾಮರ್ಥ್ಯ ನಾವು ನೋಡ್ತಾ ಹೋಗೋಣ. ನಮ್ಮೊಳಗಡೆ ಏನೆಲ್ಲ ಇದೆ, ಎಂತ ಸಾಮರ್ಥ್ಯ ಇದೆ ಅಂತ. ಮನಸ್ಸಿನಲ್ಲಿ 2 ವಿಧ ಇದೆ ಫ್ರೆಂಡ್ಸ್. ಆ 2 ವಿಧಗಳು ಎಲ್ಲರಿಗೂ ಇದೆ. ಯಾವ್ಯಾವುದು ಅಂತ ನೋಡೋಣ. ಒಂದನೇದಾಗಿ ಜಾಗೃತ ಮನಸ್ಸು. ಇವತ್ತು ನಮ್ಮ ಮನಸ್ಸು ಒಂದು ಜಾಗೃತವಾಗಿರುತ್ತೆ. ಅದಕ್ಕೆ ಜಾಗೃತ ಮನಸ್ಸು ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಅರಿವಿರ್ತಕ್ಕಂಥದ್ದು, ನಾನು ಮಾತಾಡ್ತಕ್ಕಂಥದ್ದು, ನೆನ್ಪಿಡ್ಕೊಂಡಿರೋದು, ಗೊತ್ತಾಗೋದು. ಈಗೇನು ನಾವು ನೋಡ್ತಿದ್ದೀವಿ, ನಮಗೆ ಅರಿವಾಗ್ತಿದೆ. ನಾನು ಮಾತಾಡ್ತಾ ಇದ್ದೀನಿ, ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ, ನಿಮ್ಮನ್ನ ಹತ್ರ ಮಾತಾಡ್ತಾ ಇದ್ದೀನಿ, ಈ ತರ ಇದು ಗೊತ್ತಿರೋದು. ಇದು ನನಗೆ ಅರಿವಿರ್ತಕ್ಕಂಥ ಒಂದು, ಇದು ಜಾಗೃತವಾಗಿರ್ತಕ್ಕಂಥ ಮನಸ್ಸು, ಜಾಗೃತ ಮನಸ್ಸು. ಇನ್ನೊಂದು ಅದೇನೆ ಸುಪ್ತ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಇವೆರಡೂ ಸಹ ನಮ್ಮಲ್ಲೇ ಇದೆ. ಇವೆರಡರ ಒಂದು ಶಕ್ತಿನ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್, ಹೈಲಿ ಪವರ್ಫುಲ್ ಅಂಡ್ ತುಂಬಾ ಜನಗಳಿಗೆ ಇದು ಗೊತ್ತಿಲ್ಲ. ಗೊತ್ತಿದ್ರು ಸ್ವಲ್ಪ ಸ್ವಲ್ಪ ಅದನ್ನು ಯೂಸ್ ಮಾಡ್ಕೊಂಡಿರ್ತೀವಿ. ಬಟ್ ಅಗಾಧವಾದ ಒಂದು ಶಕ್ತಿ ಇದೆ. ಈ ಅಗಾಧವಾದ ಒಂದು ಶಕ್ತಿನ ನಾನೇನೆ ಯೂಸ್ ಮಾಡ್ಕೊಳ್ಳೋದು ಹೇಗೆ, ಅಂಡ್ ನನ್ನ ಜೀವನ ಇವತ್ತು ಏಕೆ ಹೀಗಾಗಿದೆ ಅನ್ನೋದಕ್ಕೆ ನಾವು ಇನ್ನೊಂದು ಆಂಗಲ್ ಅಲ್ಲಿ ನೋಡ್ತಾ ಹೋಗೋಣ. ಎಸ್ ಫ್ರೆಂಡ್ಸ್, ಈಗ ನೋಡೋಣ. ಜಾಗೃತ ಮನಸ್ಸು ಇದು ನಾನು ಎಚ್ಚರವಾಗಿದ್ದ ಕೆಲಸ ಮಾಡುತ್ತೆ. ನಿದ್ದೆ ಟೈಮಲ್ಲಿ ಇದು ಕೆಲಸ ಮಾಡಲ್ಲ. ನಿದ್ದೆ ಟೈಮಲ್ಲಿ ಒಂದು ನಿದ್ದೆನ ಒಂದ್ ಕಡೆ ಟೆಂಪರರಿ ಡೆತ್ ಅಂತಾನು ಹೇಳ್ತಾರೆ. ನಾವು ಸತ್ತಿದ್ದಂಗೆ ನಮ್ಗೆ ಏನೂ ಗೊತ್ತಿರೋದಿಲ್ಲ, ನಾನು ಯಾರು, ನಾನು ಏನ್ ಮಾಡ್ತೀನಿ, ಏನೂ ಗೊತ್ತಿಲ್ಲ. ಕನ್ಸು ಬಿದ್ರೆ ಕನ್ಸಲ್ಲಿ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ರೆ ಜಾಗೃತವಾಗಿದ್ದಾಗ, ಎಚ್ಚರವಾಗಿದ್ದಾಗ ಏನ್ ನಮ್ಮ ಮನಸ್ಸು ನಮಗೆ ಅರಿವಾಗುತ್ತೆ, ಅದು ಜಾಗೃತ ಮನಸ್ಸು. ಅದೇ ತರ ಸುಪ್ತ ಮನಸ್ಸು ಏನಪ್ಪ ಅಂದ್ರೆ ಎಲ್ಲ ಟೈಮಲ್ಲೂ ಕಾರ್ಯ ಮಾಡ್ತಾ ಇರುತ್ತೆ. ಇದಕ್ಕೆ 24/7 ನೋ ರೆಸ್ಟ್. ನಾನು ಮಲಗಿರ್ಲಿ, ಎಚ್ಚರವಾಗಿರ್ಲಿ, ಇನ್ನೂ ನೆಕ್ಸ್ಟ್ ಲೆವೆಲ್ ನೋಡ್ತಾ ಹೋಗ್ತೀರಾ. ಯಾವಾಗೆಲ್ಲ ಕೆಲಸ ಮಾಡುತ್ತೆ, ಯಾವ ತರ ಕೆಲಸ ಮಾಡ್ತಿದ್ರ, ಇದು ಎಲ್ಲ ಟೈಮಲ್ಲೂ ಕೆಲಸ ಮಾಡ್ತಿರುತ್ತೆ. ಇಷ್ಟು ಇದರ ಒಂದು ಪರಿಚಯ. ಅದೇ ತರ ಎಷ್ಟು ಪವರ್ಫುಲ್ ಇದು. ಇದು ಎಷ್ಟು ಪವರ್ಫುಲ್ ಅಂದ್ರೆ 1,00,000 ಪಟ್ಟು ಅಂತ ಹೇಳ್ತಾರೆ. ನಮ್ದೇನು ಕಾನ್ಶಿಯಸ್ ಮೈಂಡ್ ಇದೆಯಲ್ವಾ, ಜಾಗೃತ ಮನಸ್ಸಿಗಿನ 1,00,000 ಪಟ್ಟು ಶಕ್ತಿಯುತವಾದದ್ದು. ಅಷ್ಟು ಸಾಮರ್ಥ್ಯ ಇದಿದೆ. ಲೆಕ್ಕ ಹಾಕಿ ಎಷ್ಟು ಇರ್ಬೋದು ಅದರಲ್ಲಿ ಅಂತ. ಎಸ್, ದಟ್ ಈಸ್ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಅಂತ ಒಂದು ಶಕ್ತಿ ಇದೆ. ಇದನ್ನು ನಮಗೆ ಗೊತ್ತಿಲ್ಲ, ಅಂಡ್ ನಮ್ಮೊಳಗಡೆನೆ ಇದೆ. ನಾನು ಯಾವತ್ತೂ ಸಹಿತ ದೇವರಿಗೆ ನಾನು ಹೇಳ್ತೀವಿ, ನಾವು ದೇವರಿಗೆ ಪ್ರೇ ಮಾಡ್ತೀವಿ ಅದು ಇದು ಅಂತ. ನಮ್ಮೊಳಗಡೆ ಆ ಶಕ್ತಿನ ಆಲ್ರೆಡಿ ಇನ್ಬಿಲ್ಟ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಈ ಒಂದು ಶಕ್ತಿನ ಇವತ್ತು ನಿಮಗೆ ಅದು ಪರಿಚಯ ಆಗುತ್ತೆ. ಇನ್ಬಿಲ್ಟ್ ಆಪ್ ವಿಚ್ ಇಸ್ ನಾಟ್ ಯೂಸ್ಡ್. ಮೊಬೈಲ್ ತಗೊಂಡಾಗಲೇ ಆಪ್ ಇನ್ಸ್ಟಾಲ್ ಆಗಿದೆ ಅಂತೀವಲ್ಲ, ಇನ್ಸ್ಟಾಲ್ ಆಗಿದೆ ಆಲ್ರೆಡಿ, ಅದು ನಾವು ಯೂಸ್ ಮಾಡ್ಕೊಂಡಿಲ್ಲ. ಅದನ್ನ ಇವತ್ತು ನೀವು ನೋಡ್ತೀರಾ ಹೇಗೆ ಆ ಒಂದು ಆಪ್ ಅನ್ನ ಪವರ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಂತ. ಎಸ್, ಜಾಗೃತ ಮನಸ್ಸು ಏನು ಡಿಫ್ರೆನ್ಸ್, ಜಾಗೃತ ಮನಸ್ಸಿಗೂ ಸುಪ್ತ ಮನಸ್ಸಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದ್ರೆ, ಕಾನ್ಶಿಯಸ್ ಮೈಂಡ್ ಏನು ತೀರ್ಪು ಕೊಡುತ್ತೋ, ಅಂದ್ರೆ ಏನ್ ಡಿಕ್ಲೇರ್ ಮಾಡುತ್ತೋ, ಏನ್ ಮಾತಾಡುತ್ತೋ, ಏನ್ ಪ್ರೋಗ್ರಾಮ್ ಮಾಡುತ್ತೋ, ಸಬ್ ಕಾನ್ಶಿಯಸ್ ಮೈಂಡ್ ಯಾವುದನ್ನು ತೀರ್ಪು ಕೊಡಲ್ಲ. ಅದು ಹೇಗಿದೆಯೋ ಹಾಗೆ ನೀವೇನ್ ಫೀಡ್ ಮಾಡಿರ್ತೀರೋ ಅದನ್ನ ಹಂಗೆ ತಗೊಳುತ್ತೆ.
ಇವೆರಡರ ಮಧ್ಯೆ ಇರ್ತಕ್ಕಂಥ ಸಂಬಂಧ ಇದೊಂದೇ. ಜಾಗೃತ ಮನಸ್ಸು ಏನ್ ಹೇಳುತ್ತೆ ಅದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಹಂಗೆ ಸ್ವೀಕಾರ ಮಾಡುತ್ತೆ ಮತ್ತೆ ಸ್ಟೋರ್ ಮಾಡ್ಕೊಳ್ಳುತ್ತೆ, ಕಾರ್ಯನಿರ್ವಹಿಸ್ತಾ ಇರುತ್ತೆ ಆ ಬೇಸ್ ಮೇಲೆ. ನೀವೇನ್ ಪ್ರೋಗ್ರಾಮ್ ಮಾಡಿರ್ತೀರಲ್ವಾ ಆ ಬೇಸ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ ಈ ಸಬ್ ಕಾನ್ಶಿಯಸ್ ಮೈಂಡ್. ಅದರಿಂದ ಇವತ್ತು ನಮ್ಮ ಲೈಫ್ ಈಗೆಲ್ಲ ನಮ್ಮ ಲೈಫ್ ಅಲ್ಲ ಯಾಕೀಗೆ ಅಂದ್ರೆ ನೀವು ನೋಡ್ತಾ ಹೋಗ್ತೀರಾ ಎಲ್ಲದೂ ಸಹಿತ ನಾವೇ ಮಾಡಿರ್ತಕ್ಕಂಥ ಪ್ರೋಗ್ರಾಮಿಂಗ್. ನಮ್ಮ ಲೈಫ್ ನಲ್ಲಿ ಏನೇನೆಲ್ಲ ನಾವು ಪ್ರೋಗ್ರಾಮ್ ಮಾಡಿದೀವಿ, ನಮ್ಮ ಲೈಫ್ ಯಾಕೀಗೆ ಅಂತಕ್ಕಂಥ ಒಂದು ಚಿತ್ರಣ ಇವತ್ತು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಮುಂದಿನ ಒಂದು ಅಂಶ ನೋಡೋಣ. ಹೇಗೆ ಇದು ಜಾಗೃತ ಮನಸ್ಸು ಅಂದ್ರೆ ಏನು, ಸುಪ್ತ ಮನಸ್ಸು ಅಂದ್ರೆ ಏನು, ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡ್ತಾನೆ ವಿತ್ ಎಕ್ಸಾಂಪಲ್ಸ್ ಕೊಡ್ತಾವೆ. ಈ ಜಾಗೃತ ಮನಸ್ಸು ಏನಪ್ಪಾ ಅಂದ್ರೆ ಒಂದು ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಒಂದು ಕೀಪ್ಯಾಡ್ ಇದ್ದಾರೆ. ಕೀಪ್ಯಾಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಷ್ಟೊಂದು ಕೀಪ್ಯಾಡ್ ಇದೆ, ನಾವು ಟೈಪ್ ಮಾಡ್ತೀವಿ, ಏನೇನೇನೇನು ಟೈಪ್ ಮಾಡ್ತೀವೋ ಅದಷ್ಟೇ ಅಲ್ಲಿ ಎಂಟ್ರಿ ಆಗುತ್ತೆ. ಸರ್ ನಾನು ಏನ್ ಫೀಡ್ ಮಾಡ್ತೀನಿ ಅದು ಎಂಟ್ರಿ ಆಗುತ್ತೆ. ಇದು ಕಾನ್ಶಿಯಸ್ ಮೈಂಡ್, ನಾನು ಕಾನ್ಶಿಯಸ್ ಆಗಿ ನಾನು ಮಾಡ್ತಾ ಹೋಗ್ತೀನಿ. ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಹೇಗಪ್ಪ ಅಂದ್ರೆ ಇದು CPU ಇದ್ದೀವಿ, ಪ್ರೊಸೆಸರ್. ಇಲ್ಲೇನಾಗುತ್ತೆ ನಾವೇನು ಟೈಪ್ ಮಾಡಿರ್ತೀವಿ ಅದು ಸ್ಟೋರ್ ಆಗುತ್ತೆ. ಅದು ಸ್ಟೋರ್ ಆದಾಗ ಅದೇನು ಸಹಿತ ತೀರ್ಪು ಕೊಡಲ್ಲ. ನೀವೇನೇನು ಡಾಟಾ ಎಂಟ್ರಿ ಗೊತ್ತಿದೆಯಲ್ವಾ, ಡಾಟಾ ನಾವೇನು ಎಂಟ್ರಿ ಮಾಡ್ತೀವಿ ಅದನ್ನ ಸ್ವೀಕಾರ ಮಾಡುತ್ತೆ. ಅದನ್ನ ಸ್ವೀಕಾರ ಮಾಡಿಬಿಟ್ಟು ನಾನು ಯಾವಾಗ ಸರ್ಚ್ ಬಟನ್ ಕೊಡ್ತೀನಲ್ವಾ ಆ ಸರ್ಚ್ ಬಟನ್ ಕೊಟ್ಟಾಗ ಅಲ್ಲೇನು ನಾವು ಫೀಡ್ ಮಾಡಿರ್ತೀವೋ ಅದನ್ನೇ ವಾಪಸ್ ಕೊಡುತ್ತೆ. ಇದು ಕಂಪ್ಯೂಟರ್. ಅದೇ ತರ ನನ್ನ ಮೈಂಡು ಸಹ ನಾನು ಇದುವರೆಗೂ ಏನೇನೇನೆಲ್ಲ ನಾನು ಪ್ರೋಗ್ರಾಮ್ ಮಾಡಿದ್ದೀನೋ ಸಣ್ಣ ಮಗುವಿನಿಂದ ಹಿಡ್ಕೊಂಡು ಎಲ್ಲಿ ತನಕ ಅದನ್ನೇ ಇವತ್ತು ನನಗೆ ಕೊಡ್ತಾ ಇದೆ. ನನ್ನ ಜೀವನ ಇವತ್ತು ಯಾಕೆ ಹೀಗೆ ಅಂದ್ರೆ ನಾನೇ ಮಾಡಿರ್ತಕ್ಕಂಥ ಪ್ರೋಗ್ರಾಮಿಂಗ್. ಅದನ್ನು ನೀವು ಬಿಡಿಬಿಡಿಯಾಗಿ ನೋಡ್ತಾ ಬರ್ತೀರಾ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ದಿ ಜಸ್ಟ್ ಅಕ್ಸೆಪ್ಟಿಂಗ್ ಡಾಟಾ ಅಂಡ್ ಆ ಅಕ್ಸೆಪ್ಟೆಡ್ ಡಾಟಾ ಮೇಲೆ ನಾವು ಅದು ನನಗೆ ತಂದು ಕೊಡುತ್ತೆ. ನಾನು ಏನಾದ್ರು ಸರ್ಚ್ ಕೊಟ್ರೆ ಅಲ್ಲೇನು ಸ್ಟೋರ್ ಆಗಿರ್ತಲ್ಲ ಅದ್ರ ಮೇಲೆ ನೀವು ಇದನ್ನ ಸ್ಟೋರ್ ಮಾಡಿದ್ರಿ ತಗೊಳ್ಳಿ ಅಂತ ಕೊಡುತ್ತೆ. ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ವಿಡಿಯೋ ಬಿಡಿದೆ, ನಾವೇನ್ ಸರ್ಚ್ ಮಾಡ್ತೀವಿ ಅದು ತಂದು ಕೊಡುತ್ತೆ. ಫೀಡ್ ಮಾಡಿರೋರು ನಾವೇ ಜಾಗೃತವಾಗಿ ಮಾಡಿರ್ತೀವಿ, ನಮಗೆ ಬೇಕಾಗಿದ್ದ ನಮಗೆ ತಂದು ಕೊಡುತ್ತಲ್ಲ ಆ ತರ. ಡಾಟಾ ಎಂಟ್ರಿ ಮಾಡಿರ್ತೀವಿ, ಎಲ್ಲ ಹೆಸರುಗಳು ಎಲ್ಲ ಅಂಶಗಳು ಏನೇನೆಲ್ಲ ಇದೆ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ನಾನೇ ಒಂದು ಕಂಪ್ಯೂಟರ್ ಡಾಟಾ ಎಂಟ್ರಿ ಮಾಡಿರ್ತೀನಿ. ಸರ್ಚ್ ಕೊಟ್ಟಾಗ ನಾನು ಏನ್ ಸರ್ಚ್ ಕೊಡ್ತೀನೋ ಅದನ್ನ ಅಲ್ಲಿರೋದನ್ನ ತಂದು ಕೊಡುತ್ತೆ. ಅದಕ್ಕೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ, ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅದೇನಪ್ಪ ಅಂದ್ರೆ ಇವತ್ತೆಲ್ಲರೂ ಸಹಿತ ನೀವು ಮೊಬೈಲಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀರಾ ಹೆಸರು, ಪ್ರತಿಯೊಬ್ಬರು ಮೊಬೈಲಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀರಾ. ಯಾವ್ದೇ ಒಂದು ನಂಬರ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಫಸ್ಟ್ ನಂಬರ್ ಬಂದಿರುತ್ತೆ, ಆಮೇಲೆ ಅವ್ರ ಹೆಸರು ನಾವು ಅದಕ್ಕೆ ಹಾಕ್ತೀವಿ. ಅವ್ರ ಹೆಸರನ್ನ ಸ್ಟೋರ್ ಮಾಡಬೇಕಾದ್ರೆ ನಾವೇನು ಹೆಸರು ಕೊಟ್ಟಿರ್ತೀವೋ ಅದನ್ನೇ ಸ್ಟೋರ್ ಮಾಡ್ಕೊಳ್ಳುತ್ತೆ. ಹೆಸರು ನಾವು ಹೆಸರು ಟೈಪ್ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಅದನ್ನ ಹೇಳುತ್ತಾ ನೋ ಇಟ್ ಇಸ್ ಸ್ಪೆಲ್ಲಿಂಗ್ ಇಸ್ ರಾಂಗ್ ಅಂತ? ನೋ. ಹೆಸರು ನೀವು ರಾಮ ಅನ್ನೋ ಕಡೆ ಭೀಮಾ ಅಂತ ಸ್ಟೋರ್ ಮಾಡಿದ್ರೆ ಹೇಳ್ತಾ ಅವ್ನು ರಾಮ ಅಲ್ಲ ಅವನು ಭೀಮಾ, ಭೀಮಾ ಅಲ್ಲ ಅವ್ನು ರಾಮ ಅಂತ ಹೇಳುತ್ತಾ? ನೋ ಚಾನ್ಸ್. ಕಂಪ್ಯೂಟರ್ಗೆ ಗೊತ್ತಿಲ್ಲ, ನಾನು ಏನು ಸ್ಟೋರ್ ಮಾಡಿರ್ತೀನೋ ಅದನ್ನ ಕೊಡುತ್ತೆ. ನಾವು ನಮ್ಮ ಫ್ರೆಂಡ್ಸ್ಗಳಿಗೆ ನಿಕ್ ನೇಮ್ ಹಾಕಿರ್ತೀವಿ, ಏನೇನೋ ಒಂದೊಂದು. ಪೇರೆಂಟ್ಸ್ಗೆ ಬಾಸು, ಬಿಗ್ ಬಾಸು, ಫ್ರೆಂಡ್ಸ್ಗಳಿಗೆ ತರಲೆ, ಏನೇನೆಲ್ಲ ನೀವು ಸ್ಟೋರ್ ಮಾಡಿರ್ತೀರೋ ಅದೇನೇ ಸ್ವೀಕಾರ ಮಾಡುತ್ತೆ. ಅದು ಸ್ಟೋರ್ ಮಾಡೋ ಟೈಮಲ್ಲಿ ಅಥವಾ ಆಮೇಲೆ ಪ್ರಶ್ನೆ ಮಾಡಲ್ಲ, ನೀವು ಮಾಡಿರೋದು ರಾಂಗ್ ಡಾಟಾ ಅಂತ ಅದು ಹೇಳಲ್ಲ. ನೀವೇನೇನು ಸ್ಟೋರ್ ಮಾಡಿರ್ತೀರೋ ಅದನ್ನ ಹಾಗೆ ತಂದು ಕೊಡುತ್ತೆ. ಇಷ್ಟು ಅರ್ಥ ಆಯ್ತಲ್ವಾ? ಇದು ಅರ್ಥ ಆದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈಗ ನೋಡೋಣ ಇದು ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ನಮಗೆ ಕೆಲಸ ಮಾಡುತ್ತೆ, ಇದ್ರ ಶಕ್ತಿ ಎಷ್ಟು ನನ್ನೊಳಗಡೆ ಇದೆಯಾ ಇಲ್ವಾ ಫಸ್ಟ್ ಅದು ಗುರುತಿಸ್ಬೇಕಲ್ವಾ. ನನ್ನೊಳಗಡೆ ಎಷ್ಟು ಶಕ್ತಿ ಇದೆ, ನನಗೆ ಕೆಲವೊಂದು ಡೆಮೋಗಳು ಆಗಿದೆಯಾ ನನ್ನ ಲೈಫಲ್ಲಿ, ಕೆಲವರಿಗೆ ಪ್ರೂಫ್ ಬೇಕಲ್ವಾ. ನನ್ನೊಳಗಡೆ ಇಂಥ ಒಂದು ಶಕ್ತಿ ಇದೆಯಾ, ನನ್ನ ಮನಸ್ಸಿಗೆ 4 ಲಕ್ಷ ಪಟ್ಟು ಶಕ್ತಿ ಇದೆ ನಂತರ ಒಂದು ನನಗೆ ಅರಿವಿರಲ್ವಾ. ಅದನ್ನಾಗಿ ನೋಡ್ತಾ ಹೋಗೋಣ. ಈಗ ಒಂದು ಎಕ್ಸಾಂಪಲ್, ನೀವೆಲ್ಲರೂ ಸಹ ಒಂದು ಅಲ್ರಾಮ್, ಸಾಮಾನ್ಯವಾಗಿ ಅಲ್ರಾಮ್ ಇಟ್ಕೊಂತೀವಿ ಸಾಕಷ್ಟು ಟೈಮಲ್ಲಿ. ವಿಶೇಷವಾಗಿ ಒಂದು ಟೈಮಲ್ಲಿ ನೀವು ಅಲ್ರಾಮ್ ಹೊಡೆಯೋದಕ್ಕಿಂತ ಮೊದಲನೇ ಎದ್ದಿರ್ತೀರ. ಎಷ್ಟು ಸರಿ ಅನುಭವ ಆಗಿದೆ? ಯಾವಾಗಾಗಿದೆ, ಯಾರಿಗಾಗಿದೆ? ಸಾಮಾನ್ಯವಾಗಿ ಯಾವಾಗ ಅಂದ್ರೆ ನಾವು ಟೂರ್ ಹೊರಟಾಗ. ಸಾಮಾನ್ಯವಾಗಿ ನಾವೆಲ್ಲರೂ ಎದ್ದೊಳೋದು, ಸಾಮಾನ್ಯವಾಗಿ ಎಲ್ಲರೂ ಕೆಲವರು ಎದ್ದೊಳ್ತಿರ್ತೀರ 6, 7, 8, 9 ಗಂಟೆ ತನಕ. ಮನೆಯವರು ಎಷ್ಟು ಅಳ್ಳಾಡಿದ್ರು ಸಹಿತ ಅಳ್ಳಾಡ್ಸಿದ್ರೆ ಇದ್ದಿರೋದಿಲ್ಲ, ನಿದ್ದೆ ಅಂತಿರ್ತೀವಿ. ಆದ್ರೆ ಒಂದು ಸ್ಪೆಷಲ್ ಆಗಿ ನಾವು ಟೂರ್ ಹೊರಟಾಗ 4 ಗಂಟೆಗೆ ಅಲ್ರಾಮ್ ಇಟ್ಟಿದ್ರೆ 4 ಗಂಟೆ ಅಲ್ರಾಮ್ ಹೊಡೆದ ಮೇಲೆ ಎದ್ದೇಳ್ತೀರಾ, ಹೊಡೆಯಕ್ಕೆ ಮೊದಲೇ ಎದ್ದಿರ್ತೀರಾ. ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಮ್ಯಾಕ್ಸಿಮಮ್ ಎಲ್ಲರೂ ಅಡ್ವಾನ್ಸ್ ಆಗಿ ಎದ್ದಿರ್ತೀರಾ ಎಸ್ಆರ್ಮ. ನಿಮ್ಗೆ ಏನಾದ್ರು ಅಲ್ಲಿ ಹೋಗಿ ಇಷ್ಟ ಇಲ್ಲ ಅಂದ್ರೆ ಅವಾಗ ನೀವು ಎದ್ದಿರ್ಬೋದು. ಬಟ್ ಎದ್ದಿದ್ದೀರಾ ಅಂದ್ರೆ ನೀವು ಯಾಕೆ ಎದ್ರಿ? ಬೇರೆ ಟೈಮಲ್ಲಿ 7 ಗಂಟೆ ಹೊಡ್ಕೊಂಡ್ರೂ ಎದ್ದಿಲ್ದಲ್ಲೇ ಇರ್ತಕ್ಕಂಥವ್ರು, ಎಂತ ಗಲಾಟೆ ಇದ್ರು ಎದ್ದಿಲ್ದೇ ಇರತಕ್ಕಂಥವ್ರು, ಅವತ್ತು ಮಾತ್ರ 4 ಗಂಟೆಗೆ ಮೊದಲೇ ಎದ್ದು ನಾವೇ ಅಡ್ವಾನ್ಸ್ ಆಫ್ ಮಾಡ್ತೀವಿ ಅಲ್ರಾಮ್ನ. ಹೇಗಾಗಿದ್ದು? ಇದು ಹೇಗೆ ಅಂದ್ರೆ ವೆರಿ ವೆರಿ ಸಿಂಪಲ್. ರಾತ್ರಿ ಮಲಗಬೇಕಾದ್ರೆ ಒಂದು ವಾರಕ್ಕಿಂತ ಮೊದಲು ಹಿಂದಿನ ದಿವಸ ಕಂಪ್ಲೀಟ್ ಪ್ರೋಗ್ರಾಮ್ ಮಾಡಿರ್ತೀರಿ ಮೈಂಡಿಗೆ. ನಾನು ನಾಳೆ ಟೂರಿಗೆ ಹೋಗ್ತಾ ಇದ್ದೀನಿ, ನಾನು ನಾಳೆ ಒಳ್ಳೆ ಒಂದು ಜಾಗ ಎಂಜಾಯ್ ಮಾಡ್ತಾ ಇದ್ದೀವಿ, ಖುಷಿಯಾಗಿ ಹೋಗ್ತಿದ್ವಿ. ಕಂಪ್ಲೀಟ್ ಆಗಿ ನಾನು ಮನಸ್ಸಲ್ಲಿ ಫೀಡ್ ಮಾಡ್ಬಿಡ್ತೀನಿ. ಅದು ನಾಳೆ 4 ಗಂಟೆಗೆ ಎದ್ದೇಳ್ತೀನಿ, ಎದ್ದೇಳ್ಬೇಕು ಅಂತ. ಈ ತರ ಎದ್ದಾಗ, ಈ ತರ ಪ್ರೋಗ್ರಾಮ್ ಮಾಡಿದಾಗ ನಾವು ಮಲಗಿರ್ತೀವಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ. ಆ ವರ್ಕ್ ಮಾಡ್ತಾ ಕಂಪ್ಲೀಟ್ ಪ್ರೋಗ್ರಾಮ್ ಆಗೋಗ್ಬಿಡುತ್ತೆ. ಅದಕ್ಕೆ ಗೊತ್ತು ಯಾವ ಟೈಮು ಅಂತ, ಪರ್ಫೆಕ್ಟ್ ಟೈಮಿಗೆ ಎಬ್ಬಿಸುತ್ತೆ. ಈ ತರ ಆಗಿದೆಯಾ? ಎಷ್ಟು ಜನಕ್ಕಾಗಿದೆ? ಎಸ್, ಕೆಲವರಿಗೆ ಫೀಲ್ ಆಗಿದೆ ಅಂತ ಯಾರಿಗೆ ಫೀಲ್ ಆಯ್ತಲ್ವಾ? ಕಂಗ್ರಾಚುಲೇಷನ್ಸ್, ನಿಮ್ಮ ಹತ್ರನೂ ಈ ಒಂದು ಶಕ್ತಿ ಇದೆ ಅಂತ. ನಾನು ಹೇಳಿದ್ರೆ ಯಶಸ್ವಿ ವ್ಯಕ್ತಿಗಳಲ್ಲಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲೂ ಇದೆ. ಇದು ಒಂದು ಶಾಂಪಲ್, ನಿಮಗೇನೆ ನನ್ನಲ್ಲಿದೆ ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ ಇದು ಒಂದು ಶಾಂಪಲ್. ಹಾಗಾಗಿ ಈ ಒಂದು ಅಂಶ ಏನಿದೆ ಇದನ್ನ ನಾವು ನೋಡ್ತಾ ಹೋಗೋಣ. ಇವಾಗ ಎಲ್ಲರೂ ಇದೆ ಅಂತ ಗೊತ್ತಾಗೋಯ್ತು. ಈಗ ಇದು ಹೇಗೆ ಕೆಲಸ ಮಾಡ್ತಿದೆ, ನಾನು ನನ್ನ ಲೈಫ್ನ ಹೇಗೆ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀನಿ, ಇದನ್ನ ಒಂದೊಂದಾಗಿ ನೋಡ್ತಾ ಬರೋಣ. ಈಗ ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ತೀನಿ, ಹೆಂಗೆ ಇದು ಕೆಲಸ ಮಾಡುತ್ತೆ ಅಂತ.
ಇದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ಮಟ್ಟಕ್ಕೆ ಕೆಲಸ ಮಾಡುತ್ತೆ ನಮಗೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ನಮ್ಮ ಮನಸ್ಸಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ, ಫೇಲ್ಯೂರ್ ಆಗಿರೋದಕ್ಕೆ, ನಮ್ಮ ಜೀವನ ಇವತ್ತು ಹೀಗಿರೋದಕ್ಕೆ ಕಾರಣ ನಾನು ಏನು ಪ್ರೋಗ್ರಾಮ್ ಮಾಡಿರ್ತೀನಿ ಅನ್ನೋದು ಒಂದು ಡೆಮೋನ ಮಾಡ್ತಾರೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ತುಂಬಾ ರಿಸರ್ಚ್ ಆಗಿದೆ. ಇಟ್ಸ್ ಅ ಸೈನ್ಸ್ ಅಂಡ್ ಸ್ಪಿರಿಚುವಲ್ ಸಾಕಷ್ಟು ಇದೆ. ಇದಕ್ಕೆ ಸೈನ್ಸ್ ಅಂಡ್ ಸ್ಪಿರಿಚುವಲ್ ಎರಡು ಅಕ್ಸೆಪ್ಟ್ ಮಾಡಿರೋ ಸಬ್ಜೆಕ್ಟ್ ಇದು. ಸೈಂಟಿಸ್ಟ್ಗಳು ಒಂದು ಟ್ರಯಲ್ ಮಾಡ್ತಾರೆ ಕೈದಿಗಳ ಮೇಲೆ. ಯಾವ ಕೈದಿಗಳು ಗಲ್ಲಿಗೆ ಫಿಕ್ಸ್ ಆಗಿರೋ ಕೈದಿಗಳ ಮೇಲೆ ಒಂದು ಪ್ರಯೋಗ ಮಾಡ್ತಾರೆ. ಡಿಫ್ರೆಂಟ್ ಮಾಡಿರ್ತಾರೆ. ಅದರಲ್ಲಿ ಒಂದು ನಾನು ಹೇಳ್ತೀನಿ. ಇಬ್ಬರನ್ನ ತಗೊಂಡ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ನಿಮಗೆ ಗಲ್ಲು ಶಿಕ್ಷೆ ಫಿಕ್ಸ್ ಆಗಿದೆ, ಆದರೆ ನಿಮಗೆ ಸರಿ ಗಲ್ಲು ಶಿಕ್ಷೆ ಕೊಡಲ್ಲ, ಬೇರೆ ರೀತಿಯಲ್ಲಿ ನಿಮಗೆ ಪ್ರಾಣನ ತೆಗಿತೀವಿ ಅಂತ. ಅವ್ರಿಗೇನು ಓಕೆ ಸಾಯೋದು ಕನ್ಫರ್ಮ್, ಗಲ್ಲಾದ್ರೇನೋ ಹೇಗಾದ್ರೇನೋ ಅಂದ್ಬಿಟ್ಟು ಒಪ್ಕೊಳ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಬೆಡ್ ಮೇಲೆ ಮಲಗಿಸ್ತಾರೆ. ಅವ್ರಿಗೆ ಹೇಳ್ತಾರೆ, ನಿಮ್ಮ ದೇಹದಿಂದ ಸಂಪೂರ್ಣ ರಕ್ತನ ಹೊರಗಡೆ ತೆಗಿತೀವಿ. ಸಂಪೂರ್ಣ ರಕ್ತನ ಹೊರಗಡೆ ತೆಗೆದುಬಿಟ್ಟು ಕಂಪ್ಲೀಟ್ ನಿಮ್ಮ ದೇಹದಿಂದ ರಕ್ತ ಖಾಲಿ ಸಾಯ್ತೀರಾ. ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ, ಇಷ್ಟೊತ್ತಿಗೆ ನಿಮ್ಮ ರಕ್ತ ಖಾಲಿ ಆಗುತ್ತೆ, ಅಷ್ಟೊತ್ತಿಗೆ ನೀವು ಸಾಯ್ತೀರಾ. 12 o'clock ಅಷ್ಟೊತ್ತಿಗೆ ನಿಮ್ಮ ದೇಹದಿಂದ ಸಂಪೂರ್ಣ ರಕ್ತ ಹೋಗಿರುತ್ತೆ, ನೀವು ಅಷ್ಟೊತ್ತಿಗೆ ಸಾಯ್ತೀರಾ ಅಂತ. ಓಕೆ ಅಂದ್ಬಿಟ್ಟು ಅವ್ರಿಬ್ರಿಗೂ ಸಹಿತ ಚೂಸ್ತಾರೆ. ಇಬ್ಬರಿಗೂ ಬ್ಲಡ್ ಟಕ್ 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 ಅಂತ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಇಬ್ಬರಿಗೂ ಕಣ್ಮುಸ್ತಾರೆ. ಟೈಮ್ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಎಕ್ಸಾಕ್ಟ್ಲಿ 12 ಗಂಟೆಗೆ ಇಬ್ಬರು ಸತ್ತೋಗುತ್ತೆ. ಅವ್ರು ಹೇಳಿರೋ ಟೈಮಿಗೆ ಇಬ್ಬರದು ಪ್ರಾಣ ಹೊರಟೋಗುತ್ತೆ. ವಿಶೇಷ ಏನು ಗೊತ್ತಾ, ಇದರಲ್ಲಿ ಒಬ್ಬ ವ್ಯಕ್ತಿಗೆ ಅವ್ನ ಕಣ್ಣು ಮುಚ್ಚಿದಾಗ ಮಾತ್ರ ಬ್ಲಡ್ ಹೋಗ್ತಾ ಇರುತ್ತೆ. ಅವ್ನ ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಆದ್ಮೇಲೆ ಆ ಬ್ಲಡ್ ಹೋಗೋದನ್ನ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ. ಒಬ್ಬರಿಗೆ ಸಂಪೂರ್ಣ ಬ್ಲಡ್ ತೆಗೆದಿರ್ತಾರೆ, ಒಬ್ಬರಿಗೆ ಬ್ಲಡ್ ತೆಗೆದಿರಲ್ಲ. ಜಸ್ಟ್ ಒಂದು 100 ml ಅಷ್ಟೇ. ಒಂದು 100 ml ಬ್ಲಡ್ ಮಾತ್ರ ತೆಗೆದಿರ್ತಾರೆ. ಇನ್ನ ಸಂಪೂರ್ಣ ದೇಹ ಹಾಗೆ ಇರುತ್ತೆ. ಆದ್ರೂ ಅವ್ರು ತೀರ್ಕೊಂಡಿರ್ತಾನೆ. ಹೇಗಾಯ್ತಿದೆ? ಎಸ್ ಫ್ರೆಂಡ್ಸ್, ದಟ್ ಈಸ್ ದಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಇವತ್ತು ಅಷ್ಟು ಶಕ್ತಿ ನನ್ನೊಳಗಡೆ ಇದೆ. ಯಾವ ಶಕ್ತಿ? ನನ್ನನ್ನು ಸಾಯಿಸ್ತಕ್ಕಂಥ ಶಕ್ತಿನೂ ಇದೆ. ಜಸ್ಟ್ ಒಂದು 100 ml ಬ್ಲಡ್ ಇಂದ ಸಾಯಕ್ಕೆ ಸಾಧ್ಯ ಇಲ್ಲ ಮನುಷ್ಯ, ಆದ್ರೆ ಮನಸ್ಸಿಗೆ ಎಲ್ಲದೂ ಸಾಧ್ಯ. ನನ್ನ ಮನಸ್ಸು ನಿರ್ಧಾರ ಮಾಡ್ತು ಅಂದ್ರೆ, ಬಿಕಾಸ್ ಅದಕ್ಕೇನು ಗೊತ್ತಿಲ್ಲ, ಕಂಪ್ಯೂಟರ್ ನೀವು ಎಂಟ್ರಿ ಮಾಡಿರಿ ಅದು ಪ್ರೋಸೆಸ್ ಮಾಡ್ತು ಅಷ್ಟೇ. ಸಾಯ್ತೀನಿ ಅಂತ ಕಾನ್ಶಿಯಸ್ ಎಲ್ಲ ಒಪ್ಕೊಂಡಿದ್ವಿ, ಅದಕ್ಕೆ ನಂಬಿಕೆ ಬಂದಿತ್ತು, ಕ್ಲಾರಿಟಿ ಸಿಕ್ಕಿತ್ತು, ಸಾಯ್ತು. ಅದು ಗೊತ್ತೇ ಇಲ್ಲ ನನ್ನಿಂದ ದೇಹದ ಬ್ಲಡ್ ಹೋಗಿಲ್ಲ ಅಂತ ಏನೂ ಗೊತ್ತಿಲ್ಲ. ದಿಸ್ ಇಸ್ ಅ ಮ್ಯಾಜಿಕ್ ಫ್ರೆಂಡ್ಸ್. ಈ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತಾರೆ. ಈಗ ಯಾಕೆ ಎಕ್ಸಾಂಪಲ್ ಹೇಳ್ತು, ಜಸ್ಟ್ ಯೋಚನೆ ಮಾಡಿ, ನನ್ನ ಮೈಂಡಿಗೆ ನಾನು ಸಾಯ್ತೀನಿ ಅಂತ ಕೊಟ್ಟಿದ್ದಕ್ಕೆ ನಾನು ಸತ್ತೆ. ಅದೇ ತರ ಏನ್ ಕೊಟ್ಟರು ನನ್ನ ಮೈಂಡ್ ಅಕ್ಸೆಪ್ಟ್ ಮಾಡುತ್ತೆ, ಅದನ್ನ ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋ ಲಾಜಿಕ್ ಒಪ್ಪಿಗೆ ಆಗ್ತಿದ್ಯಾ? ಈ ಲಾಜಿಕ್ ಒಪ್ಪಿಗೆ ಆಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಈ ಲಾಜಿಕ್ ನಿಮ್ಗೆ ಒಪ್ಪಿಗೆ ಆಗುತ್ತೆ, ಅವಾಗ ನೀವು ಮಾತ್ರ ಇದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೆ. ಇದೇ ತರ ಇನ್ನು ಇದ್ರ ಮೇಲೆ ಸಾಕಷ್ಟು ಟ್ರಯಲ್ ಮಾಡಿದ್ದಾರೆ. ನಿಮ್ಗೆ ಇನ್ನೂ ಗೊತ್ತಿರ್ಬೋದು. ಇದೇ ತರ ತುಂಬಾ ಕೇಸ್ಗಳಿದೆ. ಹಾವು ಕಚ್ಚಿ ಸತ್ತಿರೋದು. ಎಷ್ಟೋ ಜನಕ್ಕೆ ಏನೋ ಕಚ್ಚಿದೆ ಅಂತ ಕೊಡ್ಕೊಂಡು ಹೋಗಿರ್ತಾರೆ, ಅವೇನೋ ಆಗಿರಲ್ಲ. ಫಸ್ಟ್ ಕಚ್ಚಿರುತ್ತೆ ನೋಡಿ, ಹಾವು ಅಂತ ಹೋಗ್ಬಿಡ್ತಾರೆ. ನಾಗರಾವ್ ಕಚ್ಚಿದೆ, ಆ ವಿಷಯ ಇರೋದಕ್ಕಿಂತ ಮೊದಲೇ ಇವ್ರ ಮನಸ್ಸಿಗೆ ಹೋಗ್ಬಿಡುತ್ತೆ, ಓ ನನಗೆ ನಾಗರಾವ್ ಕಚ್ಚಿತು, ಮುಗಿತು, ನಾನು ಬದುಕೋದಿಲ್ಲ, ಫಿನಿಶ್. ಇದು ನಮ್ಮಲ್ಲಿರ್ತಕ್ಕಂಥದ್ದು. ಇದೇ ತರನೇ ಇವತ್ತು ಕೊರೋನಾ ಬಂದ ಎಷ್ಟು ಸತ್ತಿರಲ್ವಾ? ಕೊರೋನಾ ಬಂದಿದೆ ಅನ್ನೋ ಭಯಕ್ಕೆ, ಪ್ರಪಂಚದಲ್ಲಿ ಕೊರೋನಾ ಬಂದವರೆಲ್ಲ ಸತ್ತೋಗ್ತಾರೆ ಅನ್ನೋ ಭಯಕ್ಕೆ ಸತ್ತಿರೋದು. ಅಷ್ಟು ಪವರ್ ನಮ್ಮ ಮೈಂಡಿಗಿದೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹೇಗಾಗುತ್ತೆ ಇದು ನನಗೆ ತಂದೆ ಮಗಳು, ಇದು ರಿಯಲ್ ಆಗಿ ಆಗಿರೋದು ಸಹ. ಮಗಳಿಗೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಪ್ರೀತಿಯ ಮಗಳು ತಂದೆಗೆ ಎಲ್ರಿಗೂ ಶಾಕ್ ಆಗುತ್ತೆ. ಅವನು ಒಂದು ಅರ್ಕೆ ಹೊತ್ಕೊಳ್ತಾನೆ. ಎಲ್ಲರೂ ನಾವೆಲ್ಲ ಅರ್ಕೆ ಹೊತ್ಕೊಳ್ತೀವಲ್ಲ, ಏನೂ ಆಗಲ್ಲ ಅಂತ ದೇವರಿಗೆ ಅರ್ಕೆ ಹೊತ್ಕೊಳ್ಳೋದು. ದೇವರ ನೀನು ಕಾಪಾಡು, ನೀನು ಕೆಲಸ ಮಾಡ್ಕೊಡು, ನಿನಗೆ ಎಷ್ಟು ಕೊಡ್ತೀನಿ ಅಂತ ಫಿಕ್ಸ್ ಮಾಡ್ಕೊಳ್ತೀವಿ, ಬಿಸ್ನೆಸ್ ಡೀಲ್. ಅದೇ ತರ ಅವನು ಡೀಲ್ ಮಾಡ್ಕೊಳ್ತಾನೆ. ಏನದು? ನನ್ನ ಮಗಳು ವಾಸಿ ಆಗ್ತಾಳೆ, ಕನ್ಫರ್ಮ್ ಆಗಿ ಅವಳಿಗೆ ಅವನಿಗೆ ನಂಬಿಕೆ ಬರುತ್ತೆ, ನನ್ನ ಮಗಳು ವಾಸಿ ಆಗ್ತಾಳೆ. ನನ್ನ ಮಗಳು ವಾಸಿ ಆಗ್ತಾಳೆ, ಅವನೊಂದು ಹುಚ್ಚು ಅರ್ಕೆ ಹೊತ್ಕೊಂಡ್ಬಿಡ್ತಾನೆ. ಏನಪ್ಪಾ ಅಂದ್ರೆ, ನಾನು ನನ್ನ ಬಲಗವನ್ನ ಕಟ್ ಮಾಡ್ಕೊಳ್ತೀನಿ ಅಂತ. ನನ್ನ ಮಗಳು ವಾಸಿ ಆಗ್ತಾಳೆ, ನನ್ನ ಬಲಗಾಲ ಕಟ್ ಮಾಡ್ಕೊಳ್ತೀನಿ. ಇದನ್ನೇ ಜಮ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗಿನ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಇವನಿಗೆ ಫುಲ್ ಕನ್ವಿಕ್ಷನ್, ಮಗಳು ಬದುಕ್ತಾಳೆ, ನಾನು ಕಾಲ್ ಕಟ್ ಮಾಡ್ತೀನಿ, ಮಗಳು ಬದುಕ್ತಾಳೆ, ನಾನು ಕಾಲ್ ಕಟ್ ಮಾಡ್ತೀನಿ. ಈ ತರ ಅನ್ಕೊಂಡು ಒಂದು ಕೆಲವು ದಿನಗಳ ನಂತರ ರಿಪೋರ್ಟ್ ಬಂದ್ಬಿಡುತ್ತೆ, ಸೂಪರ್ ಹುಷಾರಾಗ್ತಾಳೆ, ನೆಗೆಟಿವ್ ರಿಪೋರ್ಟ್ ಬಂದ್ಬಿಡುತ್ತೆ, ಕಂಪ್ಲೀಟ್ಲಿ ಡಿಸ್ಚಾರ್ಜ್. ಡಾಕ್ಟರ್ ಹೇಳ್ತಾರೆ, ಕಂಗ್ರಾಚುಲೇಷನ್ಸ್, ನಿಮ್ಮ ಮಗಳು ಔಟ್ ಆಫ್ ಕ್ಯಾನ್ಸರ್, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ರೈಟ್ ಅಂತ. ಎಲ್ಲರಿಗೂ ಖುಷಿ ಆಗುತ್ತೆ, ಸೆಲೆಬ್ರೇಟ್ ಮಾಡ್ತಾರೆ. ದಟ್ ಈಸ್ ಓವರ್. ಅದ್ರ ಅಡಕೆ ಗತಿ. ಈ ತರ ಮಾಡ್ಕೊಂಡಿರೋರು ಈಗ ಕಾಲನ್ನ ಕಟ್ ಮಾಡ್ಕೋಬೇಕು. ಮಾಡ್ಕೋತೀವಾ? ಫಸ್ಟ್ ಆಫ್ ಆಲ್ ನಾನಷ್ಟೇ ಹೇಳ್ಕೊಂಡಿದ್ದು, ನಾನು ಯಾರಿಗೂ ಕಮಿಟ್ ಆಗಿಲ್ಲ. ಇಟ್ಸ್ ಓಕೆ, ಮಗಳು ಬದುಕಿ ಆಯ್ತಲ್ವಾ ಅಂದ್ಬಿಟ್ಟು ಅಪ್ಪ ನೆಗ್ಲೆಕ್ಟ್ ಮಾಡ್ತಾನೆ. ನೆಗ್ಲೆಕ್ಟ್ ಮಾಡಿದ ತಕ್ಕೆ ಹೀಗೆ ಆಗ್ತಾ ಇರುತ್ತೆ. ಒಂದು ವಾರ, ಜಸ್ಟ್ ಒಂದು ವಾರದಲ್ಲಿ ಅದೇ ವ್ಯಕ್ತಿಗೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಬಲಗಾಲ್ ಬಿಟ್ರೆ ಬೇರೆ ಏನು ಕಟ್ಟಾಗಿರಲ್ಲ, ಬೇರೆ ಯಾವ ಒಂದು ಸಣ್ಣ ಡ್ಯಾಮೇಜ್ ಆಗಿರೋದಿಲ್ಲ. Hi, I took more than 300 interviews when I worked for Facebook. 80% of people I interviewed for problem solving. ಹೇಗಾಯ್ತು ಫ್ರೆಂಡ್ಸ್? ಜಸ್ಟ್ ಯೋಚನೆ ಮಾಡಿ, ಬಲಗಾಲ್ ಬಿಟ್ಟರೆ ಬೇರೆ ಏನು ಕಟ್ಟಾಗಿಲ್ಲ ಅಂದ್ರೆ ಅರ್ಥ ಏನು? ಕಂಪ್ಲೀಟ್ಲಿ ಆ ವ್ಯಕ್ತಿ ಫೀಡ್ ಮಾಡಿದ್ದು ಎರಡೂ ಆಯ್ತು. ಅವನಿಗೆ ಸ್ಟ್ರಾಂಗ್ ಬಿಲೀಫ್ ಇತ್ತು, ಮಗಳು ಹುಷಾರಾಗ್ತಾಳೆ ಅಂತ. ಮಗಳು ಹುಷಾರಾದ್ಲು. ಆ ಹುಷಾರಾದ ತಕ್ಷಣ ಆ ಟೈಮಲ್ಲಿ ಫೀಲಿಂಗ್ ಇಂದ ಅವ್ನು ಫೀಡ್ ಮಾಡಿದ್ದ, ನಾನು ಕಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಅವನ ಥಾಟ್ಸ್ ಬ್ರಹ್ಮಾಂಡಕ್ಕೆ ಹೊರಟೋಗಿತ್ತು. ಹೋಲ್ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ಅಂತೀವಲ್ಲ, ದಿಸ್ ಇಸ್ ಅ ಟೆಕ್ನಾಲಜಿ. ಹೋಲ್ ಯೂನಿವರ್ಸ್ಗೆ ಇವ್ನು ಮೆಸೇಜ್ ಕೊಟ್ಟಿದ್ದ, ನನ್ನ ಕಾಲ್ ಕಟ್ ಆಗಲೇಬೇಕು. ನಾನೇ ಆರ್ಡರ್ ಮಾಡಿರೋದು. ನೀವು ಇಮ್ಯಾಜಿನ್ ಮಾಡಿ, ನಮ್ಮ ಲೈಫಲ್ಲಿ ಇದುವರೆಗೂ ನಮಗೆಲ್ಲ ಸಿಕ್ಕಿರೋದು ನಾನು ಆರ್ಡರ್ ಮಾಡಿರೋದೆ. ಇದುವರೆಗೂ ನಾನು ಏನೇನೇನೇ ನನ್ನ ಲೈಫಿಗೆ ಆರ್ಡರ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಅದೇ ನನ್ನ ಲೈಫಲ್ಲಿ ನಡೀತಾ ಇರೋದು ಇವತ್ತು. ಇಮ್ಯಾಜಿನ್ ಮಾಡಿ, ಒಂದು ಹೋಟ್ಲಿಗೆ ಹೋಗಿರ್ತೀರಾ, ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ಆರ್ಡರ್ ಮಾಡಿರ್ತೀರಾ. ಮಸಾಲೆ ದೋಸೆ ಆರ್ಡರ್ ಮಾಡಿದ್ರೆ ಏನ್ ಬರುತ್ತೆ? ಮಸಾಲೆ ದೋಸೆ ಬರುತ್ತಾ, ಇಡ್ಲಿ ಬರುತ್ತಾ? ಖಂಡಿತ ಮಸಾಲೆ ದೋಸೆನೇ ಬರುತ್ತೆ. ನಾನು ಆರ್ಡರ್ ಮಾಡಿರೋದು ಮಸಾಲೆ ದೋಸೆ, ಇಡ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕೆ ನಾನೇ ಆರ್ಡರ್ ಮಾಡಿರೋದು. ಅದೇ ತರ ನನ್ನ ಲೈಫಲ್ಲಿ ಏನೇನೇನೆಲ್ಲ ಆಗಿದೆ ಇವತ್ತು, ಇಲ್ಲಿ ತನಕ ಏನೇನಾಗಿದೆ, ಏನೇನಾಗಿಲ್ಲ, ಎರಡೂ ಸಹ ನಾನೇ ಆರ್ಡರ್ ಮಾಡೋದು.
ಇಷ್ಟು ಎಕ್ಸಾಂಪಲ್ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ. ಇನ್ನು ನಾವು ನೋಡ್ತಾ ಹೋಗೋಣ ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ನ ಶಕ್ತಿ ಎಷ್ಟು ಅಂತ. ಇದಕ್ಕೆ ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಇದೆ, ನಾವೆಲ್ಲರೂ ವಾಡಿಕೆ ಆಡುವ ಒಂದು ಗಾದೆ ತರ ಹೇಳ್ತೀವಿ, ಬಾಯಲಾಡಿದ್ದು ಬೆನ್ನಿಗೆ ಮೂಲ. ಎಷ್ಟು ಕಾಮನ್ ಆಗಿ ನಮಗೆ ಹೇಳಿದ್ರು, ಇದರ ಅರ್ಥ ಇಲ್ಲ. ಏನಿದ್ರ ಅರ್ಥ? ಬಾಯಿನಲ್ಲಿ ಆಡಿದ್ದು ಬೆನ್ನಿಗೆ ಮೂಲ ಅಂದ್ರೆ ನಾನೇನು ಆಡ್ತೀನಿ ಅದು ನನಗೆ ಮೂಲವಾಗುತ್ತೆ ಅಂತ. ಎಸ್ ಆರ್ ನೋ? ಈಗ ನಿಮ್ಮ ಲೈಫ್ ಒಂದು ರೌಂಡ್ ರಿಮೈಂಡ್ ಮಾಡಿ, ಏನೇನೆಲ್ಲ ಹೇಳಿದ್ದೀರಾ ನೀವು, ಅದೇ ಆಗಿದೆ ಇಲ್ವೋ ಚೆಕ್ ಮಾಡಿ. ನೀವು ಹೇಳ್ತೀರಾ ಕೆಲವರು ಅದಾಗಿದೆ ಅದಕ್ಕೆ ನಾನು ಹೇಳಿದೆ. ನೋ, ಆಗಿರೋದಕ್ಕೆ ಹೇಳ್ತಿರಲ್ಲ, ನೀವು ಹೇಳಿರೋದಕ್ಕೆ ಅದಾಗಿರೋದು. ಏನೇನು ಹೇಳ್ತಿದ್ದೀರಾ? ನನ್ನ ಬಗ್ಗೆ ನಾನು ಏನೇನು ಹೇಳ್ಕೊಳ್ತಾ ಇದ್ದೀನಿ ಫಸ್ಟ್ ಅದು ನೋಡೋಣ. ನನ್ನ ಬಗ್ಗೆ ನಾನು ದಡ್ಡ, ನನಗೆ ಅರಿವಿಲ್ಲ, ನಾನು ಭಯ ಇದೆ, ನನ್ನ ಕೈನಲ್ಲಿ ಆಗಲ್ಲ, ನಾನು ಉದ್ಧಾರ ಆಗಲ್ಲ, ಈ ತರ ಎಷ್ಟೊಂದು ಆರ್ಡರ್ ಕೊಟ್ಟಿದ್ದೀನಿ. ಅದು ಹೇಳಿರಲೇಬೇಕಲ್ವಾ? ನಾವೇ ಆರ್ಡರ್ ಮಾಡಿರೋ ಐಟಮ್ ಅಲ್ಲ ಅದು. ಎಸ್ ಸರ್, ಇದು ನನ್ನ ಬಗ್ಗೆ ನಾನು ಎಷ್ಟು ಹೇಳ್ಕೊಂಡಿದ್ದೀನಿ. ನಾನು ನತದೃಷ್ಟ, ಎಷ್ಟು ಸಾರಿ ಡೈಲಾಗ್ ಹೇಳಿದ್ದೀರಾ? ನನಗೆ ಅದೃಷ್ಟ ಅನ್ನೋದೇ ಇಲ್ಲ, ನಾನು ಪಾಪಿ, ನನ್ನ ಕರ್ಮ, ನಾನು ಯಾಕಾದ್ರೂ ಹುಟ್ಟಿದ್ದೀನೋ. ಇವೆಲ್ಲವೂ ಯಾರು ಆರ್ಡರ್ ಮಾಡಿರೋದು? ನಾನು ಆರ್ಡರ್ ಮಾಡಿರೋದು, ನಾನೇ ತಗೋಬೇಕಲ್ಲ ಅದನ್ನ. ಬೇರೆ ಊಟ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ ಫ್ರೆಂಡ್ಸ್. ನನ್ನ ಜೀವನ ಕಂಪ್ಲೀಟ್ಲಿ ನಾನೇನೇ ಡಿಸೈನ್ ಮಾಡ್ಕೊಂಡಿರೋದು. ಬಾಯಲ್ಲಿ ಆಡಿದ್ದು ಬೆನ್ನಿ ಮೂಲ ಅಂದ್ರೆ ಕೆಲವೊಂದು ಆಡಿರ್ತೀನಿ, ಕೆಲವೊಂದು ಆಡಿಲ್ದಲ್ಲೇ ಒಳಗಡೆ ಇರ್ತೀನಿ. ಬಾಯಲ್ಲಿ ಬರೋ ಮಾತು ನನ್ನ ಎಮೋಷನ್ ಫೀಲಿಂಗ್ ಇಂದ ಬಂದಿರುತ್ತೆ. ಮಾತಿಗಿನ ಇನ್ನೂ ಪವರ್ಫುಲ್ ನಮ್ಮ ಫೀಲಿಂಗ್ ಅಂಡ್ ಎಮೋಷನ್ಸ್. ಆ ಎಮೋಷನ್ಸ್ ನಮ್ಮ ವರ್ಕ್ ಮಾಡ್ತಿರುತ್ತೆ. ಬಿಸ್ನೆಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನೀವು ಏನೇನೇನೇನೇನು ಹೇಳ್ತಿದ್ದೀರಾ, ನೀವೇನೇನು ಹೇಳ್ತೀರಾ ಅದೇ ಆಗಿದೆ. ನನಗೆ ಬಿಸ್ನೆಸ್ ಕಷ್ಟ, ಕಷ್ಟ ಅಂದ್ಮೇಲೆ ಕಷ್ಟ ಆಗ್ಲೇಬೇಕು. ನನಗೆ ಯಾರು ಒಪ್ಕೊಳ್ತಿಲ್ಲ, ಒಪ್ಕೊಳಕ್ ಸಾಧ್ಯನೇ ಇಲ್ಲ, ಯಾಕೆ ನೀವೇ ಆರ್ಡರ್ ಮಾಡಿದ್ದೀರಾ. ನನಗೆ ಯಾರ್ದು ಸಪೋರ್ಟ್ ಇಲ್ಲ, ನಾನೇ ಹೇಳಿರೋದು, ನಿಮ್ಗೆ ಯಾರು ಸಪೋರ್ಟ್ ಮಾಡೋದೇ ಇಲ್ಲ. ನನ್ನ ಬಿಸ್ನೆಸ್ ಬೆಳೀತಾ ಇಲ್ಲ, ಬೆಳೆಯೋಕ್ ಚಾನ್ಸೇ ಇಲ್ಲ. ನನಗೆ ಎಲ್ಲೋದ್ರೂ ಸಹಿತ ನನಗೆ ಅಪೋಸ್ ಮಾಡೋರು ಸಿಗ್ತಾರೆ, ಅಪೋಸ್ ಮಾಡೋರು ಸಿಗ್ಲೇಬೇಕು. ನೀವು ಏನೇನು ಹೇಳಿದ್ದೀರಾ ಅದೆಲ್ಲದೂ ಸಹಿತ ಎಫೆಕ್ಟಿವ್ ಆಗುತ್ತೆ. ಮತ್ತೆ ಹೇಗೆ ಪ್ರಾಣ ಬಿಟ್ಟರು ಅವರು, ರಕ್ತ ಇಲ್ದಲೆ, ರಕ್ತ ಇದ್ದು ಅನ್ಕೊಂಡಿದ್ದೆ ಪ್ರಾಣ ಬಿಟ್ಟರು, ಅದೇ ತರ ನಾವು ಏನೇನು ಹೇಳಿದೀವಿ ಅದಾಗ್ತಾ ಇದೆ ಫ್ರೆಂಡ್ಸ್. ಇದೇ ತರ ನನ್ನ ಸುತ್ತಮುತ್ತಲಿರೋರಿಗೆ ನಾವೇನೇನು ಹೇಳ್ತಿದೀವಿ, ನಾನು ಹೇಳೋದಷ್ಟೇ ನನ್ನ ಬಗ್ಗೆ ನನ್ನ ಸುತ್ತಮುತ್ತಲಿರೋರಿಗೆ ನಾವು ಹೇಳ್ತಾ ಇದೀವಿ. ತಂದೆ ತಾಯಿಗಳು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ನೀವೇನು ಹೇಳಿದ್ದೀರಾ, ನಿಮ್ಮ ಸಂಗಾತಿಗೆ ನೀವೇನು ಹೇಳ್ತಿದ್ದೀರಾ. ನೀನು ವೇಸ್ಟ್ ಮಾಡಿ, ನೀನು ಯೂಸ್ಲೆಸ್, ನೀವೇನು ಹೇಳ್ತಿದ್ದೀರಾ ಅದಾಗಬೇಕಲ್ಲ. ನೀನು ನಾಲಾಯಕು, ನಿನ್ನ ಕೈಲಿ ಇದಾಗಲ್ಲ, ನೀನೊಂದು ಉದ್ಧಾರ ಆಗಲ್ಲ. ಹೆಂಗ್ ಸಾಧ್ಯ? ನೀವು ಹೇಳಿದ್ದನ್ನ ನೀವು ಆರ್ಡರ್ ಮಾಡಿರೋದು ಸಪ್ಲೈ ಮಾಡಲೇಬೇಕಲ್ಲ. ಅಂಡ್ ಯು ಆರ್ ದ ಕ್ರಿಯೇಟರ್. ನೀವೇನು ಹೇಳ್ತಿರೋದು ಆಗುತ್ತೆ ಅನ್ನೋದಕ್ಕೆ ಇದರ ಎಷ್ಟೊಂದು ಎಕ್ಸಾಂಪಲ್ಗಳಿದೆ. ನಾನು ಎಷ್ಟು ಅನ್ಕೊಂಡಿದ್ದೀನಿ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಾವ ಅತ್ತೆ ಮಾವ ಕೆಳಗೆ ಹೋಗಬೇಡಿ, ನನ್ನ ಅತ್ತೆ ರಾಕ್ಷಸಿ, ನನ್ನ ಸೊಸೆ ರಾಕ್ಷಸಿ. ಹೆಂಗೆ ನೀವೇನು ಹೇಳಿದ್ದೀರಾ ಹಂಗೆ ಆಗ್ಲೇಬೇಕಲ್ಲ ಅವರು. ನೀವು ಯಾವ ರೀತಿ ನೀವು ಅವ್ರ ಬಗ್ಗೆ ಇಟ್ಕೊಂಡಿದ್ದೀರಾ, ಏನೇನು ಪದಗಳನ್ನ ಬಳಸಿದ್ದೀರಾ ಅದು ಆಗ್ಲೇಬೇಕು. ಬಾಯಲ್ಲಿ ಆಡಿದ್ದು ಬೆನ್ನಿಗೆ ಮೂಲ, ನಾನೇ ಹೇಳಿರೋದು, ನಾನೇ ಆರ್ಡರ್ ಮಾಡಿರೋ ಐಟಮ್ಗಳಲ್ಲ. ಎಸ್ ಆರ್ ನೋ ಚೆಕ್ ಮಾಡಿ. ಎಲ್ಲಿ ತನಕ ಈ ಅರಿವು ನಿಮಗೆ ಆಗಲ್ಲ, ನಿಮಗೆ ಗೊತ್ತಾಗಲ್ಲ ನಾನು ಹೇಗೆ ಜೀವಿಸ್ತಿರ್ತೀನಿ ಅಂತ. ಸಕ್ಸಸ್ ವಿಷಯದಲ್ಲೂ ಅಷ್ಟೇನೆ. ನಾನು ಸಕ್ಸಸ್ ಆಗೋ ಕಡೆ ನನಗೆ ಯಾಕೋ ಡೌಟು, ಈ ಕಸ್ಟಮರ್ ತಗೊಳ್ತಾರೋ ಇಲ್ವೋ, ಇವ್ ನೋಡಿದ್ರೆ ಯಾಕೋ ನನಗೆ ಸಪೋರ್ಟ್ ಮಾಡ್ತಾ ಅನಿಸ್ತಿಲ್ಲ, ಈ ಬಿಸ್ನೆಸ್ ನನಗೆ ವರ್ಕ್ ಆಗುತ್ತೋ ಇಲ್ಲೋ ಡೌಟು. ನಾನು ಅಲ್ಲೂ ಲಾಸ್ ಮಾಡ್ಕೊಂಡು ಮತ್ತೆ ನಾನು ಲಾಸಲ್ಲಿ ಹಾಕಿರಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಮೈ ತುಂಬ ಸಾಲ ಇದೆ. ಸಾಲ 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 ಅಂದ್ರೆ ಸಾಲ ಜಾಸ್ತಿ ಆಗಲೇಬೇಕು. ನಿಮ್ಮ ಪದಗಳನ್ನ ಚೆಕ್ ಮಾಡಿ, ನಿಮ್ಮ ಫೀಲಿಂಗ್ ಚೆಕ್ ಮಾಡಿ, ಅದೆಲ್ಲದೂ ಸಹಿತ ನಿಮಗೆ ಮೈಕ್ರೋ ಲೆವೆಲ್ ಅಲ್ಲಿ ವರ್ಕ್ ಮಾಡುತ್ತೆ. ಸಣ್ಣದಿದ್ರೂ ಸಹಿತ ನಿಮಗೆ ಅದು ವರ್ಕ್ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆಲೋಚನೆಗಳು, ನಿಮ್ಮ ಆಡೋ ಮಾತುಗಳು ಒಂದಕ್ಕೊಂದು ಲಿಂಕ್ ಇದೆ. ಅದ್ರ ಪ್ರಕಾರ ನಿಮ್ಮ ಲೈಫ್ ಡಿಸೈನ್ ಆಗಿದೆ. ಆ ಆಲೋಚನೆಗಳ ಬಗ್ಗೆ ತುಂಬಾ ಎಚ್ಚರವಾಗಿರ್ಬೇಕು. ಆ ಆಲೋಚನೆಗಳು ಇಡೀ ಬ್ರಹ್ಮಾಂಡಕ್ಕೆ ಹೋಗುತ್ತೆ, ಅದೆಲ್ಲರಿಗೂ ಸಪ್ಲೈ ಕೊಡುತ್ತೆ. ನಾವೆಲ್ಲರೂ ಸಹಿತ ಕನೆಕ್ಟ್ ಆಗಿದ್ದೀವಿ. ನಾವೇನು ಸ್ಥಿತಿ ಇರುತ್ತೆ ನಮ್ದು, ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ನಾವೇ ಅಟ್ರಾಕ್ಟ್ ಮಾಡಿರೋದಲ್ಲ. ಇವತ್ತು ನಡೀತಾ ಇರೋ ಲೈಫು ನಾನೇ ಅಟ್ರಾಕ್ಟ್ ಮಾಡಿರೋದು. ಇದೇ ಇವತ್ತು ನಾವು ಬಾಯಲಾಡಿದ್ದು ಬೆನ್ನಿ ಮೂಲವಾಗ್ತಿದೆ. ನೀವು ಯೋಚನೆ ಮಾಡಿ ಏನು ಆಡಬೇಕು ಅಂತ. ನನ್ನ ಕೈನಲ್ಲಿದೆ, ನಾನೇನು ಆಡಬೇಕು. ಮಾತೆತ್ತಿದ್ರು ಸಹಿತ ನಮಗೆ ಮ್ಯಾಕ್ಸಿಮಮ್ ನೆಗೆಟಿವ್ ವರ್ಡ್ಸ್ ಬರ್ತಿದೆ. ನೆಗೆಟಿವ್ ವರ್ಡ್ಸ್ ಬಂದು ಪಾಸಿಟಿವ್ ಲೈಫ್ ಹೆಂಗಾಗುತ್ತೆ? ಬೇವಿನ ಬೀಜ ನೆಟ್ಟು ಮಾವಿನ ಫಲ ಹೇಗೆ ಬರಕ್ ಸಾಧ್ಯ? ಜಸ್ಟ್ ಚೆಕ್ ಮಾಡ್ಕೊಳ್ಳಿ, ಇದು ಎಲ್ಲದೂ ಎಷ್ಟು ಮ್ಯಾಟರ್ ಆಗುತ್ತೆ ಅಂತಕ್ಕಂಥದ್ದು. ನಾವು ಸುಮ್ಮನೆ ಆಡಿದ್ವಿ, ಸುಮ್ಮನೆ ಆಡಿದ್ರು ಸಹಿತ ವರ್ಕ್ ಆಗುತ್ತೆ. ಕೋಪದಲ್ಲಂದೆ ಅದು ವರ್ಕ್ ಆಗುತ್ತೆ. ಇದೇ ಕಾರಣಕ್ಕೆ ನಮಗೆ ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅಲ್ಲಿ ಯಾಕೆ ನಾನು ಫಲವತ್ತಾಗಿರ್ಬೇಕು, ಅದೆಲ್ಲದೂ ನಿಮ್ಮನ್ನ ಇನ್ನೂ ಕೆಳಗಡೆ ಹೋಗ್ತಿರುತ್ತೆ. ಅವೆಲ್ಲ ಅಂಶಗಳು ಇರೋದು ಇಂಪಾರ್ಟೆಂಟ್. ಮುಂದೆ ನೋಡ್ತೀವಿ. ಇನ್ನು ಇದೇ ತರ ಇನ್ನೊಂದಿದೆ, ಇನ್ನೂ ನಿಮಗೆ ಲಾಜಿಕ್ ಕೊಡ್ತೀನಿ. ಸಾವಿ ಮನೆಗೆ ಹೋದಾಗ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತೀವ, ನೋ ಚಾನ್ಸ್. ಅಲ್ಲಿ ಸುತ್ತಮುತ್ತಲು ಹೇಳ್ತಾರೆ ಹೇಳ್ಬಿಡಿ ಬನ್ನಿ ಅಂತ. ಯಾಕೆ ಅದನ್ನ ಮಾಡಿದ್ರಿ ಹೇಳಿ? ಅದ್ರ ಹಿಂದ್ಗಡೆ ಇರೋ ಸೈನ್ಸ್ ಏನು? ಸಾವಿ ಮನೆಗೆ ಹೋಗಿರ್ತೀವಿ, ಹೋಗ್ಬಿಟ್ಟು ಬರ್ತೀವಿ ಅಂದ್ರೆ ಮತ್ತೆ ಇದೇ ತರ ಕಾರ್ಯಕ್ಕೆ ನಾನು ಬರ್ತೀನಿ ಅಂತ. ನಾನು ಆ ತರ ಹೇಳಿದ್ರು ಅವ್ರ ಮನೇಲಿ ಇನ್ನೊಂದು ಟಿಕೆಟ್ ಹೋಗುತ್ತೆ ಅಂತ. ಅಷ್ಟು ಶಕ್ತಿ ಇದೆ ಒಂದು ವರ್ಡಿಗೆ ಅಂತ. ಹುಷಾರಿಲ್ಲದೆ ಇದ್ದಾಗ ಹೋದಾಗ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳೋದಿಲ್ಲ, ಒಂದು ಹಾಗೇ ಹೋಗ್ಬಿಡ್ತೀವಿ. ಯಾಕೆ? ಇದು ಸೈನ್ಸ್ ಇದೆ. ಹುಷಾರಿಲ್ಲದೆ ಇದ್ದಾಗ ಹೋಗ್ಬಿಟ್ಟು ಬರ್ತೀವಿ, ಮತ್ತೆ ಅವ್ರ ಮನೆಗೆ ನಾನು ಬರ್ತೀನಿ ಅಂದ್ರೆ ಅಲ್ಲಿ ಮತ್ತೇನೋ ಕಾಯಿಲೆ ಬಿಡುತ್ತೆ ಅನ್ನೋ ಒಂದು ಥಾಟ್ ನಾನು ರಿಲೀಸ್ ಮಾಡ್ತೀನಿ ಅಂತ. ಇದು ಸುಮ್ಮನೆ ಹೇಳಿರ್ತಕ್ಕಂಥಲ್ಲ ಫ್ರೆಂಡ್ಸ್. ಇಷ್ಟು ಶಕ್ತಿ ಇದೆ ನಮ್ಮ ಒಂದು ಮಾತಿಗೆ, ನಮ್ಮ ಆಲೋಚನೆಗೆ. ಒಂದೊಂದು ನಮ್ಮ ಲೈಫ್ ಡಿಸೈನ್ ಆಗಿರೋದು ಕಂಪ್ಲೀಟ್ ನಮ್ಮ ಆಲೋಚನೆಗಳ ಮೇಲೆ. ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಇದುವರೆಗೂ ಯಾರ್ಯಾರು ಯಾವ ಲೆವೆಲ್ ಇದ್ದೀರಾ, ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಬೆಳೆದಿಲ್ಲ, ನಿಮ್ಮ ಭಾವನೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಏನೇನೇನೇನು ಹೇಳ್ತಿದ್ದೀರಾ ನಿಮಗೆ
ನೀವೇನು ಹೇಳ್ಕೊಳ್ತಿದ್ದೀರಾ? ನಿಮ್ಮ ಸುತ್ತಮುತ್ತಲವರಿಗೆ ನೀವೇನು ಕಮಾಂಡ್ ಕೊಡ್ತಿದ್ದೀರಾ? ನಾನು ಬೆಳೀತಾ ಇದ್ದೀನಿ ಅಂತ ಕೊಡ್ತಿದ್ದೀರಾ? ನನಗೆ ಕಷ್ಟ ಅಂತ ಕೊಡ್ತಿದ್ದೀರಾ? ಇವೆಲ್ಲವೂ ಸಹ ನಮ್ಮ ಲೈಫಲ್ಲಿ ಮ್ಯಾಟರ್ ಆಗುತ್ತೆ. ಇದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನೊಂದು, ದೇವರಿಗಿನ ದೊಡ್ಡದೊಂದು ಇದೆ ಅಂತ ಒಂದು ಸಂಶೋಧನೆ ಆಗಿದೆ. ಗೊತ್ತಿದೆಯಾ ಅದು? ದೇವರೇ ದೊಡ್ಡದು ಅಂತೀವಿ, ಕರೆಕ್ಟಾ? ದೇವರಿಗಿನ ದೊಡ್ಡದು ಏನಿರ್ಬೋದು? ನೋಡೋಣ ಏನಿದೆ ಅಂತ. ಎಸ್ ಫ್ರೆಂಡ್ಸ್, ಅದೇ ದೇವರ ಮೇಲಿರೋ ನಂಬಿಕೆ. ದೇವರು ದೊಡ್ಡವನಲ್ಲ, ಆ ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ ಅದಕ್ಕಿಂತ ದೊಡ್ಡದು ಅಂತ ಪ್ರೂವ್ ಆಗಿದೆ. ದಿಸ್ ಇಸ್ ಅ ರಿಸರ್ಚ್. ಸಿಂಪಲ್ ನಾನು ಕೇಳ್ತೀನಿ ಎಕ್ಸಾಂಪಲ್. ಈಗ ಹೇಳಿ, ನಮಗೆ ಏನೆಲ್ಲ ಆಗಿದೆ ಅದು ದೇವರು ಮಾಡಿರೋದಾ? ಒಂದು ಕಲ್ಲು ಇರುತ್ತೆ, ಆ ಕಲ್ಲು ಕೆತ್ತನೆ ಆಗೋ ತನಕ ಅದು ಕಲ್ಲು ಕೆತ್ತಿದ ಮೇಲೆ ಅದನ್ನ ಪೂಜೆ ಸ್ಟಾರ್ಟ್ ಆದ್ರೆ ದೇವರಾಗುತ್ತೆ. ಹಾಗೆ ಕಲ್ಲಿದ್ದು ದೇವರಾಗಾಯ್ತು, ನಾನು ನಂಬಿದೆ ಇದು ದೇವರು ಅಂತ, ನಾನು ನಂಬಿದೆ ಈ ದೇವ್ರು ಕೆಲಸ ಮಾಡ್ತಾನೆ ಅಂತ, ಅದಕ್ಕೆ ಅದು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲಿರೋದೇನು? ನಂಬಿಕೆ, ದೇವರಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನಂಬಿದ್ರೇನೆ ವರ್ಕ್ ಆಗುತ್ತೆ ಅಂತಾದ್ರೆ, ಇದಕ್ಕೆ ಇನ್ನೊಂದು ಎಲ್ಲರೂ ಸಹಿತ ಹೇಳ್ತಾರೆ, ನಂಬಿದ್ರೆ ಈ ದೇವ್ರು ಕೈ ಬಿಡಲ್ಲ ಅಂತ. ಎಸ್ ಅರ್ನೋ? ನಂಬಿದ್ರೆ ಈ ದೇವ್ರು ಕೈ ಬಿಡಲ್ಲ. ನನ್ನ ಪ್ರಶ್ನೆ, ಅವ್ನು ದೇವ್ರು ಅಂತ ಆದ್ರೆ ಅವ್ನು ನಂಬಿದ್ರೆ ಮಾತ್ರ ಕೈ ಹಿಡಿಬೇಕು, ನಮ್ಮದೇ ಇದ್ದು ಕೈ ಹಿಡಿಬೇಕಪ್ಪ, ಅದು ನಿಜವಾಗ್ಲೂ ದೇವ್ರು ಅಂತ ಹೇಳ್ಬೋದಲ್ಲ? ಅದು ಸಾಧ್ಯನೇ ಇಲ್ಲ. ನೀವು ನಂಬಿಕೆ ಇಡಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ಯೋಚನೆ ಮಾಡಿ, ಎಲ್ಲ ಧರ್ಮದವರು ಸಹಿತ ನೀವು ದೇವರ ನಂಬಿ ಎಲ್ಲ ಸರಿ ಹೋಗುತ್ತೆ, ದೇವರಿಗೆ ಶರಣಾಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ನಾನು ನನ್ನ ಮೇಲೆ ನನಗೆ ನಂಬಿಕೆ ಇರಲ್ಲ. ನನ್ನ ಮೇಲೆ ನಂಬಿಕೆ ಇರೋದಕ್ಕೆ ನಮ್ಮ ಧರ್ಮ ಸಂಸ್ಥಾಪಕರು ಏನ್ ಮಾಡಿದ್ರು? ದೇವ್ರ ಮೇಲೆ ಅವ್ರ ನಂಬಿಕೆ ಇರುತ್ತೆ, ಇವರು ದೇವ್ರ ಮೇಲೆ ನಂಬಿದ್ರೆ ಇವ್ರು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ದೇವ್ರು ಮಾಡಿಸ್ತಾನೆ ಅಂದ್ರೆ ನಂಬ್ತಾರೆ ಅಂದ್ಬಿಟ್ಟು ವಿಗ್ರಹ ಆರಾಧನೆ ಬಂದಿದ್ದು ಹಾಗೇನೆ. ಈ ದೇವ್ರು ನನಗೆಲ್ಲ ಮಾಡಿಸ್ಕೊಡ್ತಾನೆ, ನಂಬಿಕೆ ಮೇಲೆ ನಾವು ಪೂಜಿಸ್ತೀವಿ, ಆರಾಧಿಸ್ತೀವಿ, ಜೀವಿಸ್ತೀವಿ, ಅಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ಹೇಗೆ ಇದು ದೇವರು? ದೇವರಿಗಿನ ದೇವರ ನಂಬಿಕೆ ಗ್ರೇಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲಾ ಧರ್ಮದಲ್ಲೂ ಕಾಮನ್ ಏನು? ಹಿಂದೂ ಧರ್ಮದಲ್ಲಿ ಕೃಷ್ಣ, ರಾಮ, ಶಿವ ಇದರ ದೇವರು. ಅಲ್ಲಿ ಅವ್ರು ಕೆಲಸ ಮಾಡ್ತಾರ? ಅವ್ರು ಕೆಲಸ ಮಾಡ್ತಾರೆ, ನಂಬಿಕೆ ಮೇಲೆ ಕೆಲಸ ಮಾಡ್ತಾರೆ, ಕೆಲಸ ಆಗುತ್ತೆ ಅಲ್ಲಿ. ಅದೇ ತಾನೇ? ಅಲ್ಲ, ಮುಸಲ್ಮಾನು ಎಲ್ಲ ಅಲ್ಲ ವರ್ಕ್ ಮಾಡ್ತಾನೆ ಅಂತಾರೆ, ಅಲ್ಲನ ವರ್ಕ್ ಮಾಡೋದು ಅಲ್ಲನ ಮೇಲೆ ನಂಬಿಕೆ. ಕ್ರಿಶ್ಚಿಯನ್ಗೆ ಯೇಸು ಕೆಲಸ ಮಾಡ್ತಾನೆ, ಯೇಸು ಮೇಲೆ ನಂಬಿಕೆ. ಮೂರು ಧರ್ಮದಲ್ಲಿ, ಇನ್ನು ಬೇರೆ ಬೇರೆ ಧರ್ಮದಲ್ಲಿ ಅವರವರ ಗುರುಗಳಿದ್ದಾರೆ, ದೇವರಿದ್ದಾರೆ. ಆ ಎಲ್ಲಾ ದೇವರುಗಳು ಡಿಫ್ರೆಂಟ್. ಅದ್ರ ಕಾಮನ್ ಏನು ಎಲ್ಲ ಧರ್ಮದಲ್ಲಿ? ಆ ದೇವರುಗಳ ಮೇಲೆ ನಂಬಿಕೆ ಕಾಮನ್. ನನ್ನ ವರ್ಕ್ ಮಾಡಿದ್ದೇನಲ್ಲಿ ಆ ದೇವರುಗಳಲ್ಲ, ಆ ದೇವ್ರ ಮೇಲೆ ಇರೋ ನನ್ನ ನಂಬಿಕೆ. ಇವತ್ತು ಮನೆ ಮೇಲೆ ಚೆಕ್ ಮಾಡ್ಕೊಳ್ಳಿ, ದೇವ್ರ ಮನೆಯಲ್ಲಿ ಎಷ್ಟೊಂದು ದೇವರುಗಳು ಇರ್ತವೆ. ಒಬ್ಬೊಬ್ಬರಿಗೆ ಒಂದು ದೇವರು ಇಷ್ಟ, ನನಗೆ ಗಣೇಶ ಇಷ್ಟ, ಒಬ್ಬರಿಗೆ ಹನುಮಂತ ಇಷ್ಟ, ಒಬ್ಬರಿಗೆ ಕೃಷ್ಣ ಇಷ್ಟ. ಅವ್ನು ನಂಬಿದ್ರೆ ವರ್ಕ್ ಆಗುತ್ತೆ. ಸಾಯಿಬಾಬಾ ವಾರಕ್ಕೊಂದೊಂದು ದೇವರು, ಯಾಕೆ? ಅವತ್ತು ನಂಬಿಕೆ ಅದು ನಮಗೆ. ಅವತ್ತು ಮಾಡಿದ್ರೆ, ಆ ಪೂಜೆ ಮಾಡಿದ್ರೆ, ಸೋಮವಾರ ಈಶ್ವರನ ಪೂಜೆ ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಆ ನಂಬಿಕೆ ನನಗೆ ಕೆಲಸ ಮಾಡ್ತಿರೋದು. ಅಂದಮೇಲೆ ಏನು? ಕೆಲಸ ದೇವ್ರದಲ್ಲ, ಕೆಲಸ ನಿಮ್ಮ ನಂಬಿಕೆ. ನೀವು ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ತನಕ ನಿಮ್ಮ ಜೀವನದಲ್ಲಿ ಏನೇನೇನೇನಾಗಿದೆ, ನಿಮ್ಗೆ ಯಾವ್ದು ಗಾಢವಾದ ನಂಬಿಕೆ ಇತ್ತು ಅದಾಗಿದೆ, ಆ ನಂಬಿಕೆ ಇಲ್ಲ ಅದಾಗಿಲ್ಲ. ಎಸ್ ಆರ್ ನೋ? ಜಸ್ಟ್ ಚೆಕ್ ಇಟ್. ನಿಮಗೆ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ನಿಮ್ಮ ಕಡೆ ಬರುತ್ತೆ. ಇದೇ ಕಾರಣಕ್ಕೆ ದೇವರು ಎಲ್ಲೂ ಇಲ್ಲ, ಆದ್ರೆ ಅವ್ರ ಮೇಲೆ ಇರೋ ನಂಬಿಕೆ ಎಲ್ಲರಲ್ಲೂ ಇದೆ. ಈಗ ನೀವು ಚೆಕ್ ಮಾಡಿ, ಇದೇ ತರ ಇನ್ನೊಂದು ಬರ್ತಿದ್ರಲ್ಲಿ ಸುಪ್ತ ಮನಸ್ಸು. ಏನ್ ಸಬ್ ಕಾನ್ಶಿಯಸ್ ಮಾಡಿಲ್ಲ, ನನ್ನ ಪ್ರಕಾರ ಇಟ್ಸ್ ಅ ಸೈಂಟಿಫಿಕ್ ಗಾಡ್ ಅಂತ. ಸುಪ್ತ ಮನಸ್ಸು ಸೈಂಟಿಫಿಕ್ ಗಾಡ್. ಇನ್ಫ್ಯಾಕ್ಟ್ ನನಗೆ ಈ ಒಂದು ಅಧ್ಯಾತ್ಮದಲ್ಲಿ ಸೀರಿಯಸ್ ಆಗಿ ಅರ್ಥ ಆಗಿತ್ತು ಈ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಅರ್ಥ ಆದ್ಮೇಲೆ. ಇಟ್ಸ್ ಅ ಸೈನ್ಸ್. ಸೈಂಟಿಫಿಕ್ ಗಾಡ್ ಈಸ್ ಸಬ್ ಕಾನ್ಶಿಯಸ್ ಮೈಂಡ್. ನಮ್ಮ ಒಂದು ಶಕ್ತಿ ಅಷ್ಟಿದೆ. ಈ ಒಂದು ಸುಪ್ತ ಮನಸ್ಸು ಏನಿದೆ, ಸೈನ್ಸ್ ಪ್ರೂವ್ ಮಾಡಿದೆ, ಸ್ಪಿರಿಚುವಲ್ ಒಪ್ಕೊಳ್ತಾರೆ, ಎಲ್ಲ ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತ. ಇದ್ರ ಮೇಲೆ ಸಾಕಷ್ಟು ಟ್ರಯಲ್ಸ್ ಆಗಿದೆ. ಸಾವಿರಾರು ಕಿಲೋಮೀಟರ್ಗಳ ವ್ಯಕ್ತಿಗಳು ದೂರ ಇದ್ರೂ ಮನಸ್ಸಿಂದ ಇಲ್ಲಿಂದ ಥಾಟ್ಸ್ ನ ಪಾಸ್ ಮಾಡಿ ಅಲ್ಲಿ ಅವರು ಆ ಥಾಟ್ಸ್ ಗೆ ರೆಸ್ಪಾಂಡ್ ಮಾಡಿರ್ತಕ್ಕಂಥ ಸಾಕಷ್ಟು ಕೇಸ್ಗಳಿದೆ. ಇವತ್ತು ರೇಖಿ ಡಿಸೈಡ್ ಆಗಿದ್ದು ಇದ್ರ ಮೇಲೆ, ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ. ಹಿಪ್ನೋಟಿಸಮ್ ನಡೆಯೋದು ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ. ಸಾಕಷ್ಟು ವಿದ್ಯೆಗಳು ನಿಂತಿರೋ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ಸಣ್ಣ ಮಗು ಆಗಿದ್ದಾಗ, ಇನ್ನು ಹೊಟ್ಟೆನಲ್ಲಿದ್ದಾಗ, ಇನ್ನು ನಮ್ಮ ತಂದೆ ತಾಯಿಗಳು ಡಿಸೈಡ್ ಮಾಡಿರ್ತಾರಲ್ವಾ, ಅವಾಗ್ಲಿಂದನೂ ಇನ್ನೂ ಸ್ಪಿರಿಚುವಲ್, ಇನ್ನು ನಾವು ಓದೋ ಜನ್ಮದಿಂದಲೂ ಕಂಟಿನ್ಯೂ ಆಗ್ತಿದೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಒಂದು ರೀತಿ ಇದನ್ನ ಒಂದು ಆತ್ಮ ಅಂತ ಹೇಳ್ಬೋದು. ಆ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಸ್ಟೋರೇಜ್ ಆಗುತ್ತೆ. ಇವತ್ತು ಓದ್ ಜನ್ಮದ್ದು ಏನೇನಾಗಿದೆ ಅಂತ ತೋರಿಸ್ಕೊಡ್ತಾರಲ್ವಾ, ಇವನ್ ಅದು ಸಹ ವರ್ಕ್ ಮಾಡೋದು ಸಬ್ ಕಾನ್ಶಿಯಸ್ ಮೈಂಡ್ ಬೇಸ್ ಮೇಲೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ. ಅದು ನಮಗೆ ನಾವು ತಗೊಳ್ತಾ ಇರೋ ಸ್ಟೆಪ್ ನಮಗೆ ತಂದು ಕೊಡ್ತಿರುತ್ತೆ. ನಾವೇನೇನು ಪ್ರೋಗ್ರಾಮ್ ಮಾಡಿರ್ತೀವಿ ಅದನ್ನ ನಮಗೆ ಕೆಲಸ ಮಾಡಿಸ್ತಾ ಇರುತ್ತೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಹೇಗಿರ್ತೀವಿ, ಇಡೀ ಬ್ರಹ್ಮಾಂಡ ಕರೆಕ್ಟ್ ಆಗಿರುತ್ತೆ, ಆ ಬ್ರಹ್ಮಾಂಡ ನಮಗೆ ಕೆಲಸ ಮಾಡಿಸ್ತಾ ಇರುತ್ತೆ ಫ್ರೆಂಡ್ಸ್. ಇದು ನಾವು ಮಾಡ್ತಾ ಇರೋದು. ಈಗ ನೋಡಿ, ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದು ಏನು? ದ ಮೋಸ್ಟ್ ಇಂಪಾರ್ಟೆಂಟ್, ಹೈಯೆಸ್ಟ್ ವರ್ಕ್ ಆಗೋದು ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಅಂದ್ರೆ, ನಾನು ಏನು ಅಂದ್ಕೊಳ್ತೀನಿ ಅದನ್ನ ಆಗೋಗಿದೆ ಅಂತ ವಿಜುವಲೈಸ್ ಮಾಡೋದು, ದೃಶ್ಯೀಕರಣ, ಕಲ್ಪಿಸ್ಕೊಳ್ಳೋದು. ಓಕೆ, ನಾವು ಕಲ್ಪಿಸ್ಕೊಂಡ್ರೆ ಅದು ಇನ್ನ ಡೀಟೇಲ್ ಆಗಿ ಹೋಗುತ್ತೆ ನಮಗೆ. ಈ ಒಂದು ವಿಜುವಲೈಸೇಷನ್ಗೆ ಅಷ್ಟು ಶಕ್ತಿ ಇದೆ. ಯಾವ ತರ ವಿಜುವಲೈಸೇಷನ್ ಮಾಡಬೇಕು? ನಂದು ಎಲ್ಲ ಆಗೋಗ್ಬಿಟ್ಟಿದೆ, ಎಲ್ಲದೂ ಆಗೋಗಿದೆ ಅಂತ ಕಲ್ಪಿಸ್ಕೊಂಡ್ರೆ ಅವಾಗ ಮಾತ್ರನೇ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈಗ ನಾವು ನೋಡೋಣ, ನಮ್ಮ ಕಲ್ಪಿಸ್ಕೊಳ್ಬೇಕಾಗಿರೋದು ಏನೇನು. ಇವತ್ತು ನಮ್ಮ ಜೀವನದಲ್ಲಿ ನಾವೇನು ಅನ್ಕೊಂಡಿದ್ವಿ ಅದರದ್ದು ಒಂದು ಟೈಮ್ ಕಲ್ಪಿಸ್ಕೊಂಡಿದ್ವಿ, ಈಗ ಆಗುತ್ತೆ ಅಂತ ಕಲ್ಪಿಸ್ಕೊಂಡಿದ್ವಿ, ಅದಾಗಿದೆ. ಈಗ ಮುಂದೆ ಆಗ್ಬೇಕಾಗಿರೋದು ಏನು? ಈಗ ನಾವು ಈ ಕಲ್ಪನೆ ಹೇಗೆ ಅಂದ್ರೆ, ದೇವರು ಬಂದ್ಬಿಟ್ಟು ನಿಮ್ಮ ಎದುರುಗಡೆ ಏನ್ ಹೇಳಿದ್ರು ನೀವು
ನೀವೇನ್ ಕೇಳಿದ್ರು ತಥಾಸ್ತು ಅಂತಾನೆ. ನೀವು ಲಿಸ್ಟ್ ಮಾಡ್ಕೋಬೇಕು ಏನೇನ್ ಬೇಕು ಅಂತ. ಎವ್ರಿ ಟೈಮ್ ನಾನು ಅನ್ಕೊಂಡಿದ್ದಕ್ಕೆಲ್ಲ ದೇವರು ತಥಾಸ್ತು 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 ಅಂತ ಇರ್ತಾನೆ. ನಾನು ಏನು ಅಂದ್ಕೊಳ್ತೀನಿ ಅದೇ ಬಹಳ ಮುಖ್ಯವಾಗುತ್ತೆ. ಈಗ ನೋಡೋಣ ಆ ವಿಜುವಲೈಸೇಷನ್ ಹೇಗೆ ಮಾಡ್ಕೋಬೇಕು ಅಂತ. ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ವಿಜುವಲೈಸೇಷನ್ ಜೊತೆ ಈ ವಿಜುವಲೈಸೇಷನ್ ವರ್ಕ್ ಆಗಬೇಕು ಅಂದ್ರೆ, ಈ ಸುಪ್ತ ಮನಸ್ಸು ವರ್ಕ್ ಆಗಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಮನಸ್ಸು ಫಲವತ್ತಾಗಿರ್ಬೇಕು. ಫಲವತ್ತತೆ ಇಲ್ಲ ಅಂದ್ರೆ ಖಂಡಿತ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಷ್ಟು ಪವರ್ಫುಲ್ ಆಗಿ ವಿಜುವಲೈಸೇಷನ್ ವರ್ಕ್ ಆಗಲ್ಲ. ಇನ್ನೂ ನಿಮಗೆ ಶಕ್ತಿಶಾಲಿ ಆಗಬೇಕು, ತುಂಬಾನೇ ಪವರ್ಫುಲ್ ಆಗಬೇಕು ಅಂದ್ರೆ ನೀವು ಯಾವತ್ತು ಫಲವತ್ತಾಗಿರ್ಬೇಕು. ಇದೇ ಕಾರಣಕ್ಕೆ ನಮ್ದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅಲ್ಲಿ ಏನು ಫಲವತ್ತಾದ ಅಂಶಗಳಿದೆ, ಯಾವಾಗಲೂ ನೀವು ಸಂತೋಷವಾಗಿರ್ಬೇಕು. ಸಂತೋಷವಾಗಿದ್ದಾಗ ಇದು ಡೀಪ್ ಆಗಿ ಹೋಗುತ್ತೆ ಅಂಡ್ ಅಷ್ಟೇ ಫಾಸ್ಟ್ ಆಗಿ ಸ್ಪ್ರೆಡ್ ಮಾಡುತ್ತೆ, ಇಡೀ ಬ್ರಹ್ಮಾಂಡ ಕರೆಕ್ಟ್ ಮಾಡಿರುತ್ತೆ. ಇದು ಒಂದು. ಇದೇ ತರ ಇನ್ನೊಂದು ಕಂಡೀಷನ್ ಇದೆ. ನಿಮ್ಮ ವಿಜುವಲೈಸೇಷನ್ ವರ್ಕ್ ಆಗಬೇಕು ಅಂದ್ರೆ ಒಂದು, ನೀವು ಯಾವಾಗಲೂ ಖುಷಿಯಾಗಿರ್ಬೇಕು. ಖುಷಿಯಾಗಿದ್ದು ನೀವು ಏನು ವಿಜುವಲೈಸ್ ಮಾಡ್ತೀರಾ ಅದು ವರ್ಕ್ ಆಗುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಮಾಡಬೇಕಾದ ಕೆಲಸ ಮಾಡಲೇಬೇಕು. ಕೆಲಸ ಮಾಡಿದ್ರೆ ಬರೀ ನಾನು ವಿಜುವಲೈಸೇಷನ್ ಮಾಡ್ಕೊಂಡು ಕೂತ್ಕೊಳ್ತೀನಿ ಎಲ್ಲ ಆಗೋಗ್ಬಿಡುತ್ತೆ. ಸಾರಿ, ತುಂಬಾ ಜನ ಇದನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಬರೀ ವಿಜುವಲೈಸೇಷನ್ ಮಾಡೋದ್ರಿಂದ ಎಲ್ಲ ಆಗುತ್ತೆ ಅನ್ನೋದಾಗಿದ್ರೆ ಎಲ್ಲ ಮನೆ ಕೂತ್ಕೊಂಡು ಊಟ ಮಾಡಿ ಬರೀ ವಿಜುವಲೈಸೇಷನ್ ಮಾಡ್ತಿದ್ವಿ. ನೋ ಚಾನ್ಸ್. ಕೆಲಸನೂ ಮಾಡಬೇಕು. ನಾನು ಮಾಡಿರೋ ಕೆಲಸ ಎಫೆಕ್ಟಿವ್ ಆಗಿ ನನಗೆ ರಿಸಲ್ಟ್ ಸಿಗಬೇಕು ಅಂದ್ರೆ ನಾನು ಅದನ್ನ ವಿಜುವಲೈಸೇಷನ್ ಮಾಡಬೇಕು. ನಾನು ಮಾಡಿರೋ ಕೆಲಸ ಆಲ್ರೆಡಿ ಫಲ ಕೊಟ್ಟಿದೆ ಅಂತ. ಇನ್ನೊಂದು ಕೆಲವರಿಗೆ ಅನ್ಸುತ್ತೆ ನಾನು ವಿಜುವಲೈಸೇಷನ್ ಮಾಡಿದೆ, ಫಲನು ಎಫರ್ಟ್ ಹಾಕಿದೆ, ಆದ್ರೂ ಕೆಲವೊಂದು ರಿಸಲ್ಟ್ ಬರಲಿಲ್ಲ. ಅಲ್ಲಿ ನಾವು ಮತ್ತೆ ಬೇರೆ ಸೈಡ್ ಹಾಕೋಬೇಕು. ದಟ್ ಇಸ್ ಸರೆಂಡರ್. ಅಗೇನ್ ನಿರೀಕ್ಷೆ ಇಲ್ಲದೆ ವಿಜುವಲೈಸೇಷನ್ ಇರಬೇಕು. ಆಗೋಗಿದೆ, ದಟ್ ಇಸ್ ಗುಡ್. ಆಗಿಲ್ವಾ, ಇಟ್ ಇಸ್ ಓಕೆ, ದಟ್ ಇಸ್ ಸರೆಂಡರ್ ಟು ದಿ ಗಾಡ್. ಇವೆಲ್ಲ ಕಾಂಬಿನೇಷನ್ ನಾವು ಲೈಫ್ ನಲ್ಲಿ ಮಾಡಬೇಕು. ಬಟ್ ಅಗೇನ್ ನಿಮ್ಮ ಉದ್ದೇಶ ಕರೆಕ್ಟ್ ಆಗಿದ್ದು, ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗಿ, ನಿಮ್ಮ ನಾಲೆಜ್ ತಗೊಂಡು ನೀವು ಒಳ್ಳೆ ಆಟಿಟ್ಯೂಡ್ ಇಂದ ಆಕ್ಷನ್ ಮಾಡಿದ್ರೆ ಖಂಡಿತ ನೀವೇನು ವಿಜುವಲೈಸೇಷನ್ ಮಾಡಿದ್ರೆ ಅದೆಲ್ಲದೂ ಆಗುತ್ತೆ. ಹಾಗಾಗಿ ವಿಜುವಲೈಸೇಷನ್ ಪವರ್ಫುಲ್ ಆಗಬೇಕು ಅಂದ್ರೆ ನೀವು ಫಲವತ್ತಾದ ಮನಸ್ಸಲ್ಲಿ ಇರಬೇಕು. ಪ್ಲಸ್ ಮಾಡಬೇಕಾದ್ರೆ ಎಲ್ಲ ಕೆಲಸನ ಚಾಚು ತಪ್ಪದೆ ಎಫೆಕ್ಟಿವ್ ಆಗಿ ವಿತ್ ಎಕ್ಸಲೆನ್ಸಿ ಮಾಡಬೇಕು. ಅದು ಎಲ್ಲೂ ಮಿಸ್ ಆಗಂಗಿಲ್ಲ. ಇವೆಲ್ಲವೂ ಆಡ್ ಆದ್ರೆ ನೀವು ಅಂದ್ಕೊಂಡ್ರ ಲೈಫ್ ಎಕ್ಸ್ಟ್ರಾರ್ಡಿನರಿ ಸಿಗುತ್ತೆ ಫ್ರೆಂಡ್ಸ್. ಅದೇ ತರ ಇನ್ನೊಂದು, ಈಗ ನೀವು ಡಿಸೈಡ್ ಮಾಡೋಣ ಏನೇನೇನೇನೇನು ವಿಜುವಲೈಸೇಷನ್ ಮಾಡಬೇಕು. ಇವಾಗ ನಮ್ಮ ಒಂದು ಲಾಜಿಕ್ ಪ್ರಕಾರ ನಮ್ಮ ಹತ್ರ ಒಂದು ಪಟ್ಟಿ ನಾವು ಮಾಡಿದ್ವಿ. ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಯಾವ್ದು ಬೇಕಾದ್ರೂ ವಿಜುವಲೈಸೇಷನ್ ಮಾಡಿ. ಅದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ಆಕ್ಷನ್ ಮಾಡೋಂಗಿರ್ಬೇಕು. ಅದು ನಿಮ್ಮ ನಂಬಿಕೆ ಇರಬೇಕು, ಇದಾಗುತ್ತೆ ಅಂತ. ನಿಮಗೆ ನಂಬಿಕೆನೇ ಬರದಲ್ಲ ಸುಮ್ಮನೆ ವಿಜುವಲೈಸೇಷನ್ ಮಾಡಬೇಕಾಗಲ್ಲ. ನನಗೆ ನಂಬಿಕೆ ಆಗುತ್ತೆ ಅನ್ನೋ ನಂಬಿಕೆ ಬರಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ನಾಲೆಜ್ ಸ್ಕಿಲ್ಸ್ ತಗೊಂಡಿರಬೇಕು. ಆ ನಂಬಿಕೆ ಬಂದ್ರೆ ವಿಜುವಲೈಸೇಷನ್ ಮಾಡಿದ್ರೆ ಅದು ಖಂಡಿತ ಸಾಕಾರ ಆಗುತ್ತೆ. ಫ್ರೆಂಡ್ಸ್, ಈಗ ನಾವು ನೋಡ್ತಾ ಹೋಗೋಣ ಈ ಒಂದು ವಿಜುವಲೈಸೇಷನ್ ಪಟ್ಟಿನಲ್ಲಿ ಏನೇನೇನು ನಾವು ವಿಜುವಲೈಸ್ ಮಾಡಬೇಕು ಅಂತ. ಇದಕ್ಕೆ ಆಲ್ರೆಡಿ ನಿಮಗೆ ವಿಜುವಲೈಸೇಷನ್ ಇವತ್ತು ನಿಮಗೆ ಎವ್ರಿ ಡೇ ಯಾರೆಲ್ಲ ಅರ್ಲಿ ಆಗಿ ಲಾಗಿನ್ ಆಗ್ತಿದ್ದೀರಾ, ಎಲ್ಲ ಒಂದು ನಮ್ಮ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ನ ವಿಜುವಲೈಸೇಷನ್ ನಾವು ಮಾಡ್ತಿದ್ದೀವಿ ಡೈಲಿ. ಇದಕ್ಕೋಸ್ಕರನೇ ಇಷ್ಟು ದಿನ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಈಗ ಇವತ್ತು ಅದರ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಅದೇನೆ ನಮ್ಮ ಒಂದು 6 ಸಬ್ಜೆಕ್ಟ್. ಈ 6 ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಆಗೋಗಿದೆ. ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಅದು ಸಿಕ್ಕೋಗಿದೆ ಅಂತ ನಾನು ವಿಜುವಲೈಸೇಷನ್ ಮಾಡಬೇಕು. ಅಂಡ್ ಇನ್ನೊಂದೇನು ಅಂದ್ರೆ ಈ ವಿಜುವಲೈಸೇಷನ್ ಅಲ್ಲಿ ನಾನು ಮಾಡ್ತಾ ಇರೋ ಕೆಲಸ ಕ್ರಿಯೆ ಅದನ್ನು ವಿಜುವಲೈಸೇಷನ್ ಮಾಡಬೇಕು. ಒಂದು ಆಗೋಗಿರೋದು ಆಗಿದೆ ಅಂತ, ಇನ್ನೊಂದು ನಾನು ಅದನ್ನ ಕ್ರಿಯೆ ಮಾಡ್ತಾ ಇದ್ದೀನಿ ಅಂತ, ನನ್ನ ಸ್ಕಿಲ್ಸ್ ಡೆವಲಪ್ ಆಗ್ತಿದೆ ಅಂತ. ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ ಹೇಗೆ ಅಂತ. ಒಂದೊಂದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈ 6 ಸಬ್ಜೆಕ್ಟ್ಗಳ ಬಗ್ಗೆ ನಮ್ಮ ವಿಜುವಲೈಸೇಷನ್ ಇರುತ್ತೆ. ಫಸ್ಟ್ ನಾನು ಪ್ರತಿದಿನ, ನಿಮಗೆ ಇದ್ರ ಇಂಪಾರ್ಟೆನ್ಸ್ ಅರ್ಥ ಆಗಿದೆ ಅಂದ್ರೆ ನಾನು ಮಾಡಬೇಕು ಅಂತಿದ್ರೆ ನಾನು ಪ್ರತಿದಿನ 6 ಸಬ್ಜೆಕ್ಟ್ಗೆ 100% ಫೋಕಸ್ ಮಾಡ್ತಾ ಇದ್ದೀನಿ. 100% ಪಡೆಯೋದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಎಲ್ಲ ಸಬ್ಜೆಕ್ಟ್ ಅಲ್ಲೂ 100% ಸ್ಕೋರ್ ಆಗಿರುತ್ತೆ ಅನ್ನೋ ವಿಜುವಲೈಸೇಷನ್. ನಾನು ಏನು ಡಿಕ್ಲೇರ್ ಮಾಡ್ತೀನಿ ಅದಾಗುತ್ತೆ. ಅಂದ್ಮೇಲೆ ನಾನು ಡಿಕ್ಲೇರ್ ಮಾಡಬೇಕಾಗಿರೋದೇನು, 6 ಸಬ್ಜೆಕ್ಟ್ ಅಲ್ಲಿ 100 ತರ ಡಿಕ್ಲೇರ್ ಮಾಡಬೇಕು. ಅದನ್ನ ನಾವು ಡಿಕ್ಲೇರ್ ಮಾಡಿದ್ರೆ ಖಂಡಿತ ಅದು ಆಗುತ್ತೆ. ಅದೇ ತರ ಒಂದೊಂದಾಗಿ ನೋಡ್ತಾ ಹೋಗೋದ್ರಲ್ಲಿ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಎಸ್ ಇವತ್ತು ನಿಮಗೆ ಗೊತ್ತಿದೆ ಮನುಕುಲ ಸೇವೆ. ಇವತ್ತು ನೆನ್ನೆ ನೋಡಿದ್ರಿ ಮನುಕುಲ ಸೇವೆ ಒಂದೇ ನಮ್ಮ ಉದ್ದೇಶ. ಮೈಸೂರು ಟಿಕೆಟ್ ನಮ್ಮ ಒಂದು ಹೆಂಗೇರಿ ಬಿಡ್ದಿರಾಮ ಎಲ್ಲ ತಂತಾನೆ ಬಂದ್ಬಿಡುತ್ತೆ ಅಂತ. ನಾನು ವಿಜುವಲೈಸೇಷನ್ ಮಾಡಬೇಕಾಗಿರೋದೇನು, ನಾನು ಸೇವೆ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಸೇವೆ ಜನಗಳಿಗೆ ಅಕ್ಸೆಪ್ಟ್ ಆಗ್ತಿದೆ. ಆ ಸೇವೆ ಮಾಡ್ತಿರೋದ್ರಿಂದ ಅದರ ಪ್ರತಿಯಾಗಿ ನನಗೆ ನನ್ನ ತಲೆಮಾರುಗಳಿಗೆ ಬರ್ತಕ್ಕಂಥ ಐಶ್ವರ್ಯ ಏನ್ ಬರುತ್ತೆ, ಅದಕ್ಕೆ ಆ ಸಂಪಾದನೆ ಮಾಡೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಕಾರ್ಯನ ನಾನು ಮಾಡ್ತಾ ಇದ್ದೀನಿ. ಅಂಡ್ ಪ್ರತಿದಿನವೂ ಮಾಡ್ತಿದ್ದೀನಿ. ನೋಡಿ ಹೇಗಿದೆ ಇಲ್ಲಿ ವಿಜುವಲೈಸೇಷನ್ ಏನಿದೆ, ನಾನು ಏನ್ ಮಾಡಬೇಕು, ನನ್ನೇನು ಸ್ಕಿಲ್ ಡೆವಲಪ್ ಆಗಬೇಕು, ಇದೆಲ್ಲದನ್ನು ನಾನು ವಿಜುವಲೈಸ್ ಮಾಡ್ತಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನಾನು ಬರೀ ಪಡ್ಕೊಂಡಿದ್ದೀನಿ ಅನ್ನೋದು ಅಷ್ಟೇ ಅಲ್ಲ. ಪಡ್ಕೊಂಡಿದ್ದೀನಿ ಅನ್ನೋದು ಬರೀ ಕೆಂಗೇರಿ ವಿಜುವಲೈಸೇಷನ್. ನಾವು ಮೈಸೂರು ವಿಜುವಲೈಸೇಷನ್ ಮಾಡಬೇಕು. ಮೈಸೂರು ಟಿಕೆಟ್ ಅಂದ್ರೆ ನಾನು ಏನು ಸೇವೆ ಮಾಡ್ತಿದ್ದೀನಿ, ನನ್ನ ಸ್ಕಿಲ್ಸ್ ಏನು ಡೆವಲಪ್ ಆಗಿದೆ, ಅದಕ್ಕೆ ಬೇಕಾಗಿರೋ ಕೆಲಸ ನಾನು ಆಲ್ರೆಡಿ ಮಾಡ್ತಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಸಿಗೋದಿಲ್ಲ, ಸಿಗೋದಕ್ಕೆ ಬೇಕಾಗಿರೋದು ನಾವು ವಿಜುವಲೈಸೇಷನ್ ಮಾಡಬೇಕು. ಇದು ಕ್ರಿಯೆ, ಕೆಲಸ, ಅದಕ್ಕೆ ಬೇಕಾಗಿರೋದು ಮಾಡ್ತಿದ್ದೀನಿ ಅಂತ. ಅದೇ ತರ ನಾನು ಈಗ 2 ಪ್ರತಿ ತಿಂಗಳು ಆಲ್ರೆಡಿ 1 ಕೋಟಿಗೂ ಮೀರಿ ಸಂಪಾದನೆ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ನಾನು ಸೇವೆ ಮಾಡ್ತಿದ್ದೀನಿ, ನಾನು ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ಬೇಕಾಗಿರೋದೆಲ್ಲದು ಕಲ್ತ್ಬಿಟ್ಟು ಮಾಡ್ತಿದ್ದೀನಿ. ಅದಾಗಿ ಮಾಡ್ತಿರೋದ್ರಿಂದ ನನಗೆ 1 ಕೋಟಿಗೂ ಮೀರಿ ನಾನು ಸಂಪಾದನೆ ಮಾಡ್ತಿದ್ದೀನಿ. ಈ ಒಂದು ವಿಜುವಲೈಸೇಷನ್ ನಮಗೆ ನಂಬಿಕೆ ಬರುತ್ತೆ. ಓಕೆ, ಕೆಲವರಿಗೆ 1 ಕೋಟಿ ಅಂತ ನಿಮಗೆ ನಂಬಿಕೆ ಬರಲ್ಲ ಅಂದ್ರೆ 1 ಲಕ್ಷ ಅಂತಾನೆ ಹೇಳ್ಕೊಡಿ. ಇಟ್ ಇಸ್ ಯುವರ್ ಚಾಯ್ಸ್. ನಿಮಗೆ ಯಾವ್ದ್ರ ಬಗ್ಗೆ ನಂಬಿಕೆ ಇದೆ, ಎಷ್ಟು ಫಿಗರ್ ನಂಬಿಕೆ ಬರುತ್ತೆ ಅಷ್ಟೇ ಹೇಳ್ಕೊಡಿ. ನಿಮಗೆ ಅದು ಫೀಲ್ ಆಗಬೇಕು. ಎಸ್, ನನಗೆ ಇದಾಗುತ್ತೆ ಅಂತ, ನನ್ನ ಕೈಯಲ್ಲಿ ಈ ಕೆಲಸ ಆಗುತ್ತೆ, ನಾನು ಇದನ್ನ ಪಡಿಬಲ್ಲೆ. ಯಾವ್ದು ನಂಬಿಕೆ ಇರುತ್ತೆ ಅದನ್ನ ನೀವು ಫೀಲ್ ಮಾಡಿ. ಇಲ್ಲೇನಾಯ್ತು, ನಾನೇನು ಪಡ್ಕೊಳ್ತೀನಿ ಅನ್ನೋದು ಬಂತು, ಪ್ಲಸ್ ನಾನೇನು ಮಾಡ್ತಿದ್ದೀನಿ ಅನ್ನೋದು ಬಂತು, ಪ್ಲಸ್ ನಾನೇನು ಕೊಡ್ತಿದ್ದೀನಿ ಅಂತ ಬಂತು. ನಾನು ಮನುಕುಲದ ಸೇವೆ, ಅವ್ರಿಗೇನು ಬೇಕು ಅದನ್ನ ನಾನು ಮಾಡ್ತಿದ್ದೀನಿ, ಅದ್ರ ಪ್ರತಿಯಾಗಿ ನನಗೆ ಇದೆಲ್ಲ ಸಿಗ್ತಿದೆ. ಎಲ್ಲ ಪ್ಯಾಕೇಜ್ ನಮ್ದು ವಿಜುವಲೈಸೇಷನ್ ಆಯ್ತು. ಎಸ್ ಆರ್ ನೋ? ಇದೇ ತರ ನೆಕ್ಸ್ಟ್ ಸಬ್ಜೆಕ್ಟ್ ಏನು, ಆರೋಗ್ಯದ ಬಗ್ಗೆ. ಆರೋಗ್ಯದ ಬಗ್ಗೆ ಇಲ್ಲಿ ನೋಡಿ, ನಾನು ಯಾವಾಗ ಹೇಳಿದಲ್ವಾ, ಬರೀ ವಿಜುವಲೈಸೇಷನ್ ಮಾಡೋದ್ರಿಂದ ಆಗಲ್ಲ.
ನಾನು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ವಿಜುವಲೈಸೇಷನ್ ಮಾಡ್ತಾ ಕೂತ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮಲ್ಕೊಂಡು ಎಕ್ಸರ್ಸೈಸ್ ಮಾಡದಲೆ ತಿನ್ನಬಾರ್ದು ತಿಂದಲೆ ಇದ್ರೆ ನೀವು ಆರೋಗ್ಯ ಬಿಡ್ತೀರಾ? ನೋ ಚಾನ್ಸ್. ಬರೀ ವಿಜುವಲೈಸೇಷನ್ ವರ್ಕ್ ಆಗಲ್ಲ ಅನ್ನೋದಕ್ಕೆ ಇದೇ ಒಂದು ಲಾಜಿಕ್ ಫ್ರೆಂಡ್ಸ್. ಕೆಲಸ ಮಾಡದಲೆ ಬರೀ ನಾನು ದುಡ್ಡು ಬರುತ್ತೆ ಅಂತ ವಿಜುವಲೈಸೇಷನ್ ಮಾಡೋದು, ನಾನು ಆಕ್ಷನ್ ತಗೊಳ್ದಲೆ ಆರೋಗ್ಯಕ್ಕೆ ಬೇಕಾಗಿರೋ ಆಕ್ಷನ್ ತಗೊಳ್ದಲೆ ಆರೋಗ್ಯವಾಗಿರ್ತೀನಿ, ನೋ ಚಾನ್ಸ್. ಅದಕ್ಕೆ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, ಖುಷಿಯಿಂದ ನಡೆದಾಡ್ಕೊಂಡು 100 ವರ್ಷ ಮೀರಿ ಬದುಕೋದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಕಾರ್ಯಗಳು ಮಾಡ್ತಾ ಇದ್ದೀನಿ. ನೋಡಿ, 100 ವರ್ಷಕ್ಕೂ ನಾನು ಬದುಕ್ತೀನಿ, 100 ವರ್ಷ ಮೀರಿ ಬದುಕ್ತೀನಿ, ಬಟ್ ಅದಕ್ಕೆ ಬೇಕಾಗಿರೋ ಅವಶ್ಯಕತೆ ಇರೋ ಕೆಲಸ ನಾನು ಮಾಡ್ತಿದ್ದೀನಿ. ಇದನ್ನ ವಿಜುವಲೈಸ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ವಿಜುವಲೈಸಿಂಗ್ ದಿ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ನೀವು ಕಾರ್ ಓಡಿಸಕ್ಕೆ ಬರಲ್ಲ ಅನ್ಕೊಳ್ಳಿ, ನಾನು ಆಲ್ರೆಡಿ ಕಾರ್ ಓಡಿಸ್ತಾ ಇದ್ದೀನಿ ಅಂತ ವಿಜುವಲೈಸ್ ಮಾಡ್ಕೋಬೇಕು. ನಾನು ಪ್ರೆಸೆಂಟೇಷನ್ ಕೊಡಕ್ಕೆ ಬರ್ತಿಲ್ಲ, ಈಗ ನಾನು ಆಲ್ರೆಡಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ ಅಂತ ವಿಜುವಲೈಸೇಷನ್ ಮಾಡಿ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಕಾರು ಓಡಿಸಬೇಕು, ವಿಜುವಲೈಸೇಷನ್ ಮಾಡಬೇಕು, ಅದು ಕಲಿಯಬೇಕು. ಎಲ್ಲದೂ ಅಷ್ಟೇ, ನಿಮಗೆ ಯಾವ್ಯಾವ ಸ್ಕಿಲ್ಸ್ ಬೇಕು ಆ ಸ್ಕಿಲ್ ಆಲ್ರೆಡಿ ನಾನು ಪಡ್ಕೊಂಡಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡೋದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಆಕ್ಷನ್ ನಾನು ಮಾಡ್ತಾ ಇದ್ದೀನಿ, ವೆಲ್ತ್ಗೆ ಸಂಬಂಧಪಟ್ಟ ಆಕ್ಷನ್ ನಾನು ಮಾಡ್ತಾ ಇದ್ದೀನಿ, ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನನಗೆ ಅದೆಲ್ಲ ಪಡ್ಕೊಂಡಿದ್ದೀನಿ, ಎರಡೂ ಸಹ ಅವಾಗ ನಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡುತ್ತೆ, ಅದು ಪವರ್ಫುಲ್ ರಿಸಲ್ಟ್ ಸಿಗುತ್ತೆ. ಈಗ ನನ್ನ ಸಂಪೂರ್ಣ ಆರೋಗ್ಯ ಅತ್ಯುತ್ತಮವಾಗಿದೆ. ಎಸ್, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎರಡು. ತುಂಬಾ ಜನಕ್ಕೆ ಕಾಯಿಲೆ 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 ಅಂತ ನಾವು ಕಾಯಿಲೆ ಅಂತ जय गौ माता, जय गोपाल। आप देख रहे हैं गोकुल धाम गौ सेवा मातिर झज्जर हरियाणा में। ये हमारा ಕಾಯಿಲೆ ಅಂತ ಕೊಂಡ್ಕೊಂಡು ನಾನು ಆರೋಗ್ಯವಾಗಿದ್ದೀನಿ ನಾವು ವರ್ಡ್ ಕೊಡಿ. ಅದೇ ತರ ಫೈನಾನ್ಷಿಯಲಿ ನನ್ನ ಸಾಲ ತೀರಿಸಬೇಕು, ಆ ಸಾಲ ಅನ್ನೋ ವರ್ಡ್ ಬಳಸಬೇಡಿ. 1 ಕೋಟಿಗೂ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, 1 ಲಕ್ಷಕ್ಕೂ ನೀನು ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಬಂದಿದ್ದನ್ನ ಸಾಲಕ್ಕೆ ಕಟ್ಟಿ, ಬಟ್ ಬಾಯಲ್ಲಿ ಹೇಳ್ಬೇಡಿ. ಅಂದ್ರೆ ಪರಿಹಾರನ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಪ್ರಾಬ್ಲಮ್ ಅಲ್ಲ. ನೀವು ನನಗೆ ಸಾಲ ಆಗ್ಬಾರ್ದು ಅಂದ್ರೆ ಅದಾಗುತ್ತೆ, ಯಾಕಂದ್ರೆ ನಾನು ವರ್ಡ್ ಅದನ್ನೇ ಕೊಡ್ತಿರ್ತೀನಿ. ಇದೇ ಬಾಯಿಲಾಡಿದ್ದು ಬೆನ್ನಿ ಮೂಲ. ನಾನು ವಿಜುವಲೈಸೇಷನ್ ಮಾಡಬೇಕಾಗಿರೋದು ನನಗೆ ಪರಿಹಾರ ಏನು, ನನಗೇನು ಆಲ್ರೆಡಿ ಪಡ್ಕೋಬೇಕಾಗಿದೆ ಅದನ್ನ ನಾನು ವಿಜುವಲೈಸೇಷನ್ ಮಾಡಬೇಕು. ನನ್ನ ಆರೋಗ್ಯ ಸಂಪೂರ್ಣವಾಗಿ ಆರೋಗ್ಯವಾಗಿದೆ, ನನ್ನ ಹೊಟ್ಟೆನೂ ವಾಸಿ ಆಗ್ಲಿನೋ, ನನ್ನ ಹಾರ್ಟ್ ವಾಸಿ ಆಗ್ಲಿ, ನನ್ನ ಹಾರ್ಟ್ ಖುಷಿಯಾಗಿದೆ, ಸಂತೋಷವಾಗಿದೆ, ಆರೋಗ್ಯವಾಗಿದೆ. ಪ್ರತಿಯೊಂದು ಪಾರ್ಟು ಸಹಿತ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನೀವು ನೆಕ್ಸ್ಟ್ ಹೆಲ್ತ್ ವರ್ಕ್ಶಾಪ್ ನೋಡ್ತೀರಾ ನಮ್ಮ ಪಾರ್ಟಿಗೆ ಹೇಗೆ ಏನೇನು ಮಾಡಬೇಕು ಅಂತ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಒಂದು ಚೆಕ್ ಲಿಸ್ಟ್ ಬರುತ್ತೆ, ಆ ಚೆಕ್ ಲಿಸ್ಟ್ ನಾನು ಮಾಡ್ತಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡಬೇಕು. ಸುಮ್ಮನೆ ನನಗೆ ಆರೋಗ್ಯ ಸಿಗೋದಿಲ್ಲ, ಮಾಡಬೇಕಾಗಿರೋದನ್ನ ಮಾಡಿದ್ರೆ ಮಾತ್ರ ನನಗೆ ನಾನೇನು ಅನ್ಕೊಂಡಿದ್ದೀನಿ ಅಂತ ಸಿಗೋಕೆ ಸಾಧ್ಯ. ವಿಜುವಲೈಸೇಷನ್ ಜೊತೆ ಅದನ್ನ ಆಕ್ಷನ್ ಮಾಡಬೇಕಾಗುತ್ತೆ. ಅದೇ ತಾನೇ ಮುಂದಿನ ಒಂದು ಅಂಶ. ರಿಲೇಶನ್ಶಿಪ್ ಬಗ್ಗೆ ಏನು ನಿಮಗೆ ವಿಜುವಲೈಸೇಷನ್ ಇದೆ ಅದನ್ನು ನೀವು ಫೀಲ್ ಮಾಡಿ. ಪ್ರತಿಯೊಬ್ಬರು ಯಾವಾಗಲೂ ಅವ್ರು ಹೇಗಿದ್ದಾರೋ ಹಾಗೆ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಪ್ಲಸ್ ಅವ್ರು ನನ್ನ ಪ್ರೀತಿಸ್ತಿದ್ದಾರೆ. ಇಲ್ಲೇನಾಗುತ್ತೆ ರಿಲೇಶನ್ಶಿಪ್ ಅಲ್ಲಿ ನಮ್ಮ ಒಂದು ಟ್ರಾನ್ಸಾಕ್ಷನ್ ಹೇಗೆ ನಡೀತಿರುತ್ತಲ್ವಾ, ಯಾರೇ ಒಬ್ಬರ ಬಗ್ಗೆ ನೋಡಿದ್ರೆ ಅವ್ರ ಜೊತೆ ಏನೆಲ್ಲ ಒಂದು ಒಳ್ಳೆ ಕ್ಷಣಗಳು ಇದ್ವಲ್ವ ಅವನು ನೆನಪು ಮಾಡ್ಕೊಳ್ಳಲ್ಲ. ಅವ್ರ ಜೊತೆ ಒಂದು ಕಹಿ ಘಟನೆಗಳು ಇರ್ತಾವಲ್ವಾ ಅವೇ ಕಣ್ಮುಂದೆ ಬಂದ್ಬಿಡ್ತಾವೆ. ಅವ್ನು ಹಂಗಂದ, ಅವಳು ಹಂಗಂದ್ಲು, ಅವನು ನೀವು ಮೋಸ ಮಾಡಲ್ಲ, ಅವ್ನು ಹಿಂಗೆ ಹೇಳ್ಬಾರ್ದಿತ್ತು, ಅವನು ನೀವು ಕೊಡಿಸ್ಲಿಲ್ಲ, ಬರೀ ಅದನ್ನೇ ನೋಡ್ತಿದ್ರ. ನಿಮ್ಮ ಬಾಂಧವ್ಯ ಇಂಪ್ರೂವ್ ಆಗಬೇಕು ಅಂದ್ರೆ ನಿಮ್ಮ ಬೆಸ್ಟ್ ಕ್ಷಣಗಳಿತ್ತು ಸ್ಟಾರ್ಟಿಂಗ್ ಫ್ಯೂ ಡೇಸ್, ಅದನ್ನ ವಿಜುವಲೈಸ್ ಮಾಡಿ. ಆ ವ್ಯಕ್ತಿ ಹೇಗಾದ್ರೂ ಇರಲಿ, ಇವಾಗ ಆ ವ್ಯಕ್ತಿಗೆ ನೀವು ಗ್ರಾಟಿಟ್ಯೂಡ್ ಕೊಡ್ತಾ ವಿಜುವಲೈಸೇಷನ್ ಮಾಡಿ, ನೀವು ಅವರ ಜೊತೆ ಎಷ್ಟು ಚೆನ್ನಾಗಿದ್ರಿ, ಅವರು ನಿಮ್ಮ ಜೊತೆ ಯಾವಾಗ ಚೆನ್ನಾಗಿದ್ರು ಆ ಕ್ಷಣಗಳನ್ನ ಕಣ್ಮುಂದೆ ತಗೊಂಡು ಬನ್ನಿ. ಅವಾಗ ನಿಮ್ಮ ಬಾಂಧವ್ಯ ಇನ್ನು ತಿಕ್ಕಾಗೋದಕ್ಕೆ ಸಾಧ್ಯತೆ ತುಂಬಾ ಇರುತ್ತೆ ಫ್ರೆಂಡ್ಸ್. ನೀವು ಇದನ್ನ ಮಾಡಿ ನೋಡಿ. ಯಾವ ರೀತಿ ನೀವು ಇರಬೇಕು ಅದನ್ನ ವಿಜುವಲೈಸೇಷನ್ ಮಾಡಿ. ನಾವು ಕಣ್ಮುಚ್ಚಿದ್ರೆ ನಾವು ಹೇಗಿದೀವಲ್ಲ ಈಗ ಅದನ್ನ ವಿಜುವಲೈಸೇಷನ್ ಮಾಡ್ತೀವಿ. ನೋ, ಅದು ಡಾರ್ಕ್, ಫೈಟಿಂಗ್ ವಿತ್ ಡಾರ್ಕ್ನೆಸ್. ಅದು ಕತ್ಲು ಜೊತೆ ಗುದ್ದಾಡಿದ್ರೆ ಕತ್ಲು ಹೋಗೋದಿಲ್ಲ, ಅದಕ್ಕೆ ನಾವು ಬೆಳಕಾಗಬೇಕು. ಬೆಳಕಂದ್ರೆ ನನಗೆ ಆಲ್ರೆಡಿ ಆ ಪರಿಹಾರ ಸಿಕ್ಕಿದೆ ಅಂತ ನಾನು ಫೀಲ್ ಮಾಡೋದು, ವಿಜುವಲೈಸೇಷನ್ ಮಾಡೋದು, ಕಲ್ಪಿಸ್ಕೊಳ್ಳೋದು. ಗಂಡ ಹೆಂಡತಿ ಜೊತೆ, ಫ್ರೆಂಡ್ಸ್ ಜೊತೆ, ತಂದೆ ತಾಯಿ ಜೊತೆ, ಯಾರದೇ ಜೊತೆ ಆಗಲಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮಗಿದೆ. ನಾವಿಬ್ರು ಒಂದು ಬೆಸ್ಟ್ ಹಾಲಿಡೇಸ್ ಎಂಜಾಯ್ ಮಾಡ್ತಿದ್ದೀವಿ, ತುಂಬಾ ಪ್ರೀತಿಯಿಂದ ಇದ್ದೀವಿ. ಮಕ್ಕಳ ಜೊತೆ ಅಷ್ಟೇ ಪ್ರತಿಯೊಂದು ಅದನ್ನ ಫೀಲ್ ಮಾಡಿ. ಇದು ಒಂದು. ಅದೇ ತರ ಮುಂದಿನ ಒಂದು ಅಂಶ ನೋಡೋಣ. ಇದರಿಂದ ಒಂದು ಅವ್ರು ಆಲ್ರೆಡಿ ನಾವು ಫೀಲ್ ಮಾಡ್ತಿದ್ವಿ ಬೆಸ್ಟ್ ಏನಿತ್ತು ಅಂತ. ಇದ್ರ ಜೊತೆಗೆ ನಾವು ಮತ್ತೆ ಫೀಲ್ ಮಾಡ್ತೀವಿ ನಮ್ಮೆಲ್ಲರ ಬಾಂಧವ್ಯ ಅತ್ಯುತ್ತಮವಾಗಿದೆ. ಪ್ರತಿಯೊಬ್ಬರ ಜೊತೆ ನನ್ನ ಬಾಂಧವ್ಯ ತುಂಬಾ ಚೆನ್ನಾಗಿದೆ, ಇದು ನನ್ನದು ಮಾತ್ರ. ನನ್ನ ಬಾಂಧವ್ಯ ಅತ್ಯುತ್ತಮವಾಗಿದೆ, ನನ್ನ ಜೊತೆ ಅವ್ರದ್ದು, ಅವ್ರ ಜೊತೆ ನಂದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದನ್ನ ವಿಜುವಲೈಸೇಷನ್ ಮಾಡೋಣ. ಇದೇ ತರ ಮುಂದಿನ ಒಂದು ಅಂಶ, ಈಗ ಲೈಫ್ ಎಜುಕೇಶನ್ ಬಗ್ಗೆ ಅದನ್ನು ಸಹಿತ ಇದೆ ನನ್ನ ವಿಜುವಲೈಸೇಷನ್. ನನಗೆ ಅವಶ್ಯಕತೆ ಇರತಕ್ಕಂಥ ಅತ್ಯುನ್ನತ ಜೀವನ ಶಿಕ್ಷಣನ ನಾನು ಪಡೆದಿದ್ದೀನಿ, ಅದು ನಿರಂತರವಾಗಿ ಪಡಿತಾ ಇದ್ದೀನಿ. ಯಾಕೆಂದ್ರೆ ಕೊನೆ ಇಲ್ಲ. ಎಜುಕೇಶನ್ ಅನ್ನೋದು ನನಗೆ ನಾನು ಫೀಲ್ ಮಾಡಬೇಕು, ನನಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ ಅಂತ. ಇವತ್ತು ನನಗೆ ಈ ಒಂದು ಎಜುಕೇಶನ್ ಒಂದೊಂದೇ ಕನೆಕ್ಟ್ ಆಗಿದೆ ಇದರಿಂದ. ಅಂಡ್ ಇನ್ನೊಂದು ಇವಾಗ ಏನು ಹೇಳ್ತಿದ್ದಲ್ಲ, ಇದೆಲ್ಲದು ನಾನು ಡೈಲಿ ವಿಜುವಲೈಸೇಷನ್ ಮಾಡ್ತಾರೆ ನಿಮಗೆ ಹೇಳ್ತಾರೆ. ಈ ಅಂಶಗಳನ್ನ ನಾನು ಡೈಲಿ ನನ್ನ ವಿಜುವಲೈಸೇಷನ್ ಚೆಕ್ ಲಿಸ್ಟ್ ಇದೇನೆ. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಇದನ್ನ ಶಾರ್ಟ್ ಆಗಿ ಮಾಡ್ತೀನಿ, ನೀವು ಈಗ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಕಂಪ್ಲೀಟ್ ಆಗಿ ನನಗೆ ಫೀಲ್ ಆಗುತ್ತೆ, ನಾನು ನನ್ನ ಜೀವನ ಶಿಕ್ಷಣ ನಾನು ಪಡಿತಾ ಇದ್ದೀನಿ, ನನಗೆ ಬೇಕಾಗಿರೋ ಎಲ್ಲ ಜ್ಞಾನ ಸಿಗ್ತಾ ಇದೆ, ದ ಬೆಸ್ಟ್ ಎಜುಕೇಶನ್ ನನಗೆ ಸಿಗುತ್ತೆ ಅನ್ನೋ ಫೀಲಿಂಗ್ ಅಲ್ಲಿ ಇದಕ್ಕೆ ನನಗೆ ವರ್ಲ್ಡ್ ಬೆಸ್ಟ್ ಎಜುಕೇಶನ್ ಸಿಕ್ತು. ಅದೇ ತರ ಇನ್ನೊಂದು, ಎಂಥ ಪರಿಸ್ಥಿತಿಯಲ್ಲೂ ವ್ಯಕ್ತಿಗಳು ಹೇಗೆ ಇದ್ರು ನಾನು ಸಂತೋಷವಾಗಿದ್ದೀನಿ, ಅದನ್ನೇ ಫೀಲ್ ಮಾಡಿ. ಪ್ರತಿ ಕ್ಷಣ ನಾನು ಸಂತೋಷವಾಗಿದ್ದೀನಿ. ಸಂತೋಷ ಅಂದ್ರೆ ನಾನು ಒಂದು ಸಂತೋಷ, ಎಂಥ ಪರಿಸ್ಥಿತಿಯಲ್ಲೂ ನಾನು ಸಂತೋಷವಾಗಿದ್ದೀನಿ ಫೀಲ್. ಆ ಫೀಲಿಂಗ್ ಮ್ಯಾಟರ್ಸ್ ಎಲ್ಲ ಆಗುತ್ತೆ. ಅದು ಬದಲು ನಾವು ಗುಳಾಡೋದನ್ನ ಇಮ್ಯಾಜಿನ್ ಮಾಡ್ಕೊತಿರ್ತೀವಿ, ಅಯ್ಯೋ ಕಷ್ಟ ಅದು ನೋಡ್ಕೊತಿರ್ತೀವಿ. ನೋ, ರೀಪ್ಲೇಸ್ ವಿತ್ ಲೈಟ್, ಡಾರ್ಕ್ನೆಸ್ ವಿಲ್ ಆಟೋಮೆಟಿಕ್ಲಿ ಗೋ ಅವೇ. ಅದೇ ತರನೇ ಸ್ಪಿರಿಚುಯಾಲಿಟಿ ಬಗ್ಗೆ ನನ್ನ ಅಂತರಂಗ ಅರಿವು ಹೆಚ್ಚಾಗ್ತಿದೆ, ನನ್ನ ಚೈತನ್ಯ ಹೆಚ್ಚಾಗ್ತಾ ಇದೆ, ನನ್ನ ಒಳಗಡೆ ಒಂದು ಜಾಗೃತವಾಗ್ತಿದೆ, ಒಂದು ನನ್ನ ಚೈತನ್ಯ ನಿರಂತರವಾಗಿ ವೃದ್ಧಿ ಆಗ್ತಿದೆ, ನಾನು ಸ್ಪಿರಿಚುಲಿ ಗ್ರೋ ಆಗ್ತಾ ಇದ್ದೀನಿ. ಎಲ್ಲ ಅಶುಭಗಳು ನನಗೆ ಏನು ಇರ್ತಾರೆ ಆರಾಮಾಗಿ ಎಂಡ್ ವಿತ್ ಪಾಸಿಟಿವ್ ಕೋಟ್, ಮುಕ್ತಿ ಪಡೆದಿದ್ದೀನಿ, ಅಧ್ಯಾತ್ಮ ಆದಿ ನಡೀತಾ ಇದೆ, ನನಗೆ ಅವತ್ತು ಮುಕ್ತಿ ಪಡ್ಕೊಂಡ್ಬಿಟ್ಟಿದ್ದೀನಿ. ಆ ಶಕ್ತಿ ನನ್ನ ಒಳಗಡೆ ಇದೆ, ಏನು ಬೇಕು ಅದು ಆಲ್ರೆಡಿ ಆಗೋಗಿದೆ ಅಂತ ನಾವು ವಿಜುವಲೈಸೇಷನ್ ಮಾಡೋಣ. ಅದೇ ತರ ಇನ್ನೊಂದು ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳಿದ್ರೆ, ನಾನು ಈ 6 ಸಬ್ಜೆಕ್ಟ್ನ ಎಲ್ಲರಿಗೂ ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಪರಿಚಯಿಸ್ತಾ ಇದ್ದೀನಿ.
ನನ್ನ ಕೆಲಸ ಅದು, ನಾನು ಮಾಡ್ತಾ ಇದ್ದೀನಿ. ನನ್ನಿಂದ ಎಲ್ಲರೂ ಅದನ್ನ ಪಡಿತಾ ಇದ್ದಾರೆ. ನನ್ನ ಈ ಜ್ಞಾನನ ಎಲ್ಲರಿಗೂ ನಾನು ತಲುಪಿಸ್ತಾ ಇದ್ದೀನಿ. ಅವ್ರಿಗೆ ಬೇಕಾಗಿರೋ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ನಿಂದ ಎಲ್ಲರೂ ಈ ಜ್ಞಾನನ ಸ್ವೀಕಾರ ಮಾಡ್ತಿದ್ದಾರೆ. ನನಗೆ ಎಲ್ಲರೂ ಒಂದು ಒಳ್ಳೆ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ನನಗೆ ಬೇರೆಯವರಿಗೆ ಸಪೋರ್ಟ್ ಮಾಡೋದು ನನಗೆ ಖುಷಿ. ಈ ತರ ಫೀಲ್ ಮಾಡಿ, ಅವಾಗ ಖಂಡಿತ ನಿಮಗೆ ಇದೆಲ್ಲದು ತಂತಾನೇ ಆಗ್ತಾ ಹೋಗುತ್ತೆ. ಇದನ್ನ ಮಾಡ್ತಾ 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 ನಿಮ್ಮ ಒಂದು ಥಾಟ್ಸ್ ಇಡೀ ಬ್ರಹ್ಮಾಂಡ ಕನೆಕ್ಟ್ ಆಗ್ತಾ ಹೋಗುತ್ತೆ. ನೀವು ಈ ತರ ಇದನ್ನ ಇಷ್ಟಪಡುವಂತವ್ರಿಗೆ ಕನೆಕ್ಟ್ ಆಗ್ತೀರಾ, ಅವ್ರಿಗೆ ಕನೆಕ್ಟ್ ಆಗ್ತಾರೆ. ಅಷ್ಟು ಶಕ್ತಿ ಈ ಒಂದು ವಿಜುವಲೈಸೇಷನ್ ಇದೆ. ಇಷ್ಟ ತನಕ ನೀವೇನ್ ನೋಡಿದ್ರಿ, ಇದು ನಾನೇನ್ ಮಾಡ್ಬೇಕು ಅಂತ. ಇನ್ನ ಹೈಯರ್ ಲೆವೆಲ್ ಗೊತ್ತಾ, ನೀವು ಇನ್ನೂ ಹೈಯರ್ ಲೆವೆಲ್ ವಿಜುವಲೈಸೇಷನ್ ಮಾಡ್ತೀರಾ. ಈ ಕಾಂಟ್ರಿಬ್ಯೂಷನ್ ಇನ್ನೂ ಎಫೆಕ್ಟಿವ್ ಆಗಬೇಕಾ, ಇನ್ನೂ ಪವರ್ಫುಲ್ ಆಗಿ ವಿಜುವಲೈಸೇಷನ್ ಏನಪ್ಪಾ ಅಂದ್ರೆ ಈ ಎಲ್ಲ ಅಂಶಗಳಿದೆ, ಇದು ನನ್ನವರೆಲ್ಲರೂ ಪಡ್ಕೊಂಡಿದ್ದಾರೆ ಅಂತ ವಿಜುವಲೈಸೇಷನ್ ಮಾಡುತ್ತೆ. ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಸಹಿತ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ 100 ವರ್ಷಕ್ಕೆ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ಇಡೀ ಮನುಕುಲ ಸೂಪರ್ ರಿಚ್ ಆಗಿದೆ. ಇಡೀ ಮನುಕುಲ ಆರೋಗ್ಯವಾಗಿದೆ. ಇಡೀ ಮನುಕುಲ ಪ್ರೀತಿಯಿಂದ ಒಬ್ಬರೊಬ್ಬರ ವಿಜುವಲೈಸೇಷನ್ ಮಾಡ್ತಾರೆ. ಎವ್ರಿ ಡೇ ದಿಸ್ ಇಸ್ ಮೈ ಮೈನ್ ಫೋಕಸ್. ಈ ಒಂದು ವಿಜುವಲೈಸೇಷನ್ ಎವ್ರಿ ಡೇ ನಡೀತಾ ಇದೆ. ನನ್ನ ಒಂದು ವಿಜುವಲೈಸೇಷನ್ ಅಂದ್ರೆ 1 ಕೋಟಿಗೂ ಮೀರಿ ಜನ 1 ಕೋಟಿ ಪ್ಲಸ್ ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ. ಕೋಟ್ಯಾಂತರ ಜನಗಳು 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ಇಡೀ ಮನುಕುಲ ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾ ಇದೆ. ಆ ವಿಜುವಲೈಸೇಷನ್ ಇದೆ. ಇಡೀ ಎಲ್ಲ ದೇಶಗಳು ಒಬ್ಬರನ್ನ ಪ್ರೀತಿಸ್ತಾರೆ. ನನ್ನ ಎವ್ರಿ ಡೇ ವಿಜುವಲೈಸೇಷನ್ ಇಂಡಿಯಾ ಪಾಕಿಸ್ತಾನ ಆಲ್ರೆಡಿ ಪ್ರೀತಿ ಇದೆ ಅಂತ ವಿಜುವಲೈಸೇಷನ್ ಮಾಡ್ತಾರೆ. ಎಲ್ಲರೂ ಪ್ರೀತಿಸ್ತಾರೆ. ದಟ್ ಈಸ್ ದ ಪವರ್ ಆಫ್ ವಿಜುವಲೈಸೇಷನ್. ಗ್ರೂಪ್ ಪ್ರೇಯರ್ ಅಂತ ಮಾಡ್ತಾರೆ ಎಲ್ಲ ಸ್ಪಿರಿಚುವಲ್. ಅದು ಪವರ್ ಏನು? ಎಲ್ಲರೂ ಸೇರಿ ಆ ಸಂಕಲ್ಪ ಮಾಡ್ಕೊಂಡ್ರೆ ಆ ಮನುಷ್ಯನಿಗೆ ಅಷ್ಟು ಶಕ್ತಿ ಇದೆ ಅಂತ. ಮನುಷ್ಯನ ಮನಸ್ಸಿಗೆ, ಆ ವಿಜುವಲೈಸೇಷನ್ಗೆ, ಅವರ ಥಾಟ್ಗೆ ಅಷ್ಟು ಶಕ್ತಿ ಇದೆ ಅಂತ ಎಲ್ಲ ಸ್ಪಿರಿಚುವಲ್ ಗುರುಗಳು ಹೇಳಿದ್ದಾರೆ, ಸೈನ್ಸ್ ಹೇಳಿರೋದಿದೆ. ಏನನ್ನು ಬೇಕಾದ್ರೂ ಸಾಧ್ಯ ಮಾಡೋಕ್ಕೆ ಸಾಧ್ಯತೆ ಇದೆ. ಅದೇ ತರನೇ ಎಲ್ಲರೂ ಸಂತೋಷವಾಗಿದ್ದಾರೆ. ಎಂಥ ಪರಿಸ್ಥಿತಿನಲ್ಲೂ ಎಲ್ಲರೂ ಖುಷಿಯಾಗಿದ್ದಾರೆ. ನನ್ನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ವಿಜುವಲೈಸೇಷನ್ ಮಾಡಿ ಅವ್ರು ಆಟೋಮೆಟಿಕ್ ಖುಷಿಯಾಗಿರ್ತಾರೆ. ನಮ್ಮ ವಿಜುವಲೈಸೇಷನ್ ಅಷ್ಟು ಪವರ್ ಇದೆ, ನಮ್ಮ ಮಾತಿಗೆ ಅಷ್ಟು ಪವರ್ ಇದೆ. ಬಾಯಲ್ಲಾಡಿದ್ದು ಬೆನ್ನಿ ಮೂಲ ಅಂತ ಆದಾದ್ರೆ ನನ್ನ ಮೂಲ ಯಾಕೆ ಮಾಡ್ಕೊಳ್ಳೋದು? ನೆಗೆಟಿವ್ ಮಾತಾಡಿ, ಅಂದ್ರೆ ಪಾಸಿಟಿವ್ ಆಗಿ ಗ್ರೇಟ್ನೆಸ್ ಮಾತಾಡಿ ಗ್ರೇಟ್ ಆಗುತ್ತೆ ಅಂತ ಸೃಷ್ಟಿ ಮಾಡೋಣ. ಎಲ್ಲರೂ ಸ್ಪಿರಿಚುವಲಿ ಇವಾಲ್ವ್ ಆಗಿದ್ದಾರೆ ಅಂಡ್ ಎಲ್ಲರೂ ಒಬ್ರಿಗೊಬ್ರು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಇದನ್ನ ವಿಜುವಲೈಸೇಷನ್ ಮಾಡ್ತಾ 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 ನಮ್ಮಲ್ಲಿ ಎಷ್ಟು ಶಕ್ತಿ ಜಾಗೃತ ಆಗುತ್ತೆ ನೋಡಿ. Do not create PowerPoint presentations before watching this. If you spend more than 3 hours ಈ ಒಂದು ವಿಜುವಲೈಸೇಷನ್ ನಾವು ಮಾಡ್ತಿದೀವಾ, ಮಾಡ್ಬೇಕಾ ಬೇಡ? ಇಷ್ಟು ಶಕ್ತಿ ಇದೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಫ್ರೆಂಡ್ಸ್. ಒಬ್ಬ ವ್ಯಕ್ತಿ ನಿರ್ಧಾರ ಮಾಡಿದ್ರೆ ಆ ಮನಸ್ಸು ಅವ್ರನ್ನ ಸಾಯಿಸುತ್ತೆ ಅನ್ನೋದಾದ್ರೆ, ಅದೇ ವ್ಯಕ್ತಿ ನಿರ್ಧಾರ ಮಾಡಿದ್ರೆ ಯಾಕೆ 6 ಸಬ್ಜೆಕ್ಟ್ ಅಲ್ಲಿ 100% ಮಾರ್ಕ್ಸ್ ನಾನು ಪಡೆಯೋಕ್ಕಾಗಲ್ಲ, ಪ್ಲಸ್ ನಾನು ಬೇರೆಯವರಿಗೆ ಅವರು ಪಡಿತಾರೆ ಅಂತ ವಿಜುವಲೈಸೇಷನ್ ಮಾಡಿದ್ರೆ ಅವರು ಉದ್ದನೆ ಯಾಕೆ ಪಡಿಸೋಕ್ಕಾಗಲ್ಲ? ಇದು ನನ್ನ ಪ್ರಶ್ನೆ. ನಾನೇನು ಫೀಡ್ ಮಾಡ್ತೀನಿ ಅದು ಬಹಳ ಮುಖ್ಯವಾಗಿದೆ ಫ್ರೆಂಡ್ಸ್. ಎಲ್ಲ ಸೈಂಟಿಸ್ಟ್ಗಳು, ದ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಸಕ್ಸಸ್ಫುಲ್ ಪೀಪಲ್ಗಳು ಇದೇ ಫಾರ್ಮುಲಾ ಅಡಾಪ್ಟ್ ಮಾಡ್ಕೊಂಡಿತ್ತು. ಸೈಂಟಿಸ್ಟ್ಗಳು ಅವರು ರಿಸರ್ಚ್ ಮಾಡಬೇಕಾದ್ರೆ ಏನಾಗುತ್ತೆ, ಅವರಿಗೆ ಪ್ರತಿ ಟೈಮಲ್ಲೂ ಅದಲ್ಲೇ ಮಗ್ನರಾಗಿರ್ತಾರೆ. 24/7 ಯಾವಾಗಲೂ ಅದಲ್ಲೇ ಮಗ್ನರಾಗಿರ್ತಾರೆ. ಅದು ಆ ಫೀಲಿಂಗ್, ಅದು ಅವರ ಥಿಂಕಿಂಗ್. ಅದಕ್ಕೆ ಇಡೀ ಬ್ರಹ್ಮಾಂಡ ಅವರಿಗೆ ಸಪೋರ್ಟ್ ಮಾಡುತ್ತೆ. ಇದೆಲ್ಲದು ಹಾಗೆ ಆಗುತ್ತೆ ಅಂತ ನಮಗೆ ಯಾಕೆ ಒಂದು ಕಾನ್ಫಿಡೆನ್ಸ್ ಇದೆ ಅಂದ್ರೆ, ಈ ಥರದ್ದು ಎಷ್ಟೋ ಎಕ್ಸಾಂಪಲ್ ನಮ್ಮ ಲೈಫಲ್ಲಿ ನಡೆದಿದೆ. ಇದಕ್ಕೊಂದು ಸೈಂಟಿಸ್ಟ್ ಒಂದು ಎಕ್ಸಾಂಪಲ್ ಇಷ್ಟಪಡ್ತೀನಿ. ನನಗೆ ತುಂಬಾ ದಿವಸಗಳಿಂದ ನಾನು ಕೇಳಿಸ್ಕೊಂಡಿದ್ದು ನ್ಯೂಟನ್ ಕಂಡಿದ್ದೇನೆ ಹೇಳಿ, ಗ್ರಾವಿಟೇಷನಲ್ ಪವರ್. ಮರದ ಕೆಳಗಡೆ ಕೂತಿದ್ದ, ಆಪಲ್ ಬಿತ್ತು, ಯಾರು ಯೋಚನೆ ಮಾಡಿಲ್ಲ ಮೇಲಿನ ಕೆಳಗಡೆ ಯಾಕೆ ಬಿತ್ತು ಅಂತ. ಇವನು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಗ್ರಾವಿಟೇಷನಲ್ ಪವರ್ ಕಂಡಿದ್ಮೇಲೆ ಬಂದ್ಬಿಟ್ಟು ಪ್ರಶ್ನವ್ರು ಕೇಳಿದ್ರಂತೆ, ಹೆಂಗೆ ಕಂಡಿದ್ರಿ ನೀವು ಅಂತ. ಅವ್ನು ಸಿಂಪಲ್ ಆನ್ಸರ್ ಮಾಡ್ತಾನೆ, ಗೊತ್ತಿಲ್ಲ, ಬಟ್ ಒಂದೊಂದಕ್ಕೂ ನಾನು ಮಾಡಿದೆ. ಅದೇನು ಅಂದ್ರೆ, ನನ್ನ ಲ್ಯಾಬಲ್ಲಿ ನನ್ನ ಜೀವನದಲ್ಲಿ ಪ್ರತಿ ಕ್ಷಣ ಅದ್ರ ಬಗ್ಗೆನೇ ಯೋಚಿಸ್ತಿದ್ದೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ 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 ಒಂದಿನ ಐಡಿಯಾ ಬಂತು ಅಂತ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಸೈಂಟಿಸ್ಟ್. ಫುಲ್ ಸೈಂಟಿಸ್ಟ್ಗಳಿಗೆ ಅವ್ರು ಕಂಡಿಡ್ತಿರ್ತಕ್ಕಂಥದ್ದಕ್ಕೆ ಮೇಜರ್ ಕಾರಣ ಸಪೋರ್ಟ್ ಆಗಿರೋದು ಈ ಸಬ್ಕಾನ್ಶಿಯಸ್ ಮೈಂಡ್. ಯಾಕೆಂದ್ರೆ ಈ ಸಬ್ಕಾನ್ಶಿಯಸ್ ಮೈಂಡ್ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕನೆಕ್ಟ್ ಮಾಡಿರುತ್ತೆ. ಇಡೀ ಬ್ರಹ್ಮಾಂಡ ಕನೆಕ್ಟ್ ಆಗಿರುತ್ತೆ. ಇದು ಹೇಗಪ್ಪ ಅಂದ್ರೆ, ನೋಡಿ ಇವತ್ತು ನಾವು ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆಗಿದ್ದೀವಿ, ಪ್ರಪಂಚದಾದ್ಯಂತ ಇದೀರಾ ಇಲ್ಲಿ ನೀವು. ಆದ್ರೆ ಒಂದೇ ಒಂದು ಲಿಂಕ್ ಕನೆಕ್ಟ್ ಆಗಿದ್ದಕ್ಕೆ ನೀವು ನಾವು ಕಾಂಟ್ಯಾಕ್ಟ್ ಇದ್ದೀವಿ. ನಾನು ಇರೋದು ವಿಜಯನಗರ, ಬೆಂಗಳೂರು, ನೀವು ಎಲ್ಲ ಕಡೆ ಇದ್ದೀರಾ. ಹೆಂಗ್ ಕನೆಕ್ಟ್ ಆಗಿ ಒಂದು ಲಿಂಕ್ ಇಂದ, ಅದೇ ತರನೇ ನನ್ನ ಸಬ್ಕಾನ್ಶಿಯಸ್ ಮೈಂಡ್ ಎಲ್ಲರ ಜೊತೆ ಕನೆಕ್ಟ್ ಆಗಿರುತ್ತೆ. ಆ ಲಿಂಕ್ ಮಿಸ್ ಆಗಿರುತ್ತೆ ಅಷ್ಟೇ. ಆ ಲಿಂಕ್ ಈ ಒಂದು ಥಾಟ್ಸ್. ಈಗ ನಾನು ವಿಜುವಲೈಸೇಷನ್ ಮಾಡ್ತೀನಿ, ಆ ವಿಜುವಲೈಸೇಷನ್ ಮಾಡ್ತಾ 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 ನಾನು ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದಕ್ಕೆ ಸೂಟ್ ಆಗಂತ ಬಂದ್ಬಿಟ್ಟು ಕ್ಲಿಕ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಬರ್ತಾರೆ. ಈ ಒಂದು ಪ್ರೋಗ್ರಾಮ್ ಡಿಸೈನ್ ಆಗಿರೋದು ಹಾಗೇನೆ, ಇವತ್ತು ಈ ಕ್ಲಾಸ್ ನಡೀತಿರೋ ಹಾಗೆ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಈಗಾಗುತ್ತೆ ಅಂತ. ಬಿಕಾಸ್ ಏನಾಗಬೇಕು ಅಷ್ಟೇ ಗೊತ್ತಿತ್ತು, ಅದು ಹೇಗಾಗುತ್ತೆ ಗೊತ್ತಿಲ್ಲ, ಬಟ್ ಹಾಗೆ ಆಗುತ್ತೆ. ಅದಕ್ಕೆ ಏನೇನು ಬೇಕು ಆಕ್ಷನ್ ತಗೊಳ್ತಾ ಹೋದೆ, ಒಂದೊಂದೇ ಫಾರ್ಮೇಷನ್ ಆಗ್ತಾ ಬಂತು. ನನ್ನ 21 ವರ್ಷ ಜರ್ನಿನಲ್ಲಿ ನಮ್ಮ ಇನ್ಕಮ್ ಆಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು, ನಮ್ಮ ಲೈಫ್ ಆಗಿರ್ಬೋದು, ಎಲ್ಲದೂ ಡಿಸೈನ್ ಆಗಿರೋದು ಈ ಒಂದು ಟೆಕ್ನಾಲಜಿ ಇದೆ ಫ್ರೆಂಡ್ಸ್. ಅಷ್ಟು ಶಕ್ತಿ ಈ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಇದೆ. ಅಷ್ಟು ಶಕ್ತಿ ನಾವು ವಿಜುವಲೈಸೇಷನ್ ಮಾಡೋದ್ರಿಂದ ಇದೆ. ಇದೇ ಕಾರಣಕ್ಕೆ ನಾನು ನಿಮ್ಗೆಲ್ಲರಿಗೂ ಸಹ ಹೇಳ್ತಾ ಇದ್ದು, ಡೈಲಿ 450ಗೆ ಬಂದು ವಿಜುವಲೈಸೇಷನ್ ಮಾಡೋಣ ಅಂತ. ಎಷ್ಟೋ ಜನಗಳಿಗೆ ಈ ಅಂಶನ ಅಳವಡಿಸ್ಕೊಳ್ಳೋಕ್ಕಾಗಲ್ಲ ಅಂತೀವಿ. ಅದಕ್ಕಿರೋದು ನಮ್ಮ ಹತ್ರ ಟೂಲ್ ಇದೇನೆ. ಎವ್ರಿ ಡೇ ನಾನು ಫೀಡ್ ಮಾಡ್ಬೇಕು ನನ್ನ ಮೈಂಡ್ಗೆ. ಬಿಕಾಸ್ ನಾವು ಇದುವರೆಗೂ ಫೀಡ್ ಮಾಡಿರೋದು ತುಂಬಾ ಬರೀ ನೆಗೆಟಿವ್ ಆಗಲ್ಲ ಅಂತಾನೆ. ಅದನ್ನ ಎರೇಂಜ್ ಮಾಡಬೇಕು. ಅದನ್ನ ನಾವು ಪವರ್ಫುಲ್ ಆಗಿ ಈ ಒಂದು ಅಂಶಗಳನ್ನ ಫೀಡ್ ಮಾಡಬೇಕು. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದೆ ಇದಕ್ಕೋಸ್ಕರ. ನೀವು ಬೇಕಾದ್ರೆ ಜಸ್ಟ್ ಒಂದು ಟ್ರೈ ಮಾಡಿ ನೋಡಿ, ಬೆಳಗಿನ ಜಾವ ಏನು ನೀವು ಫೀಡ್ ಮಾಡ್ತೀರಾ, ಏನು ವಿಜುವಲೈಸೇಷನ್ ಮಾಡ್ತೀರಾ, ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ.
ಕಂಪ್ಲೀಟ್ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಏನ್ ಕಲ್ತಿದೀವಿ ಎಲ್ಲ ಅಂಶಗಳನ್ನ 10 ಮಿನಿಟ್ಸ್ ನಾವು ವಿಜುವಲೈಸೇಷನ್ ಮಾಡ್ತೀವಿ ಎವ್ರಿ ಡೇ 4:50 5 ಗಂಟೆ ತನಕ. ಆ 10 ಮಿನಿಟ್ಸ್ ಹೋಲ್ ಯೂನಿವರ್ಸ್ ಕನೆಕ್ಟ್ ಆಗಿರ್ತೀವಿ ನಾವು. ಅದಕ್ಕೆ ನಮಗೆ ಸಪೋರ್ಟ್ ಮಾಡುತ್ತೆ ಯೂನಿವರ್ಸ್. ಆ ಕಾರಣಕ್ಕೆ ಇಲ್ಲಿ ಬರ್ಬೇಕು ಅಂತ ನಿದ್ದೆ ಮಾಡ್ತೀವಿ. 10 ನಿಮಿಷ 20 ನಿಮಿಷ ಎಕ್ಸ್ಟ್ರಾ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್? ನನಗೆ ಇಂಥ ಒಂದು ಶಕ್ತಿ 1,00,000 ಪಟ್ಟು ಪವರ್ಫುಲ್ ಇರೋ ಶಕ್ತಿನ ನಾವು ಜಾಗೃತ ಮಾಡ್ಕೊಳ್ಳೋದು ಬೇಡ. ದೇವರೇ ನಮ್ಮ ಜೊತೆ ಇದ್ದಾಗ ಇದು ಸೈಂಟಿಫಿಕ್ ಗಾಡ್, ಇದನ್ನ ನಾವು ಆಕ್ಟಿವೇಟ್ ಮಾಡೋಣ. ಇಟ್ಸ್ ಅ ಈಸಿ ಟೂಲ್. ಆಕ್ಷನ್ ನಾವು ಮಾಡ್ತಿದ್ದೀವಿ. ಇವೆಲ್ಲವೂ ಸಪೋರ್ಟ್ ಆಗುತ್ತೆ ನಮಗೆ, ನಮ್ಮ ಸ್ಪೀಡ್ ಜಾಸ್ತಿ ಆಗೋದಕ್ಕೆ, ನಮ್ಮ ಲೈಫ್ನ ಎಕ್ಸ್ಟ್ರಾರ್ಡಿನರಿ ಆಗಿ ಜೀವಿಸೋದಕ್ಕೆ. ಹಾಗಾಗಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಇದು ತುಂಬಾ ದೊಡ್ಡ ವಿಷಯ. ಇದು ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಹಿತ ಕಡಿಮೆ. ನಿಮಗೆ ಎಲ್ಲೆಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇದನ್ನು ಸ್ಟಡಿ ಮಾಡಿ ಮಾಹಿತಿ ತಿಳ್ಕೊಳ್ಳಿ. ಖಂಡಿತ ನಿಮ್ಮ ಲೈಫಲ್ಲಿ ತುಂಬಾ ದೊಡ್ಡದಾಗಿ ಸಾಧನೆ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂಡ್ ಪ್ರತಿ ಕ್ಷಣ ಯೋಚನೆ ಮಾಡಿ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಾನು ಏನು ಫೀಡ್ ಮಾಡ್ತಾ ಇದ್ದೀನಿ, ಇದೊಂದು ಯಾವಾಗಲೂ ಅರಿವಿರಲಿ ನಿಮಗೆ. ನಾನು ಏನು ಫೀಡ್ ಮಾಡ್ತಿದ್ದೀನಿ ಅದೇ ನನಗೆ ಸಿಗ್ತಾ ಇದೆ. ಹಾಗಾಗಿ ನಾನು ಏನು ಫೀಡ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಬೇಕು. ನಾನು 24/7 ನನ್ನ ಯೋಚನೆ ಇದೊಂದೇ, ಈ ಎಲ್ಲ ಅಂಶಗಳನ್ನ ಇಡೀ ಪ್ರಪಂಚಕ್ಕೆ ಕೊಡಬೇಕು. ಈ ಎಲ್ಲ ಅಂಶಗಳನ್ನ ಇಡೀ ಬ್ರಹ್ಮಾಂಡ ಕೊಡಬೇಕು, ಇಡೀ ಮನಸ್ಸಲ್ಲಿ ತಲುಪಿಸಬೇಕು. ನನ್ನ ಕೆಲಸ ಕೊಡೋದು ಯಾರು ತಗೊಳ್ತಾರೆ ಗೊತ್ತಿಲ್ಲ, ಎಲ್ಲರೂ ತಗೊಳ್ತಾರೆ ಅಂತ ವಿಜುವಲೈಸೇಷನ್. ನಾನು ಅದಕ್ಕೆ ಏನು ಮಾಡೋಕೆ ಆಕ್ಷನ್ ಮಾಡ್ತೀನಿ ಅಷ್ಟೇ. ಹೇಗೆ ಸೈಂಟಿಸ್ಟ್ 24/7 ಅದ್ರ ಬಗ್ಗೆನೇ ಯೋಚಿಸ್ತಿರ್ತಾರಲ್ವಾ, ಅದೇ ವಿಜುವಲೈಸೇಷನ್ ಅವರಿಗೆ. ಅದೇ ತರ ನಾವು ಈ ಒಂದು ಅಂಶಗಳನ್ನ ಇಡೀ ಪ್ರಪಂಚಕ್ಕೆ ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಕೊಡ್ತಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡ್ತಾ ಹೋಗ್ತೀನಿ ಅಂತವ್ರಿಗೆ. ಅದಕ್ಕೆ ನೀವು ಕನೆಕ್ಟ್ ಆಗಿರೋದು ನಮಗೆ. ನೀವು ಅದನ್ನ ಡೀಪ್ ಆಗಿ ಮಾಡಿ, ನೀವೆಷ್ಟು ಡೀಪ್ ಆಗಿ ವಿಜುವಲೈಸೇಷನ್ ಮಾಡ್ತೀರೋ ಅಷ್ಟು ನೀವು ಪವರ್ಫುಲ್ ಆಗಿ ನಿಮ್ಮ ಒಂದು ಎನರ್ಜಿ ಸ್ಪ್ರೆಡ್ ಆಗುತ್ತೆ, ನಿಮ್ಮ ಔರ ಜಾಸ್ತಿ ಆಗುತ್ತೆ. ನೀವು ಚೆಕ್ ಮಾಡಿ, ನಿಮ್ಮೊಳಗಡೆ ಅಂತ ಒಂದು ಎನರ್ಜಿ ಬರುತ್ತೆ. ನಿಮ್ಮೊಳಗಡೆ ಆಟೋಮೆಟಿಕ್ ಆಗಿ ಆ ಡೈಮಂಡ್ ಅಂತ ಏನಿದೆ ಆ ಡೈಮಂಡ್ ಯೂಸ್ ಆಗುತ್ತೆ. ಇದೇ ನಮ್ಮಲ್ಲಿರ್ತಕ್ಕಂಥ ಶಕ್ತಿ. ವಜ್ರದ ಗಣಿ ಅಂದ್ರೆ ಇದೇನೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬಿಗ್ಗೆಸ್ಟ್ ವಜ್ರದ ಗಣಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದ್ರೆ ಅದನ್ನ ನಾವು ಯಾವಾಗಲೂ ರೀಚಾರ್ಜ್ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ನೀವು ಯಾವತ್ತೂ ಇದನ್ನ ಕನೆಕ್ಟ್ ಆಗಿರೋ ಫ್ರೆಂಡ್ಸ್. ಇದನ್ನ ಫೀಲ್ ಮಾಡಿ ಎಲ್ಲರೂ ಸಹಿತ ದಯವಿಟ್ಟು 450 ಲಾಗಿನ್ ಆಗಿ ಎವ್ರಿ ಡೇ ವಿಜುವಲೈಸೇಷನ್ ಮಾಡೋಣ. ಇವೆಲ್ಲ ಅಂಶದಲ್ಲಿ 100% ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಹ್ಯಾವ್ ಎ ಎಕ್ಸ್ಟ್ರಾ ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲ ಕೇಳಿದ್ರಲ್ಲ, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಜಾಗೃತ ಮನಸ್ಸು ಮತ್ತೆ ಸುಪ್ತ ಮನಸ್ಸು. ಎಷ್ಟು ಪವರ್ಫುಲ್ ಆಗಿರುತ್ತೆ ನಮ್ಮ ಸುಪ್ತ ಮನಸ್ಸು. ಜಾಗೃತ ಮನಸ್ಸಲ್ಲಿ ಅಂದ್ರೆ ಅರಿವಿರುತ್ತೆ, ಅಂದ್ರೆ ನಿದ್ರೆನಲ್ಲಿ ಅದು ಗೊತ್ತಾಗಲ್ಲ. ಸುಪ್ತ ಮನಸ್ಸು 24/7 ಅದಕ್ಕೆ ರೆಸ್ಟೇ ಇಲ್ಲ, ಮತ್ತೆ ಯಾವಾಗ್ಲೂ ಕೆಲಸ ಮಾಡ್ತಾ ಇರುತ್ತೆ. ಮತ್ತೆ 1,00,000 ಪಟ್ಟ ದೊಡ್ಡದು ಅದು. ಜಾಗೃತ ಮನಸ್ಸಿನಗಿಂತ ಸುಪ್ತ ಮನಸ್ಸು 1,00,000 ಪಟ್ಟು ದೊಡ್ಡದು ಅಂತ ತಿಳ್ಕೊಂಡ್ರಿ. ಮತ್ತೆ ಎಕ್ಸಾಂಪಲ್ಸ್ ತುಂಬಾ ಹೇಳಿದ್ರು. ಬಾಯಲ್ಲೇ ಆಡಿದ್ದು ಬೆನ್ನಿಗೆ ಮೂಲ. ಸೊ ನಾವು ಯಾವಾಗ್ಲೂ ಒಳ್ಳೇದನ್ನ ನಾವು ಕೇಳ್ಕೋಬೇಕು, ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು. ಆಮೇಲೆ ನಾವು ದೇವ್ರಿಗಿಂತ ದೇವ್ರ ಮೇಲೆ ನಂಬಿಕೆ ದೊಡ್ಡದು ಅಂತ ಹೇಳಿದ್ರು. ನಾವು ಅದ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತೀವಿ, ದೇವ್ರಿಗಿಂತ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತೀವಲ್ಲ ಅದೇ ದೊಡ್ಡದು. ಮತ್ತೆ ಸುಪ್ತ ಮನಸ್ಸು ವೈಜ್ಞಾನಿಕ ದೇವರು ಅಂತ ಹೇಳಿದ್ರು ವಿಜಯ್ ಸರ್. ಸೊ ಅದು ಎಷ್ಟು ಸತ್ಯ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ನಾವು ಏನ್ ವಿಜುವಲೈಸೇಷನ್ ಮಾಡ್ತೀವಿ ಅದು ಆಗತ್ತೆ, ಆದ್ರೆ ಆಕ್ಷನ್ ಹಾಕಿದಾಗ ಮಾತ್ರ. ವಿಜುವಲೈಸೇಷನ್ ಪ್ಲಸ್ ಆಕ್ಷನ್ ಇಸ್ ಈಕ್ವಲ್ ಟು ಸಕ್ಸಸ್. ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ದೊಡ್ಡ ವಜ್ರದ ಗಣಿ ಅಂತ ಹೇಳಿದ್ರು. ಸೊ ನಾವು ಏನ್ ಫೀಡ್ ಮಾಡಿರ್ತೀವೋ ಅದು ನಮಗೆ ಅದೇ ಆಗೋದು. ನಮ್ಮ ಜೀವನ ಏನಾಗಿದೆ ಅಂದ್ರೆ ನಾವು ಅದನ್ನ ಫೀಡ್ ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್. ನೀವು ಒಳ್ಳೆ ನಮ್ಗೆ ಮೈಂಡ್ ಓಪನ್ ಮಾಡಿದ್ದೀರಿ. ನಾವು ಇನ್ಮೇಲೆ ಒಳ್ಳೆದನ್ನೇ ನಾವು ಏನು ವಿಚಾರ ಮಾಡ್ತೀವಿ, ಫೀಡ್ ಮಾಡ್ತೀವಿ ನಮ್ಮ ಸುಪ್ತ ಮನಸ್ಸಿಗೆ ಅಂತ ನಾನು ಅವ್ರಿಗೆ ಭರವಸೆ ಕೊಡ್ತೀನಿ. ಇದನ್ನ ಮಾಡಿರೋ ಡಿಸ್ಪ್ಲೇ ಮಾಡಿರೋ ಶಾರದಾ ಮೇಡಮ್ಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇದೆಷ್ಟು ಸಲ ನೋಡಿದ್ರು ಸಾಲದು. ಅದು ಫಸ್ಟ್ ಹಾಕಿದಾಗ ತುಂಬಾ ಚಿಕ್ಕದಾಗಿ ಬರ್ತಿತ್ತು, ಅದನ್ನ ನಮ್ಮ ಮೊಬೈಲ್ ವಾಲ್ಯೂಮ್ ದೊಡ್ಡದ್ ಮಾಡಿದ್ರು ಅದು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಬಟ್ ಇನ್ನೊಂದ್ಸಲ ನೀವು ಹಾಕಿದ್ದು ಬಹಳ ಉಪಯೋಗ ಆಯ್ತು ಅನ್ಕೋತೀನಿ ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸೊ ಈಗ ನಾನು ಟೈಮ್ 5-6 ಗಂಟೆ ಆಗ್ತಾ ಇದೆ. ಈಗ ನಾನು ನಮ್ಮ ಸಂಧ್ಯಾ ಮೇಡಮ್ನ ನಾನು ವೇದಿಕೆ ಕರೆಯೋ ಸಮಯ. ಅವರ ಒಂದು ಕೆಲವು ಮಾತುಗಳನ್ನ ಕೇಳಿದಾಗ ನಮ್ಗೆಲ್ಲರಿಗೂ ಇನ್ನೂ ನಾವು ಪ್ರಫುಲ್ಲರಾಗ್ತೀವಿ ಅನ್ಕೋತೀನಿ. ಸಂಧ್ಯಾ ಮೇಡಮ್, ಯು ಆರ್ ವೆಲ್ಕಮ್ ಆನ್ ದಿಸ್ ಸ್ಕ್ರೀನ್. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್. ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಜಾಸ್ತಿ ಟೈಮ್ ತಗೊಳ್ಳಲ್ಲ, ಓನ್ಲಿ 2 minutes. ಆಲ್ರೆಡಿ 6 ಆದ ಕಾರಣ ನಿನ್ನೆ ನಿರ್ಭಯಾನಂದ ಸ್ವಾಮಿಗಳ ಪಠಣ ಡಿಸ್ಕಷನ್ ಮಾಡಿದ್ವು ಅಲ್ವಾ. ಆಡ್ ಸಿಚುವೇಶನ್ ಬಂದಾಗ್ಲೂ ನಾವು ಇದ್ದು ಜಯಿಸೋದು. ಇವತ್ತು ಪ್ರತ್ಯಕ್ಷವಾಗಿ ನೋಡಿದ್ರಲ್ವಾ ಎಲ್ರು ಕೂಡ. ಸೊ ಎಲ್ಲರ ಮನಸ್ಸಲ್ಲಿ ಅಯ್ಯೋ ಕೇಳ್ತಾ ಇಲ್ಲ, ಅದು ಇದು ಎಲ್ಲ ಬಂದಿರ್ಬೋದು. ನಮ್ಮನ್ನ ನಾವು ನೋಡ್ಕೊಳ್ಳೋಣ. ಏನೇ ಆಡ್ ಸಿಚುವೇಶನ್ಸ್, ಇದೆಲ್ಲ ಚಿಕ್ಕದು. ಅದೇ ಹೊರಗಿನ ಪ್ರಪಂಚದಲ್ಲಿ ಆಡ್ ಸಿಚುವೇಶನ್ಸ್ ಎಷ್ಟೊಂದು ಬರೋದಿದೆ ನಮಗೆ ಅಲ್ವಾ. ಅದಕ್ಕೆ ಈಗ್ಲೇ ನಾವು ರೆಡಿ ಆಗ್ತಾ ಇದ್ದೀವಿ ಅಂತ ನನಗಂತೂ ತುಂಬಾ ಖುಷಿ ಆಯ್ತು. ಏನ್ ಇವತ್ತು ಸಬ್ ಕಾನ್ಶಿಯಸ್ ಸುಪ್ತ ಮನಸ್ಸಿನ ಮತ್ತೆ ಜಾಗೃತ ಮನಸ್ಸಿನ ವ್ಯತ್ಯಾಸ ಅಥವಾ ಅದರ ಎರಡರ ಕಾಂಬಿನೇಷನ್
ನನ್ನ ಜಾಗೃತ ಮನಸ್ಸಲ್ಲಿ, ಅಂದ್ರೆ ನಾನು ಎಚ್ಚರವಿರುವಾಗ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀನಿ ಅದೇ ನನ್ನ ಸುಪ್ತ ಮನಸ್ಸಿಗೆ ಪಾಸ್ ಆಗೋದು. ಬೇರೆ ಯಾವುದು ಸುಪ್ತ ಮನಸ್ಸಿಗೆ ಸಿಗಲ್ಲ. ನನ್ನ ಈ ಮೈಂಡ್ ಅಲ್ಲಿ ಬಾಯಿಯಲ್ಲಿ ತಿಂದಿದ್ದು ನಮ್ಮ ಹೊಟ್ಟೆಗೆ ಹೋಗೋದಲ್ವಾ, ಹಂಗೆ ಈ ಜಾಗೃತ ಮನಸ್ಸಲ್ಲಿ ತಿಂದಿದ್ದು ಅಂದ್ರೆ ಅನ್ಕೊಂಡಿದ್ದು ಸುಪ್ತ ಮನಸ್ಸಿಗೆ ಹೋಗೋದು. ಬೇರೆ ಯಾರು ಕೊಡಕ್ಕಾಗಲ್ಲ, ನಾನೇ ಕೊಡ್ಬೇಕು. ಹಾಗಾಗಿ ಯೋಚನೆ ಮತ್ತೆ ಆ ಯೋಚನೆಗೆ ತಕ್ಕ ನನ್ನ ಮಾತು, ಅದಕ್ಕೆ ತಕ್ಕ ಆಕ್ಷನ್. ವಿಜಯ್ ಸರ್ ಹೇಳಿದ್ರಲ್ವಾ, ಏನೇ ನೀವು ಸುಪ್ತ ಮನಸ್ಸಿನ ಪವರ್ಫುಲ್ ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ ಇದ್ರೆ ಕೂಡ ಅದು ಆಕ್ಷನ್ ಅಲ್ಲೇ ಬರುವಂತದ್ದು ರಿಸಲ್ಟ್ ಅಂತ. ಆಕ್ಷನ್ ಇದ್ರೇನೆ. ಸೊ ಫಸ್ಟ್ ಒಳ್ಳೆ ಮನಸ್ಸು ಬರ್ಬೇಕು ಅಂದ್ರೆ ನಮ್ಮ ಯೋಚನೆ ಚೆನ್ನಾಗಿರ್ಬೇಕಾಗಿರೋದು. ಆ ಯೋಚನೆಗೆ ತಕ್ಕಂತೆ ನಾವು ಮಾತು ಬರ್ಬೇಕು. ಆ ಯೋಚನೆ ಮತ್ತೆ ಮಾತಿನ ಎರಡರ ಕಾಂಬಿನೇಷನು ನಿಮ್ಮ ಕೆಲ್ಸ ಆಕ್ಷನ್ ಅನ್ನ ಕಷ್ಟ ಆಗಲ್ಲ, ನಮಗೆ ಸಿಂಪಲ್ ಆಗುವಂಗ್ ಮಾಡತ್ತೆ. ಸಿಲ್ಲಿ ಅಲ್ಲ, ಸರಳವಾಗಿರುವಂಗೆ ಮಾಡತ್ತೆ. ಅದಕ್ಕೆ ಪ್ರಬಲವಾದ ಯೋಚನೆ, ಪ್ರಬಲವಾದ ಮಾತು, ಇದು ಎರಡು ನಿಮ್ಮ ಕೆಲ್ಸವನ್ನ ಪ್ರಬಲ ಮಾಡತ್ತೆ. ಹಾರ್ಡ್ ವರ್ಕ್ ಅಲ್ಲ, ವರ್ಕ್ ಖಂಡಿತ ಬೇಕು. ಆ ಹಾರ್ಡ್ ಆಗೋದನ್ನ ಸ್ವಲ್ಪ ಸುಲಭ ಅಥವಾ ಸರಳ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಇವತ್ತು ಏನೇ ಕೊಡ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿನ ಪವರಿನ ಕ್ಲಾಸು ಎಷ್ಟು ಜನಕ್ಕೆ ಅರ್ಥ ಆಗಿದೆ, ಅರ್ಥ ಆಗಿಲ್ಲ ಮುಖ್ಯ ಅಲ್ಲ. ಇದರ ಮುಂದೆ ನಿಮಗೀಗ ಗೊತ್ತಾಗಿದೆ ಇಂಥ ಒಂದು ಟ್ಯಾಬ್ಲೆಟ್ ಇದೆ ಮೆಡಿಕಲ್ ಶಾಪ್ ಅಲ್ಲಿ ಅಂತ ಗೊತ್ತಾಗಿದೆ. ಆ ಮೆಡಿಕಲ್ ಶಾಪ್ ಅಲ್ಲಿ ಇರತ್ತೆ, ನನ್ ರೋಗ ಗುಣ ಆಗತ್ತಾ? ಇಲ್ಲ ನನ್ನ ಹಸ್ಬೆಂಡು ಮಕ್ಕಳು ಯಾರೋ ತಂದು ನನ್ನ ಮನೆಯಲ್ಲಿ ಇಡ್ತಾರೆ, ರೋಗ ಗುಣ ಆಗತ್ತಾ? ಇಲ್ಲ ಅಲ್ವಾ? ಅದನ್ನ ತೆಗೆದು ನಾನು ಬಾಯಿಯಲ್ಲಿ ಇಟ್ಟು ನೀರು ಕುಡಿದು ದೇಹಕ್ಕೆ ಹೋಗ್ಬೇಕು, ಅವಾಗ್ಲೇ ನನ್ನ ಕಾಯಿಲೆ ಆ ಮೆಡಿಸಿನ್ ಇಂದ ಕಡಿಮೆ ಆಗೋದು. ಅದೇ ತರ ಇದು ಮೆಡಿಸಿನ್ ಅಲ್ಲ, ಸಪ್ಲಿಮೆಂಟ್. ಯಾವುದು? ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಆರ್ಗ್ಯಾನಿಕ್, ನಮ್ಮೊಳಗಡೆ ಇರುವಂತದ್ದು ಸಪ್ಲಿಮೆಂಟು. ಇದು ಇದೆ ಅಂತ ತೋರ್ಸ್ಕೊಟ್ಟಿದ್ದಾರೆ. ಈಗ ಎಲ್ರೂ ಮಾಡ್ಬೇಕಾಗಿರೋ ಕೆಲಸ ಏನು? ನಂದ ಓಪನಿಂಗ್ ಅಲ್ಲೇ ಹೇಳಿದ್ರು, ಒಳ್ಳೆ ಮನಸ್ಸಿನ ಪರಿಣಾಮ ಏನು ಉಪಯೋಗ ಇದೆ ಅಂತ ಒಂದು ವಿಷಯವನ್ನ ಕೊಟ್ರು ನಿಮ್ ತಲೆಗೆ. ಅದೇ ಶಾರದಾ ಮೇಡಮು ಒಂದು ಬುಕ್ ಅನ್ನ ಓದ್ಬೇಕು ನಾವು, ದಿನಕ್ಕೂ ಒಂದು ಬುಕ್ ಅಂತ ಹೇಳ್ತೀನಿ ನಾನು. ಅಂದ್ರೆ ದಿನ ಬೇರೆ ಬೇರೆ ಬುಕ್ ಅಂತ ಅಲ್ಲ, ದಿನಕ್ಕೂ ಒಂದು ಪೇಜ್ ಆಫ್ ಯುವರ್ ಬುಕ್. ನೀವು ಯಾವ ಬುಕ್ ಅನ್ನೇ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿರುವ ಬುಕ್ಗಳು ಬೇರೆ ಬೇಕಾದಷ್ಟು ಹೊರಗಡೆ ಇದೆ. ಬಟ್ ನಮ್ಮಲ್ಲೆಲ್ಲ ಒಂದು ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ ದ ಸೀಕ್ರೆಟ್ ಅಂತ. ಇಂಗ್ಲಿಷ್ ಅಲ್ಲೂ ಇದೆ, ಇದು ಕನ್ನಡದಲ್ಲೂ ಇದೆ. ಯಾರಿಗೆ ಇಂಗ್ಲಿಷ್ ಅಲ್ಲಿ ಬೇಕು ಅಂತ, ಇದು ಪ್ರಪಂಚದಾದ್ಯಂತ ಫೇಮಸ್ ಬುಕ್ ಇದು. ಇಂಗ್ಲಿಷ್ ಅಲ್ಲಾದ್ರೂ ಓದ್ಕೊಳ್ಳಿ, ಕನ್ನಡದಲ್ಲಾದ್ರೂ ಓದ್ಕೊಳ್ಳಿ. ಏನು ಒಂದೇ ದಿವಸ ಎಲ್ಲ ಪೇಜ್ ಓದ್ಬೇಕಾದ ಅಗತ್ಯ ಇಲ್ಲ. ಈ ಪೇಜ್ ಅನ್ನ ದಿನಕ್ಕೆ ಒಂದು ಪೇಜ್ ಓದಿ ಅದನ್ನ ನೀವು ಮನನ ಮಾಡ್ಕೊಂಡು ಅದೇ ಮಾತು ನಿಮ್ ಬಾಯಿನಲ್ಲಿ ಬರ್ತಾ 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 ಹೋದ್ರೆ ಕೆಲಸ ಸರಳವಾಗಿರತ್ತೆ, ಸುಲಭವಾಗಿರತ್ತೆ. ಎಲ್ಲಕ್ಕಿಂತ ಹೆಚ್ಚು ಖುಷಿಯಾದ ಮನಸ್ಸನ್ನ ಕೊಡತ್ತೆ. ಸಬ್ ಕಾನ್ಶಿಯಸ್ ಮೈಂಡಿನ ಪವರ್ ಯಾವಾಗ ಸರಿಯಾಗಿ ಕೆಲಸ ಮಾಡೋದು? ನನ್ನ ಮನಸ್ಸು ಖುಷಿಯಿಂದ ಇದ್ದಾಗ. ಫಲವತ್ತಾದ ಭೂಮಿಗೆ ಬೀಜ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ, ಹೌದಲ್ವಾ? ಅದೇ ತರ ನನ್ನ ಖುಷಿಯಾದ ಅಂದ್ರೆ ಫಲವತ್ತಾದ ಮನಸ್ಸು. ಅದಕ್ಕೆ ನಾನು ಯೋಚನೆಯನ್ನ ಹಾಕಿದಾಗ, ಒಳ್ಳೆಯ ಮಾತುಗಳು ಬಂದಾಗ ಕೆಲಸ ಒಳ್ಳೇದಾಗತ್ತೆ. ಇದು ಒಂದಕ್ಕೊಂದು ಕನೆಕ್ಷನ್. ಇದಿಷ್ಟೇ ನೀವು ಅರ್ಥ ಮಾಡ್ಕೊಳ್ಳಿ. ಸಬ್ ಕಾನ್ಶಿಯಸ್ ಮೈಂಡ್ ಇದೇ ಬುಕ್ ಓದ್ಬೇಕು ಅಂತ ಏನು ಅಲ್ಲ. ನಿಮ್ಮ ಹತ್ರ, ನಿಮ್ಮ ಮನಲ್ಲಿ ಅಥವಾ ಯಾರಿಗೆ ಇಮ್ಮಿಡಿಯೇಟ್ ಹೋಗಿ ತಗೊಳಕ್ಕಾಗಲ್ಲ, ಡಿಜಿಟಲ್ ಬುಕ್ಗಳು ಸಿಗತ್ತೆ, ಆನ್ಲೈನ್ ಅಲ್ಲಿ ಸಿಗತ್ತೆ, ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಏನದು? ಜಾಗೃತ ಮನಸ್ಸಲ್ಲ, ಸುಪ್ತ ಮನಸ್ಸು. ಸುಪ್ತ ಮನಸ್ಸಿಂದ ಜಾಗೃತ ಮನಸ್ಸಿನ ಪವರ್ ಏನು ಅಂತ ಒಂದು ಟೈಪ್ ಮಾಡಿ ಹಾಕಿ, ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ಆ ವಿಷಯ ಏನು ಸಿಕ್ತು ನಿಮಗೆ, ಒಂದಾದ್ರೂ ಪರವಾಗಿಲ್ಲ, ಅಳವಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಹಿಂಗ್ ಕೇಳಿ ಹಿಂಗೆ ಹಾರೋಗತ್ತೆ ಅದು, ಅಲ್ವಾ? ತಲೆಯಿಂದ ಮೇಲಿಂದ ಹಾರೋಗೋ ವಿಷಯಗಳು ಬೇಕಾದಷ್ಟಿದೆ ನಮಗೆ. ಸೊ ವಿತ್ ದಿಸ್ ಖಂಡಿತ ಇವತ್ತಿನ ಕ್ಲಾಸು ಎಷ್ಟು ಕಷ್ಟ ಆಯ್ತು, ತುಂಬಾ ಮುಖ್ಯ. ಯಾಕೊತ್ತಾ? ಕೇಳುವಾಗ ನಮಗೆ ಅನ್ಈಸಿ ಅದು ಇದು ಆಗಿದೆ. ಎಸ್, ಅದೇ ವರ. ನಮ್ಮ ಇವ್ರು ಹೇಳಿದಾರಲ್ವಾ ನಿರ್ಭಯಾನಂದ ಸ್ವಾಮಿಗಳು, ಏನಾದ್ರೂ ಕಷ್ಟ ಅದು ಇದು ಅಂದ್ರೆ ನಿಮ್ಗೆ ಅದು ವರ. ಆ ಎಲ್ಲಾ ಕೆಲಸ ಸುಲಭವಾಗ್ತಿದೆ ಅಂದ್ರೆ ಅದು ಶಾಪ. ಯಾಕೆಂದ್ರೆ ನಿಮ್ಮನ್ನ ರೆಡಿ ಮಾಡಲ್ಲ ಅದು. ಅದೇ ಕಷ್ಟ ಆಗಿದೆ ಅಂದ್ರೆ ನಮ್ಮನ್ನ ರೆಡಿ ಮಾಡ್ತಾ ಇದೆ ಮುಂದಿನ ಯಜ್ಞಕ್ಕೆ. ರಣರಂಗ ಅಂತ ಹೇಳಲ್ಲ, ಯಜ್ಞ ಅಂತ ಹೇಳ್ತೀನಿ ನಾನು. ಸೊ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಯಾರೆಲ್ಲ ಇದ್ದು ಕೇಳಿಸ್ಕೊಂಡು ಜಯಿಸಿ ಹೊರಗಡೆ ಬಂದಿದ್ದೀರಾ, ನಿಮ್ ಲೈಫ್ ಅಲ್ಲಿ ನೀವು ಮುಂದೆ ಹೋಗಕ್ಕೆ ಇದು ಪ್ರಥಮ ಹೆಜ್ಜೆ ಅಂತ ತಿಳ್ಕೊಳ್ಳೋಣ. ಸೊ ನಾಳೆಯ ಕ್ಲಾಸ್ ಅಂತೂ ಪ್ರತಿಯೊಬ್ಬರ ಕೈಯಲ್ಲಿ ಬಾಯಿಯಲ್ಲಿ ಓಡಾಡುವಂಥದ್ದು. ಪ್ರತಿಯೊಬ್ಬರಿಗೂ ಗೊತ್ತು
ಎಷ್ಟು ಆ ಕ್ಲಾಸ್ ಕೇಳಿದ ಮೇಲೆ ನಂಗೆ ಎಷ್ಟು ವಿಚಿತ್ರ, ನಂಗೆ ಇದುವರೆಗೆ ಗೊತ್ತೇ ಇರ್ಲಿಲ್ಲ. ಎಷ್ಟು MSc ಓದಿದೀನಿ, ಫಿಸಿಕ್ಸ್ ತುಂಬಾ ಮಕ್ಕಳಿಗೆ ಪಾಠ ಮಾಡಿದೀನಿ, ತುಂಬಾ ಮೋದಿಕೇರಿಯನ್ಸಿಗೂ ಪಾಠ ಮಾಡಿದೀನಿ. ಆದ್ರೆ ನಂಗೆ ಆ ನಾಳೆಯ ಪಾಠದ ವಿಷಯದ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಸೊ ತುಂಬಾ 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 ಇಂಪಾರ್ಟೆಂಟ್. ಸೊ ವಿತ್ ದಿಸ್ ಹ್ಯಾಂಡ್ ಓವರಿಂಗ್ ಟು ನಮ್ಮ ನಂದಾ ಅವರಿಗೆ. ಎಸ್ ನಂದಾ, ಓವರ್ ಟು ಯು. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾಳೆ ಒಂದು ಇದು ಹೇಳಿದಿರಿ, ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಅದನ್ನ ಅಟೆಂಡ್ ಮಾಡ್ತೀವಿ ನಾವೆಲ್ಲ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮನಸ್ಸು ಮಾಡಿದ್ದಾರೆ ಮೇಡಮ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಅಫರ್ಮೇಶನ್ ಮಾಡೋಣ. ಓಕೆ, ಕೃಷ್ಣಪ್ಪ ಸರ್ ಬರ್ತೀರಾ? ಒಂದು ನಿಮಿಷ. ಈಗ ವಿಜಯ್ ಸರ್ ಹೇಳಿರೋ ಪ್ರಕಾರ ಲಾಸ್ಟ್ ನಮ್ಮ ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್, ಅದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ಎಷ್ಟು ಒಳ್ಳೇದು ಅಂತ. ಸೊ 4:50ಗೆ ಲಾಗಿನ್ ಆಗೋರ್ಗೆ ಅದು ಖಂಡಿತ ಸಿಗುತ್ತೆ. 4:50 to 5 ನೀವು ವಿಜುವಲೈಸೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಬಳಸ್ಕೊಳ್ಳಿ ಅದನ್ನ. ಎಸ್, ಹೌದು ಮೇಡಮ್, ಎಕ್ಸಾಕ್ಟ್ಲಿ. ಎಲ್ಲರೂ ಇದನ್ನ ಉಪಯೋಗಿಸ್ಕೊಳ್ಳಿ. ಇನ್ನು 4:30ಗೆ ಮಾಡಿದ್ರೆ ಇನ್ನೂ ಒಳ್ಳೇದು. ಸೊ ಹೇಗಿದ್ರು ಹೇಳ್ತೀವಿ, ಇನ್ನೊಂದು 20 ನಿಮಿಷ ಮುಂಚೆ ಹೇಳ್ಬೋದಲ್ಲ ಅಂತ ಹೇಳಿ, ಅದೇ ಪ್ರಾಕ್ಟೀಸ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಕೃಷ್ಣಪ್ಪ, ವೆಲ್ಕಮ್ ಕೃಷ್ಣಪ್ಪ. ಎಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್, ತುಂಬಾ ಎಲ್ಲಾರ್ಗುನು ಎಸ್ ನಾನು ಇವತ್ತೇನೋ ಜಯಿಸಿದ್ದೀನಿ, ಜಯಿಸೇ ಬಿಟ್ಟಿದ್ದೀನಿ ಅನ್ನುವಂತ ಫೀಲಿಂಗ್ ಇರ್ಲಿ. ಥ್ಯಾಂಕ್ ಯು. 6 ಗಂಟೆ ಸಮಯ, 6 ಗಂಟೆ 7 ನಿಮಿಷ ಆಗೋಯ್ತು. ಹಾಗಾಗಿ ನಾವೆಲ್ಲರೂ ಅಫರ್ಮೇಶನ್ಗೆ ಹೋಗೋಣ.